नमः सिद्धेभ्यः। ओम नमः सिद्धेभ्यः। मंगलम भगवान वीरो मंगलम गौतमो बलि मंगलम कुंदकुंदार्यो जैन धर्मोस्तु मंगलम सर्वमंगलमांगल्यम सर्वकल्याणकारकम प्रधानं सर्वधर्माणां जैनं जयतु शासनं जैनं जयतु शासनं। महावीर भगवंतरवाणी श्री गौतम गुरु ಕೇಳಿದರು ದ್ವಾದಶಾಂಗ ಸುತ ಮಾಡಿ ಉಪದೇಶಾಮೃತ ನೀಡಿದರು ಸೂತ್ರನುಗುಣ 24 ಠಾಣೆಯ ಚರ್ಚೆಯ ಮಾಡಲು ಬಯಸುವೆನು ದೇವಶಾಸ್ತ್ರ ಗುರು ಚರಣವ ವಂದಿಸಿ ಆತ್ಮಿಕ ಸುಖವನ್ನು ಪಡೆಯುವೆನು आत्मिक सुखवनु पಡೆಯುವೆನು। पंच परमेष्टि भगवान की जय। अहिंसा परमो धर्म की जय। आचार्य गुरुवर श्री विद्यासागर मुनि महाराज की जय। महाराज की जय हो। आचार्य संघ की जय हो। ಸಂಸಾರಿ ಜೀವಿಗಳು ಸಂಸಾರದಲ್ಲಿ ಭ್ರಮಣ ಮಾಡುವುದಕ್ಕೆ ಕಾರಣ ಏನು ಅನ್ನುವ ವಿಷಯವನ್ನು ಗುರುತಿಸಿಕೊಳ್ಳಲಿಕ್ಕೆ ಹೊರಡ್ತೇವೆ ಅಂತಂದಾಗ ಎಂಥ ವಿಷಯಗಳನ್ನು ಪತ್ತೆ ಹಚ್ಚಬೇಕು ಅನ್ನುವ ಭಾವದಿಂದ ನಾವು ಕೇವಲಿ ಭಗವಂತರ ವಾಣಿಯ ಆಶ್ರಯದಿಂದ ಪತ್ತೆ ಹಚ್ಚಲಿಕ್ಕೆ ಹೋಗ್ತೀವಿ। ಆವಾಗ ನಮಗೇನು ಗೊತ್ತಾಗ್ತದೆ ಅಂತಂದರೆ ಕರ್ಮಗಳ ಆಶ್ರವ ಮತ್ತು ಬಂಧ ಇದು ಯೋಗದ ನಿಮಿತ್ತದಿಂದ ಆಗ್ತದೆ ಅಂತ ಹೇಳ್ತಾರೆ। ಯಾವ ನಿಮಿತ್ತ? ಮನೋಯೋಗ, ವಚನಯೋಗ, ಕಾಯಯೋಗ। ಈ ಯೋಗವೇ ಪುಣ್ಯ ಮತ್ತು ಪಾಪಗಳ ಬಂಧಕ್ಕೆ ಕಾರಣವಾಗಿರ್ತದೆ। ಇನ್ನು ಯೋಗ ಅನ್ನುವಂಥದ್ದು ಇದು ಬಹಿರಂಗವಾಗಿ ಇರತಕ್ಕಂತಹ ಪ್ರವೃತ್ತಿಯ ಒಂದು ಸ್ಥಿತಿ। ನಾವು ಶರೀರದಿಂದ ಪ್ರವೃತ್ತಿಯನ್ನು ಮಾಡ್ತೇವೆ। ಈ ಪ್ರವೃತ್ತಿಯಲ್ಲಿ ನಮ್ಮ ಶರೀರ ಶುಭ ಕಾರ್ಯವನ್ನು ಮಾಡ್ತದೆ ಒಂದು, ಇಲ್ಲ ಅಂತಂದರೆ ಅಶುಭ ಕಾರ್ಯವನ್ನು ಮಾಡ್ತಿರ್ತದೆ। ನಮ್ಮ ಕಾಯ ಪ್ರವೃತ್ತಿ ಶುಭದಲ್ಲಿರ್ತದೆ, ಇಲ್ಲ ಅಂತಂದರೆ ಅಶುಭದಲ್ಲಿ ಇರ್ತದೆ, ಎರಡೇ ಪ್ರಕಾರ। ಇನ್ನು ಶುಭದಲ್ಲಿಯೂ ಇಲ್ಲ ಅಶುಭದಲ್ಲಿಯೂ ಇಲ್ಲ ಅನ್ನುವಂಥದ್ದು ಕೂಡ ಅದನ್ನು ಹೇಳಲಿಕ್ಕೆ ಶಕ್ಯತೆ ಇದೆ। ಆದರೆ ಆ ಥರ ಎಲ್ಲಿ ಆಗ್ತದೆ? ಧ್ಯಾನ ಇದ್ದಾಗ, ಅಂದರೆ ಸಾಮಾಯಿಕವನ್ನು ಮಾಡುವಾಗ ಆವಾಗ ಶುಭನೂ ಇರೋಲ್ಲ ಅಶುಭನೂ ಇರೋಲ್ಲ, ಯಾವುದೂ ಪ್ರವೃತ್ತಿ ಇರೋಲ್ಲ। ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೀವಿ ಅಂತಲ್ಲ, ಯಾವುದೇ ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತಾ ಇದ್ದೀವಿ ಅಂತಲ್ಲ, ದಾನ ಕೊಡ್ತಕ್ಕಂತಹ ಪ್ರವೃತ್ತಿನೂ ಅಲ್ಲಿಲ್ಲ। ಸಾಮಾಯಿಕದಲ್ಲಿ ಎಲ್ಲಿದೆ? ಸಾಮಾಯಿಕದಲ್ಲಿ ಇಂಥ ಒಂದು ಕಾಯ ಪ್ರವೃತ್ತಿಗೆ ಅಲ್ಲಿ ಕಾಯ ಪ್ರವೃತ್ತಿ ಇಲ್ಲ। ಇಂಥ ಒಂದು ಕಾಯ ಪ್ರವೃತ್ತಿ ಎಲ್ಲಿ ನಿಂತು ಹೋಗಿದೆ ಅಲ್ಲಿ ಶುಭವೂ ಇಲ್ಲ ಮತ್ತು ಅಶುಭವೂ ಕೂಡ ಇಲ್ಲ। ಇನ್ನು ಅಶುಭ ಇಲ್ಲ ಅಂತಂದ್ರೆ ಪಾಪ ಕರ್ಮಗಳು ಬಂದಿಲ್ಲ ಅಂತ ಅನ್ಬೇಕು, ಶುಭ ಇಲ್ಲ ಅಂತಂದ್ರೆ ಶುಭ ಪ್ರವೃತ್ತಿ ಕಾಯ ಪ್ರವೃತ್ತಿ ಶುಭದಲ್ಲಿ ಇಲ್ಲ ಅಂತಂದ್ರೆ ಪುಣ್ಯ ಕರ್ಮಗಳು ಬಂದ ಇಲ್ಲ ಅಂತ ಅನ್ಬೇಕು। ಈ ಥರದಿಂದ ಪುಣ್ಯ ಪಾಪ ಅನ್ನುವಂಥ ಈ ಎರಡು ಕರ್ಮಗಳು ನಮ್ಮ ಮನೋಯೋಗ, ವಚನಯೋಗ, ಕಾಯಯೋಗದಿಂದ ಇವು ಕಟ್ತವೆ, ಎರಡು ಪ್ರಕಾರದ ಕರ್ಮಗಳು। ಈ ಕರ್ಮಗಳನ್ನು ತಡೆಗಟ್ಟುವುದೇ ಧರ್ಮ। ತಡೆಗಟ್ಟಿ ಒಳ ಕರ್ಮಗಳನ್ನೆಲ್ಲ ನಿರ್ಜರೆ ಮಾಡಿಕೊಂಡು ಆತ್ಮನನ್ನ ಕರ್ಮಗಳಿಂದ ಖಾಲಿ ಮಾಡಿಕೊಳ್ಳುವುದೇ ಮೋಕ್ಷ। ಆಮೇಲೆ ಮೋಕ್ಷ ಆಗಬೇಕು ಅಂತಂದ್ರೆ ಇವೆರಡನ್ನೂ ನಿಲ್ಲಿಸಬೇಕು। ಅಶುಭ ಕಾಯ ಪ್ರವೃತ್ತಿ ಮತ್ತು ಶುಭ ಕಾಯ ಪ್ರವೃತ್ತಿ ಎರಡನ್ನೂ ನಿಲ್ಲಿಸಬೇಕು।
ಎರಡನ್ನು ನಿಲ್ಲಿಸಿದವರೇ ಮುಕ್ತಿಗೆ ಹೋಗಿದ್ದಾರೆ ಅನ್ನತಕ್ಕಂಥದ್ದು ಕೂಡ ಇತಿಹಾಸ ಇದೆ. ನಮ್ಮ 24 ಎಲ್ಲ ತೀರ್ಥಂಕರರಿಗೆ ಮೋಕ್ಷ ಹೇಗಾಯಿತು? ಧ್ಯಾನದಲ್ಲಿದ್ದಾಗ ಆಯಿತು ಅಥವಾ ವಿಹಾರದಾಗ ನಡೀತಾ ಮೋಕ್ಷ ಆಯಿತು? ಏನು ಉಪದೇಶ ಕೊಡುವಾಗ ಆಯಿತು? ಧ್ಯಾನ. ಇನ್ನು ನಮ್ಮ ಅರ್ಹಂತ ಪರಮಿಷ್ಠಿಗಳಿಗೆ 2 ಗುಣಸ್ಥಾನಗಳಿವೆ. 13ನೇದು ಒಂದು ಮತ್ತು 14ನೇದು ಒಂದು. 13ನೆಯ ಗುಣಸ್ಥಾನದಲ್ಲಿರುವಂತಹ ನಮ್ಮ ಅರ್ಹಂತ ಪರಮಿಷ್ಠಿಗಳು ಪ್ರವೃತ್ತಿಯಲ್ಲಿಯೇ ಇರುತ್ತಾರೆ. ಅದಕ್ಕಾಗಿ ಅವರು ಸಯೋಗ ಕೇವಲಿಗಳು. ಗುಣಸ್ಥಾನದ ಹೆಸರೇನು? ಸಯೋಗ ಕೇವಲಿ ಗುಣಸ್ಥಾನ. ಅಂದರೆ ಸಹಿತ, ಯೋಗ ಅಂತಂದ್ರೆ ಯೋಗ, ಮನೋಯೋಗ, ವಚನಯೋಗ, ಕಾಯಯೋಗ. ಈ 3 ಯೋಗದಿಂದ ಸಹಿತವಾಗಿರುವಂತಹ ಗುಣಸ್ಥಾನ 13ನೇ ಗುಣಸ್ಥಾನ. ರಹಿತವಾಗಿರ್ತಕ್ಕಂಥ ಗುಣಸ್ಥಾನ 14ನೇ ಗುಣಸ್ಥಾನ. ಅಲ್ಲಿ ಯಾವುದೂ ಇಲ್ಲ. ಆಮೇಲೆ 14ನೇ ಗುಣಸ್ಥಾನದಲ್ಲಿ ಈ ಥರ ಇದೆ ಅಂದ ಮೇಲೆ, ಯೋಗ ಪ್ರವೃತ್ತಿ ಇಲ್ಲ ಅಂದ ಮೇಲೆ ಅಲ್ಲಿ ಏನಿದೆ? ಧ್ಯಾನ ಇದೆ. ಅಲ್ಲಿ ಧ್ಯಾನ ಇದೆ. ಮೋಕ್ಷ ಯಾವಾಗ ಆಯಿತು? ಧ್ಯಾನ ಇದ್ದಾಗ ಆಯಿತು. ನಾವು ಇದನ್ನು ಹೇಳುವಾಗಲೂ ಧ್ಯಾನ ಇರಲ್ಲ ಕೆಲವೊಬ್ಬರಿಗೆ, ಆ ಕಡೆ ಕಡೆ ಓಡಾಡ್ತಿರ್ತೀವಿ. ಮೋಕ್ಷ ಧ್ಯಾನದಿಂದಲೇ ಆಗಿದೆ ಅನ್ನುವಂಥದ್ದು ಸತ್ಯ. ಎಷ್ಟು ಜನ ತೀರ್ಥಂಕರು ಇಲ್ಲಿ ತನಕ ಮೋಕ್ಷ ಹೋಗಿದ್ದಾರೆ? ಯಾರೂ ಕೂಡ ಉಪದೇಶ ಕೊಡ್ತಾ ಹೋಗಿಲ್ಲ, ವಿಹಾರ ಮಾಡ್ತಾ ಹೋಗಿಲ್ಲ. ಮನೋಯೋಗ, ವಚನಯೋಗ, ಕಾಯಯೋಗ ಎಲ್ಲಿವರೆಗೆ ಇದೆಯೋ ಅಲ್ಲಿವರೆಗೆ ಮೋಕ್ಷ ಇಲ್ಲ. ಹೇಗಬಹುದು? ಮನೋಯೋಗ, ವಚನಯೋಗ, ಕಾಯಯೋಗ 2 ಪ್ರಕಾರವಾಗಿ ಇದ್ದಿರ್ತದೆ. ನಾವು ಪಾಪದ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ಅಶುಭ ಯೋಗ. ಅಲ್ಲಿ ಪಾಪಾಶ್ರವ, ಪಾಪಬಂಧ ಇದೆ. ಈ ಪಾಪಾಶ್ರವ, ಪಾಪಬಂಧ ಆಗುವಾಗ ಎಂಥ ಕರ್ಮಗಳು? ಅಶುಭ ಕರ್ಮಗಳು. ಈ ಕರ್ಮಗಳು ನಮಗೆ ಎಂಥ ಫಲವನ್ನು ಕೊಡ್ತವೆ? ನಮ್ಮ ಆತ್ಮನಿಗೆ ದುಃಖವನ್ನು ಉಂಟು ಮಾಡತಕ್ಕಂತಹ ಫಲವನ್ನು ಕೊಡ್ತವೆ. ಆಮೇಲೆ ಈ ದುಃಖವನ್ನು ಉಂಟು ಮಾಡತಕ್ಕಂಥ ಫಲವನ್ನು ನಾವು ಭೋಗಿಸಬೇಕೋ ಅಥವಾ ಭೋಗಿಸಿದ್ರೂ ನಡೀತದೆಯೋ? ಇಲ್ಲ, ಭೋಗಿಸಲೇಬೇಕು. ಭೋಗಿಸಬಾರದು ಅಂತಂದ್ರೆ ಏನ್ ಮಾಡಬೇಕು? ಸಮಯ ಕೂತ್ಕೊಳ್ಬೇಕು. ಆಮೇಲೆ ಈ ಸಮಯ ಕೂತ್ಕೊಂಡ್ರಿ ಅಂತಂದ್ರೆ ಏನಾಗ್ತದೆ? ನಿಮ್ಮ ಯೋಗ ನಿಲ್ತದೆ ನೋಡ್ರಿ. ಮನೋಯೋಗ ಇಲ್ಲ, ವಚನ ಯೋಗ ಇಲ್ಲ, ಕಾಯಯೋಗ ಇಲ್ಲ, ಸಾಮಾಜಿಕಗಳು ಕೂತ್ಕೊಂಡಿದ್ದೀರಿ. ಪಾಪವನ್ನೂ ಮಾಡ್ತಾ ಇಲ್ಲ ಮತ್ತು ಪುಣ್ಯವನ್ನು ಮಾಡ್ತಾ ಇಲ್ಲ. ಹೀಗಿರುವಾಗ ನಾವು ಹಾಗೇನೆ ಕೂತ್ಕೊಂಡಿದ್ದೀವಿ ಅಂತಂದ್ರೆ ನಿಮ್ಮ ಕರ್ಮಗಳು ಯಾವುವು ಉಳಿಲ್ಲ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಏನೇನು ಓಡಾಡ್ಕತ್ತಲ್ಲ, ಕೂತ್ಕೊಳ್ಳಿಕ್ಕೆ ಹಾಕದು. ಕೂತ್ಕೊಂಡವರಿಗೆ ಮಾತ್ರ ಮೋಕ್ಷ ಇದೆ, ಓಡಾಡೋರಿಗೆ ಮೋಕ್ಷ ಇಲ್ಲ. ಎಷ್ಟು ಸರಳ ಇದೆ ನೋಡ್ರಿ. ಏನ್ ಮಾಡೋದಿಲ್ರಿ, ಸುಮ್ಮನೆ ಕೂತ್ಕೊಂಡು ಬಿಡೋದು, ಮೋಕ್ಷ ಇರ್ತದೆ. ಸತ್ಯ ಅಲ್ಲ? ಕೂತ್ಕೊಂಡವ್ರಿಗೆ ಮೋಕ್ಷ ಅಥವಾ ಏನಾದ್ರೂ ಮಾಡುವವರಿಗೆ ಮೋಕ್ಷ? ಕೆಲವೊಬ್ರು ಏನ್ ಕೇಳ್ತಾರಂತಂದ್ರೆ, ಮಹಾರಾಜರು ಸಾಮಾಯಿಕ ಮಾಡ್ತೀವಿ ಅಂದ್ರೆ ಸಾಮಾಯಿಕದೊಳಗೆ ಏನ್ ಮಾಡ್ಬೇಕು ಅಂತ ಮಾಡೋದನ್ನು ಕೇಳ್ತಾರೆ. ಅದ್ರೊಳಗೂ ಇಲ್ಲಿ ಏನ್ ಹೇಳ್ತಾ ಇದ್ದವರು, ಏನು ಮಾಡಬೇಡಿ ಅಂತ. ಸಾಮಾಯಿಕದೊಳಗೆ ಕೂತ್ಕೊಂಡಾಗ ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ. ಮತ್ತೆ ನಾವು ಸಾಮಾಯಿಕ ಮಾಡಕ್ ಬರೋಲ್ರಿ. ಅದು ಏನ್ ಮಾಡ್ಬೇಕಂತ ಗೊತ್ತಿಲ್ರಿ ನೋಡ್ರಿ. ಅದ್ರಾಗೂ ಏನಾದ್ರೂ ಮಾಡ್ಬೇಕಂತ ಅಂದ್ರೆ ಮಾಡುವಂತ ಈ ಮಾಡುವಂತ ಚಟ ಅನಾದಿ ಕಾಲದಿಂದ ಇದೆ. ಮತ್ತು ಈ ಚಟ ಅಂತ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಏನಾದ್ರೂ ಮಾಡಕ್ ಹತ್ತದೆ, ಮಾಡ್ಲೇಬೇಕು ಅನ್ನುವಂತ ಹಠ ಮತ್ತೆ ಬಂದ್ಬಿಡ್ತದೆ. ಚಟ ಅದನ್ನ ಬಿಡೋದಿಲ್ಲ ಅಂತಂದ್ರೆ ಹಠ ಇಲ್ಲ. ಸಾಮಾಜಿಕದಾಗ ಕುತ್ಕೊಂಡು ಏನ್ರ ಮಾಡಕ್ ಹತ್ತದೆ
ಏನು ಮಾಡಬಾರ್ದು ಅನ್ನುವಂಥದ್ದು ಸುಳ್ಳು. ಮಾಡಕತ್ತದೆ, ಮಾಡಿದಾಗ್ಲೇ ಮೋಕ್ಷ ಸಿಗ್ತದೆ. ಯಾವುದು ಸರಿ? ಮಾಡಲೇಬಾರ್ದು ಅನ್ನೋದು ಸರಿಯಲ್ಲ. ಆಮೇಲೆ ಏನು ಮಾಡಬೇಕು? ಸಾಮಯಿಕ ಅಂತಂದ್ರೆ ಏನು? ಮನಸ್ಸಿನೊಳಗೆ ಒಳ್ಳೆಯದನ್ನೂ ಮಾಡುವಂಥ ವಿಚಾರ ಬೇಡ, ಕೆಟ್ಟದ್ದನ್ನೂ ವಿಚಾರ ಮಾಡುವಂಥದ್ದು ಬೇಡ, ಮತ್ತು ನಾವು ಎಲ್ಲೂ ಕೂಡ ಹೋಗೋದು ಬೇಡ, ಅಳ್ಳಾಡೋದು ಬೇಡ, ಏನಿಲ್ಲ. ಒಂದು ಜಾಗದೊಳಗೆ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡದ್ದು, ಸುಮ್ಮನೆ ಕೂತ್ಕೊಳ್ಳೋದು, ಏನು ಮಾಡೋದಿಲ್ಲ. ಸುಮ್ಮಿರಿ, ಮೋಕ್ಷ ಇರ್ತದೆ. ಸುಮ್ಮನೆ ಇರಿ, ಕಪ್ಪಿರ್ಬೇಕು. ಏನಾರ ಮಾಡಕ್ಕೂ ಹೊರಡೋದು ಒಂದು ಚಟ ಬಿದ್ದು ಬಿಟ್ಟಿತ್ತು. ಶಾಂತವಾಗಿ ಕೂತ್ಕೊಳ್ಳಿ, ಶಾಂತವಾಗಿ ಕೂತ್ಕೊಳ್ಳಿ, ಮೋಕ್ಷ ಆಗ್ತದೆ. ಇದನ್ನು ಕಲಿಬೇಕು ನಾವು, ಇದನ್ನೇ ಕಲಿಬೇಕು. ಇದರಿಂದ ಮೋಕ್ಷ ಇದೆ. ಇದಾಗಲ್ಲ. ಯಾಕಾಗಲ್ಲ? ಮಾಡೋ ಚಟ ಬೀಜಲ್ಲ. ನಾವು ಒಟ್ಟು ಏನಾರ ಮಾಡಬೇಕಂತೀವಿ. ಬೇಡಪ್ಪ, ಏನು ಮಾಡ್ತಾ ಇದೀವಿ, ಎಲ್ಲ ಬಿಟ್ಟು ಬಿಡೋಣ. ಬಿಡ್ಕೆ ಹೆಂಗ ಆಗ್ತೈತ್ರಿ? ಎಲ್ಲ ಬಿಟ್ರೆ ಧರ್ಮ ಹೆಂಗ ಆಗೋದು? ಆದ್ರೆ ಎಲ್ಲ ಬಿಡುವುದಕ್ಕೆ ಎಲ್ಲಕ್ಕಿಂತ ದೊಡ್ಡ ಧರ್ಮ ಅಂತ ಹೇಳಿದ್ರು. ಎಲ್ಲಕ್ಕಿಂತ ಸರ್ವಶ್ರೇಷ್ಠವಾದ ಧಾರ್ಮಿಕ ಅನುಷ್ಠಾನ ಕ್ರಿಯೆ ಯಾವುದು ಅಂತಂದ್ರೆ ಧ್ಯಾನ. ಧ್ಯಾನದಲ್ಲಿ ಅದು ಒಂದು ಕ್ರಿಯೆ ಅಂತಂದ್ರಿ, ಆದ್ರೆ ಧ್ಯಾನದಲ್ಲಿ ಕ್ರಿಯೆಗಳಿಲ್ಲ. ಧ್ಯಾನ ಒಂದು ಕಾರ್ಯ, ಅದ್ರ ಕೂತ್ಕೊಳ್ಳುವವರೆಗೆ ಅದು ಕಾರ್ಯ. ಕೂತ್ಕೊಂಡ ನಂತರ ಏನ್ ಮಾಡಕ್ ಹತ್ತದ? ಮತ್ತೆ ಯಾವ್ದಾದ್ರು ಕಾರ್ಯ ಉಳಿತಾ? ಇಲ್ಲ, ಯಾವುದೂ ಕಾರ್ಯ ಉಳಿಲಿಲ್ಲ. ಏನ್ ಮಾಡ್ಬೇಕು? ಆವಾಗ ಶಾಂತವಾಗಿ ಕೂತ್ಕೊಳ್ಬೇಕು. ಮನಸ್ಸಿನಲ್ಲಿ, ನಮ್ಮ ಆತ್ಮನಲ್ಲಿ ನಮ್ಮ ವಿಚಾರಗಳು ಯಾವುದನ್ನು ಮಾಡಬೇಕು ಅನ್ನುವಂತಹ ಓದಕ್ಕೆ ಹೋಗಬಾರ್ದು. ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದ್ದನ್ನು ಮಾಡಬೇಕು, ಯಾವುದು ವಿಚಾರಕ್ಕೂ ಹೋಗೋದಿಲ್ಲ. ಏನ್ ಮಾಡೋದು? ಆಮೇಲೆ ಶಾಂತವಾಗಿ ಕೂತ್ಕೊಳ್ಳೋದು. ಮಾತಾಡ್ಬೇಡ್ರಿ, ಶಾಂತವಾಗಿ ಕೂತ್ಕೊಳ್ಳೋದು. ಕೂತ್ಕೊಂಡು ನೋಡ್ರಿಲ್ಲ, ಮಂದಿರದೊಳಗ ಮೂರ್ತಿ ಕೂತ್ಕೊಂಡಿದೆಯಲ್ಲ, ಮೂರ್ತಿ ಕೂತ್ಕೊಂಡಿದೆ, ಹಾಗೆ ಕೂತ್ಕೊಳ್ಳೋದು. ಮೂರ್ತಿ ಏನಾದರೂ ವಿಚಾರ ಮಾಡ್ತಾ ಇದೆಯಾ? ಇಲ್ಲ, ಹಾಗೆ ಕೂತ್ಕೊಳ್ಳೋದು. ಏನೂ ವಿಚಾರ ಮಾಡೋದಿಲ್ಲ. ಎಂಥ ವಿಚಾರ ಮಾಡೋದಿಲ್ಲ? ನಾನು ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬೇಕು ಅನ್ನುವಂಥ ವಿಚಾರ ಬರಲೇಬಾರ್ದು. ಇದು ಸಾಮಯಿಕ. ಶಾಂತವಾಗಿ ಕೂತ್ಕೊಳ್ಳೋದೇ ಸಾಮಯಿಕ. 5 ನಿಮಿಷ ಸಾಮಯಿಕ ಮಾಡಿ, ಅದು ಸಾಮಯಿಕ. ಶಾಂತವಾಗಿ ಕೂತ್ಕೊಂಡು ಎದ್ದು ಬಿಡಿ, ಅದು ಸಾಮಯಿಕ ಆಯಿತು. ಕೆಲವರಿಗೆ ನನ್ನ ಅನಿಸಿಕೆ ಅಂತಂದ್ರೆ, ಈ ಥರ ಏನೂ ಮಾಡಲಿಲ್ಲ, ಒಂದು ಜಪಾನು ಹಾಕಲಿಲ್ಲ, ಏನು ಮಾಡಲಿಲ್ಲ, ಅದು ಹೆಂಗ್ರಿ ವ್ಯರ್ಥ ಹೋಯ್ತಲ್ರಿ, ಸಾಮಯಿಕ ಎಲ್ಲಿ ಆಯ್ತದ? ಮಾಡೋ ಚಟ ಐತಲ್ಲ, ಅದಕ್ಕೆ ಹಂಗೆ ಅನಿಸ್ತಾ ಇದೆ. ಏನಾದರೂ ಮಾಡಿ ಎದ್ದಾಗ ನೆಮ್ಮದಿ, ನಾನು ಸಾಮಯಿಕ ಮಾಡಿ ಬಂದಿದ್ದೇನೆ, ಧ್ಯಾನ ಮಾಡಿ ಬಂದಿದ್ದೇನೆ ಅಂತ. ಇದು ಧ್ಯಾನದ ಸ್ವರೂಪ ಅಲ್ಲ, ಇದು ಸಾಮಯಿಕದ ಸ್ವರೂಪ ಅಲ್ಲ. ಸಾಮಯಿಕ ಮತ್ತು ಧ್ಯಾನ ಸ್ವಲ್ಪ ವ್ಯತ್ಯಾಸ ತಿಳ್ಕೊತೀರಾ? ಸಾಮಯಿಕ ಎದಕ್ಕೆ ಅನ್ಬೇಕು ಮತ್ತು ಧ್ಯಾನ ಯಾವುದಕ್ಕೆ ಅನ್ಬೇಕು? ಧ್ಯಾನ ದೊಡ್ಡದು, ಸಾಮಯಿಕ ಚಿಕ್ಕದು. ಧ್ಯಾನ ಸಿದ್ಧಿ ಸಾಮಯಿಕದಿಂದ ಆಗ್ತದೆ. ಅದು ಕಾರ್ಯ, ಇದು ಕಾರಣ. ಸಾಮಯಿಕ ಇಲ್ಲದೆ ಯಾರಿಗೆ ಸಾಮಯಿಕ ಮಾಡಲಿಕ್ಕೆ ಬರುವುದಿಲ್ಲವೋ ಅವರಿಗೆ ಧ್ಯಾನ ಇಲ್ಲವೇ ಇಲ್ಲ. ಸಾಮಯಿಕ ಮಾಡುವಂತಹ ಪದ್ಧತಿ ಗೊತ್ತಾದವರಿಗೆ ಮಾತ್ರ ಧ್ಯಾನ ಸಿದ್ಧಿ ಆಗ್ತದೆ. ಆಮೇಲೆ ಸಾಮಯಿಕ ಅಂತಂದ್ರೆ ಏನು? ಸಮತಾಭಾವೋ ಸಾಮಯಿಕ. ಸಮತಾಭಾವ ಅಂದ್ರೆ ಏನು? ಶಾಂತ, ಏನೂ ಮಾಡೋದಿಲ್ಲ, ಸಮತಾದಲ್ಲಿರುವುದು. ಒಳ್ಳೆಯದನ್ನು ವಿಚಾರ ಮಾಡೋದಿಲ್ಲ,
ಕೆಟ್ಟದ್ದನ್ನು ವಿಚಾರ ಮಾಡೋದಿಲ್ಲ. ಯಾಕೆ? ಒಳ್ಳೆಯದನ್ನು ವಿಚಾರ ಮಾಡಿದ್ರಿ ಶುಭ ಮನೋಯೋಗ, ಕೆಟ್ಟದ್ದನ್ನು ವಿಚಾರ ಮಾಡಿದ್ರಿ ಅಶುಭ ಮನೋಯೋಗ. ಇದರಿಂದ ಪುಣ್ಯ, ಇದರಿಂದ ಪಾಪ. ಸಮತಾಭಾವ ಸಾಮಾಯಿಕ. ಸಮತಾಭಾವದಿಂದ ಒಳಗಡೆಗೆ ಶಾಂತವಾಗಿ ಇರೋದು. ಎಷ್ಟು ನಿಮಿಷ ಇರಲಿಕ್ಕೆ ಶಕ್ಯ ಅಷ್ಟು ಇದ್ದು ನೋಡಿ. ಇಂಥ ಸಾಮಾಯಿಕವನ್ನು ಮಾಡಿ ನೋಡಿ, ಮಾಡಿ ನೋಡಬೇಕು. ಇನ್ನೇನು ಅಂತಂದ್ರೆ, ಏನೂ ಮಾಡಬೇಡಿ ಅಂತ ಹೇಳಿದಾರಲ್ಲ, ಅಲ್ಲಿ ಏನೂ ಮಾಡಬೇಡಿ ಹಾಗೆ ಕೂತ್ಕೊಳ್ಳಿ ಅಂದಮೇಲೆ ನಾವು ಶಾಂತವಾಗಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ, ಶಾಂತವಾಗಿ ಕೂತ್ಕೊಂಡು ಬಿಡ್ತೀವಿ, ನಿದ್ರಾ ಬಂದೇ ಬಿಡ್ತದೆ. ರಿಲ್ಯಾಕ್ಸ್ ಆಯ್ತಲ್ಲ ಪೂರ್ತಿ, ಶರೀರಕ್ಕೆ ಆರಾಮ್ ಸಿಗ್ತಲ್ಲ. ಏನು ವಿಚಾರ ಮಾಡಬಾರ್ದು ಅಂತಂದಿದಾರು, ಅದಕ್ಕೆ ನಾವು ಕೂತ್ಕೊಂಡು ಬಿಡ್ತೀವಲ್ಲ, ಕೂತ್ಕೊಂಡ ನಂತರ ಏನು ಬರ್ತದೆ? ಆಮೇಲೆ ಏನಾದರೂ ಮಾಡೋದಾಯ್ತು ಇಲ್ಲ. ನಿದ್ರೆ ಯಾವ ಕಾರ್ಯ ಅದು? ಶುಭನೋ ಅಥವಾ ಅಶುಭ? ಆಮೇಲೆ ನೋಡಿ ಹೇಳಿದ್ರು ಅದನ್ನು ಮಾಡಬೇಡ ಇದನ್ನು ಮಾಡಬೇಡ, ನಿದ್ರೆ ಶುರು ಆಯ್ತು. ಈಗ ನಿದ್ರೆ ಅಶುಭ ಕಾರ್ಯ, ನಿದ್ರೆಯನ್ನು ಮಾಡಬೇಡ. ಜಾಗೃತಿಯಿಂದ ನಿಂತುಕೊಳ್ಳು. 5 ನಿಮಿಷ 10 ನಿಮಿಷ ಎಷ್ಟು ಮಾಡ್ತೀರಿ ಅಷ್ಟೇ ಸಾಕು. ಬಹಳ ದೊಡ್ಡದಾಗಿ ಮಾಡಕ್ ಹೋಗಿ ಬಾಹುಬಲಿ ಭಗವಂತರಾಗಿ 1 ವರ್ಷ ನಿಂತ್ಕೊಂಡು ಎರಡು ನಿಮಿಷದ ಮಾಡಕ್ ಶಕ್ಯ ಇಲ್ಲ ಅಂದಮೇಲೆ 1 ವರ್ಷ ತನಕ ನಿಲ್ತೀವಿ ಅಂತಂದ್ರೆ ಏನಾಗೋದು ಇದೆಯಲ್ಲಿ? 2 ನಿಮಿಷ ಶಾಂತವಾಗಿ ಕೂತ್ಕೊಳ್ಳಿ, ಕೂತ್ಕೊಂಡು ನೋಡಿ. ಇದನ್ನ ಪ್ರಾಕ್ಟೀಸ್ ಮಾಡ್ತೀರಾ? ಯಾವಾಗ ನೀನು ಮಾಡೋರು? ಈಗ ಬೇಡ, ಸಾಯಂಕಾಲ ಮಲಗುವಾಗ ಮಾಡಿ, ಮಲಗೋಕ್ಕಿಂತ ಮುಂಚಿತವಾಗಿ ನೋಡಿ. ಯಾರಿಗೆ ನಿದ್ರೆ ಬರುವುದಿಲ್ಲ ನೋಡ್ರಿ, ಅವ್ರಿಗೆ ನಿದ್ರೆ ತತ್ಕಾಲ ಬರಬೇಕು ಅಂತಂದ್ರೆ ಈ ಸಾಮಾಯಿಕ ಮಾಡಬೇಕು. ಸಾಮಾಯಿಕ ಮಾಡುವ ವಿಧಿ ಯಾರಿಗೆ ಗೊತ್ತಿದೆಯಲ್ಲ ಅವ್ರಿಗೆ ನಿದ್ರೆ ಬಹಳ ಜಲ್ದಿ ಬರ್ತದೆ. ಸಾಮಾಯಿಕ ಮಾಡುವಂತ ವಿಧಿ ಯಾರಿಗೆ ಗೊತ್ತಿಲ್ಲ ಅವ್ರು ಗೋಳಿ ತಗೊಂಡ್ ಮಲಗಿದ್ರು ನಿದ್ದೆ ಬರೋಲ್ಲ. ಸಾಮಾಯಿಕದ ವಿಧಿಯಲ್ಲಿ ಪ್ರವೇಶ ಮಾಡಿದ್ರಿ ಅಂತಂದ್ರೆ ನಿದ್ರೆ ಶುರು ಆಗುತ್ತೆ. ಆದ್ರೆ ಸಾಮಾಯಿಕವನ್ನ ಮಾಡುವಾಗ ನಾವು ನಿದ್ರೆಯನ್ನು ಮಾಡುವುದಿಲ್ಲ ಅನ್ನುವಂತ ಸಂಕಲ್ಪ ಮಾಡಿಕೊಂಡು ಕೂತ್ಕೊಂಡಿದ್ದಾರ ಅಂತಂದ್ರೆ ಅದು ನಿಜವಾದ ಸಾಮಾಯಿಕ. ಸಾಮಾಯಿಕದ ವಿಧಿಯಿಂದ ನಾವು ಸಾಮಾಯಿಕವನ್ನು ಮಾಡಬಹುದು. ಸಾಮಾಯಿಕದ ಅದೇ ವಿಧಿಯಿಂದ ನಾವು ಗೋಳಿ ಇಲ್ಲದೆ ನಿದ್ರೆ ತಕ್ಷಣ ಬರುವ ಹಾಗೆ ನಮ್ಮ ಶರೀರವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲಿಕ್ಕೆ ಆ ವಿಧಿಯನ್ನು ಅನುಸರಿಸಿಕೊಂಡು ಹೋಗ್ಬಹುದು. ಯಾರಿಗೆ ನಿದ್ರೆ ಬರಲ್ಲ ಸಾಮಾಯಿಕ ಮಾಡ್ರಿ, ತಂತನ ನಿದ್ರೆ ಬರ್ತದೆ ನಕ್ಕಿ. ಬರ್ತದೆ ಅಲ್ರಿ? ಪ್ರಯೋಗ ಮಾಡಿ ನೋಡ್ರಿ. ಅಲ್ಲ ನಕ್ಕಿ ಬರ್ತದೆ ನಿದ್ರೆ. ಯಾರಿಗೆ ಬರಲ್ಲ ಅವ್ರಿಗೂ ಬರ್ತದೆ. ಅದು ಪ್ರಾಕ್ಟೀಸ್ ಮಾಡಬೇಕು. ಸಾಮಾಯಿಕ ಮಾಡುವಂತ ಈ ವಿಧಿಯನ್ನ ಪ್ರಾಕ್ಟೀಸ್ ಮಾಡಿ ನೋಡಬೇಕು. ಸ್ವಲ್ಪ ತಿಳ್ಕೊಳ್ಳಿದನ್ನ. ಸಾಮಾಯಿಕ ಮತ್ತು ಧ್ಯಾನದಲ್ಲಿ ಇರುವ ವ್ಯತ್ಯಾಸ ಏನು? ಸಾಮಾಯಿಕ ಅಂತಂದ್ರೆ ಸಮತಾ ಭಾವನೆಯನ್ನ ತಾಳುವುದು. ಸಮತ, ಶಾಂತ ಆಗುವುದು. ಯಾವುದನ್ನು ಮಾಡಲಿಕ್ಕೆ ಅಪೇಕ್ಷೆ ಪಡದೆ ಶಾಂತಾಗಿ ಕೂತ್ಕೊಳ್ಳೋದು. ಸಮತಾಭಾವವು ಸಾಮಾಯಿಕ. ಇದು ಸಮತ. ಮತ್ತೇನಾದ್ರೂ ಮಾಡುವ ವಿಚಾರ ಇತ್ತು ಅಂತಂದ್ರೆ ವಿಷಮತ. ಅದು ಮಾಡಬೇಕು ಇದು ಮಾಡಬೇಕು ಮಾಡುವಂಥದ್ದು, ಕೂತ್ಕೊಂಡ ನಂತರ ಮಾಡುವಂಥದ್ದು ವಿಚಾರ ಬಂತು ಅಂತಂದ್ರೆ ಅದು ವಿಷಮತ, ಸಮತ ಅಲ್ಲ. ಏನು ಮಾಡೋದಿಲ್ಲ. ಆಮೇಲೆ ಮನಸ್ಸು ಓಡ್ತದೆ. ಅದು ಮನಸ್ಸು ಓಡ್ಲಿಲ್ಲ, ಎಲ್ಲಿ ಓಡೋದಿದೆ? ಓಡುವಂತಹ ದುಃಖ ಬೇಡ, ಓಡಿ ಹೊಂಟಿದೆ ಅಂತ ಅನ್ನುವಂಥದ್ದು
ವಿಚಾರ ಬೇಡ ಬೇಡ, ಓಡ್ತದೆ ಓಡಲಿ ಅದು. ನೀವು ಹೇಗಿರಬೇಕು? ಶಾಂತವಾಗಿರಬೇಕು. ಎಲ್ಲಿ ಹೋಗ್ತದೆ ಹೋಗ್ಲಿ, ಅಲ್ಲಿ ನೀವು ಶಾಂತವಾಗಿದ್ದರೆ ಮುಗಿದು ಹೋಯ್ತಲ್ಲ. ನೀವು ಶುಭ ಕರ್ಮವನ್ನ ಮತ್ತು ಅಶುಭ ಕರ್ಮವನ್ನ ಎರಡನ್ನೂ ಮಾಡ್ತಾ ಇಲ್ಲ, ಶಾಂತವಾಗಿ ಸಮತಾದಲ್ಲಿ ಕೂತ್ಕೊಂಡಿದ್ದ ನಂತರ ಮುಗಿದು ಹೋಯ್ತಲ್ಲ. ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ಅವ್ರ ಕಡೆ ಹೋಗ್ತೈತಿ. ಅದನ್ನೇ ಸಂಕಲ್ಪದಲ್ಲಿ ಮಾಡ್ಕೊಳ್ಳೋದು ನಾವು. ಏನು ಸಂಕಲ್ಪ ಮಾಡ್ಕೋಬೇಕು? ರತ್ನಗಢ ಶ್ರಾವಕಾಚಾರದಲ್ಲಿ ಇದನ್ನೆಲ್ಲ ವಿಧಿ ತಿಳಿಸಿ ಹೇಳ್ಕೊಟ್ಟಿದ್ದಾರೆ, ಯಾವ ಥರ ಸಾಮಾಯಿಕ ಮಾಡಬೇಕು. ಈಗ ಒಂದು ಉತ್ಕೃಷ್ಟವಾಗಿ 45 ನಿಮಿಷ ಸಾಮಾಯಿಕ ಮಾಡಬೇಕು ಅಂತ ವಿಧಿ ಇದೆ. ಇಲ್ಲ ಅಷ್ಟು ನಮಗೆ ಶಕ್ಯ ಇಲ್ಲ ಅಂತಂದರೆ ಪ್ಯೂರ್ವಾಗಿ ಸಾಮಾಯಿಕ ಮಾಡುವಂಥದ್ದು ಅಷ್ಟೊಂದು ಸಮಯದವರೆಗೆ ಶಕ್ಯ ಇಲ್ಲ ಅಂತಂದರೆ 10 ನಿಮಿಷ ಮಾಡಿ, 15 ನಿಮಿಷ ಮಾಡಿ. ಆದರೆ ಯಾವ ಥರ ಮಾಡಿ? ಅಲ್ಲಿ ಹೇಗೆ ಹೇಳಿದ್ದಾರೆಯೋ ಶಾಸ್ತ್ರದಲ್ಲಿ ಅದೇ ಥರ ಮಾಡಿ. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಶುಭ ವಿಕಲ್ಪಗಳನ್ನು ಮತ್ತು ಅಶುಭ ವಿಕಲ್ಪಗಳನ್ನು, ಶುಭ ಕಾರ್ಯಗಳನ್ನು ಮತ್ತು ಅಶುಭ ಕಾರ್ಯಗಳನ್ನು ಮಾಡುವುದನ್ನು ತ್ಯಾಗ ಮಾಡಿಕೊಂಡು ಕೂತ್ಕೊಳ್ಳಿ, ಈ ಸಂಕಲ್ಪ ಮಾಡಿಕೊಂಡು ಕೂತ್ಕೊಳ್ಳಿ. ಏನೇನು ತ್ಯಾಗ ಮಾಡೋದು? ಶರೀರ ನನ್ನದಲ್ಲ, ನಾನು ಆತ್ಮ. ಈ ಶರೀರದ ಮೇಲೆ ಇರತಕ್ಕಂಥ ಬಟ್ಟೆಗಳು, ಶರೀರ, ಮನೆ, ಬಂಧು ಬಾಂಧವ, ಪರಿವಾರ, ಜಗತ್ತು ಯಾವುದು ನನ್ನದಲ್ಲ. ಸಂಕಲ್ಪ ಮಾಡ್ಕೊಳ್ಳಿ, ಯಾವುದು ನನ್ನದಲ್ಲ. ಸಮಯವನ್ನು ಕಟ್ಟಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಏನು ಹೇಳ್ತಾ ಇದ್ದಾರೆ? ಸಮಯವನ್ನು ಕಟ್ಟಿಕೊಂಡು ಸಾಮಾಯಿಕ ಮಾಡಿ ಅಂತ. ಎಷ್ಟು ನಿಮಿಷ ನೀವು ನೋಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. 15 ನಿಮಿಷ ಸಾಮಾಯಿಕ ಮಾಡೋದಿದೆಯೋ ಅಥವಾ 45 ನಿಮಿಷ ಮಾಡೋದಿದೆಯೋ, ಎಷ್ಟು ಮಾಡೋದಿದೆ ನಿಮ್ಮ ಮೇಲೆ. 5 ನಿಮಿಷ ಸರಿ, 5 ನಿಮಿಷ ಮಾಡಿ. ಆದರೆ 5 ನಿಮಿಷದವರೆಗೆ ಏನು ಸಂಕಲ್ಪ ಮಾಡ್ಕೊಳ್ಳಿ? ಜಗತ್ತು ಮತ್ತು ಜಗತ್ತಿನ ಪದಾರ್ಥಗಳು ಯಾವುದು ನನ್ನದಲ್ಲ. ನಾನು ಆತ್ಮ ಅಂದ ತಕ್ಷಣ ಶರೀರ ನನ್ನದೇ. ಕಟ್ಟುವಂತಹ ಈ ಪುದ್ಗಲ ಕರ್ಮಗಳು, ಪುಣ್ಯ ಪಾಪಗಳು, ಇವು ನನ್ನವುಗಳೇನು ಅಲ್ಲ, ಅವು ನನ್ನವುಗಳಲ್ಲ. ಶರೀರವೂ ನನ್ನದಲ್ಲ. ಶರೀರ ನನ್ನದು, 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 ನಂದು, 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 ನನ್ನ ಪುಣ್ಯ, ನನ್ನ ಪುಣ್ಯ, ನನ್ನ ಪುಣ್ಯ, ನನ್ನ ಪಾಪ, ನನ್ನ ಪಾಪ, ನನ್ನ ಪಾಪ, ನನಗೆ ದುಃಖ ಕೊಡ್ತಾ ಇದೆ, ದುಃಖ ಕೊಡ್ತಾ ಇದೆ, ನನ್ನದು ಅಂತ ಅನ್ಬೇಡಿ. ಅಲ್ಲ, ಏನಿದೆ ಇರಲಿ, ಹಿಂದೆ ಏನು ಕಟ್ಟಿದೆ ಕಟ್ಟಲಿ. ಅದು ಪುಣ್ಯವೂ ಇದೆ, ಪಾಪವೂ ಇದೆ. ಅದು ಉದಯಕ್ಕೆ ಬರ್ತಾ ಇದೆ, ಫಲವನ್ನು ಕೊಟ್ಟು ಅದರ ಕೆಲಸ ಮಾಡ್ತಾ ಇದೆ. ನಿಮ್ಮ ಕೆಲಸ ನೀವು ಮಾಡಿ. ನಮ್ಮ ಕೆಲಸ ನಾವು ಏನು ಮಾಡೋದು? ಸಾಮಾಯಿಕದೊಳಗೆ ಕೂತ್ಕೊಂಡು ಶಾಂತ ಕೂತ್ಕೊಂಡು, ಮತ್ತೇನು ಮಾಡೋದಿಲ್ಲ. ಇಷ್ಟೇ ಮಾಡೋದಾದ್ರೆ ಇಷ್ಟ ಮಾಡೋದು, ಮತ್ತೊಂದು ಏನು ಮಾಡಕ್ಕೆ ಹೋಗೋದಿಲ್ಲ. ಶಾಂತವಾಗಿ ಕೂತ್ಕೊಳ್ಳೋದು. ಎಷ್ಟು ಕಲಿತೀರಿ? 5 ನಿಮಿಷ ನೋಡಿ, ಮಾಡಿ ನೋಡಿ ಯಾವ ಥರ. ಶಾಸ್ತ್ರದಲ್ಲಿ ಇದನ್ನೇ ಹೇಳಿದ್ದಾರೆ, ಶಾಂತವಾಗಿ ಕೂತ್ಕೊಳ್ಳೋದನ್ನು ಕಲ್ರಿ. ಈ ಥರ ಕೂತ್ಕೊಳ್ಳಿ, ಆಮೇಲೆ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಳ್ಳಿ. ಹಾಗೆ ಅಲ್ಲ, ಜಗತ್ತು ನನ್ನದಲ್ಲ, ಶರೀರ ನನ್ನದಲ್ಲ, ನನ್ನ ಮೈ ಮೇಲಿನ ಬಟ್ಟೆಗಳು ಕೂಡ ನನ್ನವುಗಳಲ್ಲ. ಶರೀರ ನನ್ನದಲ್ಲ ಅಂದಮೇಲೆ ಬಟ್ಟೆಗಳಲ್ಲಿ ನನ್ನವು. ಈ ಥರ ವಿಚಾರ ಮಾಡಿಕೊಂಡು ಎಲ್ಲ ತ್ಯಾಗ ಮಾಡೋದು. ಎಲ್ಲ ತ್ಯಾಗ, ಶರೀರ ತ್ಯಾಗ, ಜಗತ್ತು ತ್ಯಾಗ, ಪರಿವಾರ ತ್ಯಾಗ, ಧನ ಸಂಪತ್ತಿ, ವೈಭವ, ಬ್ಯಾಂಕ್ ಬಡ್ಡಿ ಎಲ್ಲ ತ್ಯಾಗ. ಬ್ಯಾಂಕ ಬಡ್ಡಿ ಅವೆಲ್ಲ ಮತ್ತೆ ಬರ್ಕತ್ತು ಅಂತಂದ್ರೆ ನೀವು ಅಶುಭ ಕಾರ್ಯವನ್ನ ಬಿಟ್ಟಿದ್ದೀರಿ. ಎಲ್ಲಿ ಸಂಕಲ್ಪ ಎಲ್ಲಿ ತಗೊಂಡಿದ್ದೀರಿ? ಸಂಕಲ್ಪ ತಕ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮಾಡಲ್ಲ ನಾವು, ನಮ್ಗೆ ಗೊತ್ತೇ ಇಲ್ಲ ಅದು. ಅದನ್ನು ಮರ್ತೇ ಬಿಟ್ಟಿದ್ದೀವಿ ನಾವು. ಸಮಯಕ್ಕೆ ಮಾಡು ಅಂತಂದರೆ ಓಹೋ ಟೈಮ್ ಆಗಿತ್ತಲ್ಲ ಸಮಯಕ್ಕೆ ಮಾಡು ಅಂತ ಹೇಳಿದರು, ಸುಮ್ಮನೆ ಕೂತ್ಕೊಂಡ್ರಪ್ಪ, ಸಂಕಲ್ಪ ಇಲ್ಲ ಏನಿಲ್ಲ. ಆಮೇಲೆ ಬ್ಯಾಂಕ್ ಬಡ್ಡಿ ಬರೋದು, ಅದು ಮನಸ್ಸು ಹೋಗೋದು, ಚಂಚಲ ಆಗೇ ಆಗೋದು. ಏನು ಮಾಡಬೇಕು? ಮುಖ್ಯ ಸಂಕಲ್ಪ ಮಾಡ್ಕೊಂಡು ಕೂತ್ಕೋಬೇಕು.
ಎಷ್ಟು ಸಮಯ ಮಾಡೋದಿದೆ ಅಷ್ಟು ಸಮಯದ ಸಂಕಲ್ಪ ಬೇಕು. 5 ನಿಮಿಷ ಸರಿ, 5 ನಿಮಿಷ ಕೂತ್ಕೊಳ್ಳಿ, ಸಮಯ ಮಾಡಿ, ಸಂಕಲ್ಪ ಮಾಡಿ. ಮೊದಲು ಜಗತ್ತು ನನ್ನದಲ್ಲ, ಜಗತ್ತಿನ ಯಾವ ಪುದ್ಗಲ್ ಒಂದು ಪರಮಾಣು ಕೂಡ ನನ್ನದಲ್ಲ, ನಾನು ಆತ್ಮ, ಸಿದ್ಧ ಪರಮಿಷ್ಠಿಗಳಂತೆ ನಾನು ಸ್ವತಂತ್ರ ಆತ್ಮ. ನನ್ನ ಆತ್ಮನ ಜೊತೆಯಲ್ಲಿ ಕಟ್ಟಿರ್ತಕ್ಕಂತಹ ಆ ಕರ್ಮ ಪರಮಾಣುಗಳು ಕೂಡ ಪುದ್ಗಲ, ಅದು ಪರದ್ರವ್ಯ, ನನ್ನ ದ್ರವ್ಯ ಅಲ್ಲ, ಪರದ್ರವ್ಯ ಇದೆ, ಅದು ನನ್ನದಲ್ಲ. ನಾನು ಮುಕ್ತಿಗೆ ಹೋದಾಗ ಇದು ನನ್ನ ಹತ್ತಿರ ಇರುವುದಿಲ್ಲ ಅಂದ ಮೇಲೆ ಇದು ನನ್ನದು ಹೇಗೆ? ಕರ್ಮಗಳು ನನ್ನಲ್ಲಿ ಇರುವುದೇ ಇಲ್ಲ ಅಂದ ಮೇಲೆ ಯಾವ ನನ್ನವುಗಳಲ್ಲ, ಅವೆಲ್ಲ ಇರೋದೇ ಇಲ್ಲ. ಅವುಗಳನ್ನೆಲ್ಲ ನಾವು ಹೋಗುವಾಗ ಬಿಟ್ಟು ಹೋಗ್ತೀವಿ. ಮೋಕ್ಷಕ್ಕೆ ಹೋಗುವಾಗ ನಿಮ್ಮ ಪುಣ್ಯವನ್ನು ನೀವು ಕಟ್ಕೊಂಡು ಹೋಗ್ತೀರ? ಇಲ್ಲ. ನಿಮ್ಮ ಶರೀರ ನಿಮ್ಮ ಸಂಗಡಿಗೆ ಬರ್ತದ? ಇಲ್ಲ. ಈ ಜಗತ್ತು ನಿಮ್ಮ ಸಂಗಟ ಇರ್ತದ? ಇಲ್ಲ. ನಿಮ್ಮ ಅಕ್ಕಪಕ್ಕದವರೆಲ್ಲ ನಿಮ್ಮ ಸಂಗಟ ಬರ್ತಾರ? ನಮ್ಮದನ್ನತಕ್ಕಂಥದ್ದು ಏನಿದೆ ಇಲ್ಲಿ? ಆತ್ಮ ಒಂದೇ ಇದೆ. ನನ್ನದು ಯಾವುದು ಅಂತಂದ್ರೆ ನಾನು ಆತ್ಮ, ಆತ್ಮನೇ ನನ್ನದು. ಮತ್ತು ಆತ್ಮನಲ್ಲಿ ಇರತಕ್ಕಂತಹ ಯಾವ ಪವಿತ್ರ ಸದ್ಗುಣಗಳಿವೆ, ನನ್ನ ಆತ್ಮಿಕ ಗುಣಗಳೇ ಮಾತ್ರ ನನ್ನವುಗಳು. ಗುಣ ಅವು ಎಂದೂ ಅದನ್ನು ಯಾರಿಗೂ ಕೊಡಕ್ಕೂ ಆಗುಲ್ಲ, ಮತ್ತು ಬೇರೆಯವರ ಗುಣಗಳನ್ನು ತೆಗೆದುಕೊಳ್ಳಿಕ್ಕೂ ಆಗುಲ್ಲ. ನನ್ನ ಗುಣಗಳು ನನ್ನ ಸಂಪತ್ತಿ, ನನ್ನ ವೈಭವ. ನನ್ನ ಆತ್ಮ ಗುಣಗಳೇ ನನ್ನ ಸಂಪತ್ತಿ, ನನ್ನ ವೈಭವ. ಆ ಗುಣಗಳೇ ನಾನು, ಆ ಸಂಪತ್ತಿಯೇ ನಾನು, ಆ ಸಂಪತ್ತಿಯೇ ನನ್ನದು. ಈ ಥರ ಅನ್ರಲ್ಲ, ಬೇಡ ಅಂತಾರೆ. ಸಾಮಾಯಿಕ ಕೂತ್ಕೊಂಡ ನಂತರ ಆ ಬ್ಯಾಂಕದ ಬಡ್ಡಿ ಎಲ್ಲ ನೋಡ್ರಿ, ಕೂತ್ಕೊಂಡ ನಂತರ ಶುರು ಆಯಿತು. ಅಶುಭ ಕಾರ್ಯದಲ್ಲಿ ಹೋಗ್ತಾ ಇದ್ದೀರಾ. ಸಂಕಲ್ಪ ಮಾಡ್ಕೊಳ್ಳಿ, 5 ನಿಮಿಷದ್ದು ಸಂಕಲ್ಪ ಮಾಡಿಕೊಂಡು ಕೂತ್ಕೊಳ್ಳಿ. ಚಂಚಲ ಆಗೋದೇ ಇಲ್ಲ. ಯಾಕೆಂತಂದರೆ ನೀವು ಉಪವಾಸ ಮಾಡ್ತೀರಿಲ್ಲ, ಅವಾಗ ಎಷ್ಟು ನಿರ್ದೋಷ ಮಾಡ್ತೀರಿ ಅಂತಂದರೆ ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಅದು ನಿಜವಾದ ಸಾಮಾಯಿಕ ಮಾಡಿದ ಹಾಗೆ. ಉಪವಾಸ ಮಾಡ್ತೀರಿ, ಮಂದಿರಕ್ಕೆ ಹೋಗಿರ್ತೀರಿ, ಭಗವಂತರ ಕಡೆಗೆ ಅಥವಾ ಮುನಿಗಳ ಕಡೆಗೋ ಎಲ್ಲೋ ಒಂದು ಉಪವಾಸದ ಸಂಕಲ್ಪ ತಗೊಂಡು ಬರ್ತೀರಿ. ನಾಳೆ ಅಷ್ಟಮಿ ಉಪವಾಸ ಮಾಡೋದಿದೆ. ಉಪವಾಸದಲ್ಲಿ ಏನು ತ್ಯಾಗ ಮಾಡ್ತೀರಿ? ಉಪವಾಸದಲ್ಲಿ ಏನೇನು ತ್ಯಾಗ ಮಾಡಿರ್ತೀರಿ? ಚತುರ್ವಿಧ ಆಹಾರ ತ್ಯಾಗ. ಚತುರ್ವಿಧ ಆಹಾರ ಯಾವ್ಯಾವು? ಖಾದ್ಯ, ಸ್ವಾದ್ಯ, ಪೇಯ, ಲೇಯ. 4 ತಿನ್ನುವಂಥ ಸಾಮಗ್ರಿಗಳು, ಕುಡಿಯುವಂಥ ಸಾಮಗ್ರಿಗಳು, ತರಲ ಪದಾರ್ಥಗಳು. ಲೇಯ ನೆಕ್ಕುವಂಥ ಪದಾರ್ಥಗಳು. ಮತ್ತು ಪೇಯ ಕುಡಿಯುವ ಪದಾರ್ಥಗಳು, ಖಾದ್ಯ ತಿನ್ನುವ ಪದಾರ್ಥಗಳು, ಸ್ವಾದ್ಯ ರುಚಿಯನ್ನು ನೋಡುವಂಥ ಪದಾರ್ಥಗಳು, ನೆಕ್ಕುವಂಥ ಪದಾರ್ಥಗಳು ಮತ್ತು ಕುಡಿಯುವಂಥ ಪದಾರ್ಥ. 4 ಪ್ರಕಾರದ ಪದಾರ್ಥಗಳನ್ನು ತ್ಯಾಗ ಮಾಡಿದ್ದೀರಿ ಅಂತಂದರೆ ಅದು ಅಷ್ಟಮಿ. ತ್ಯಾಗ ಯಾಕೆ ಮಾಡಿದಿರಿ? ತ್ಯಾಗ ಮಾಡೋಲ್ದ ಮಾಡ್ರಿ ಎಲ್ಲ ಉಪವಾಸ. ಸಂಕಲ್ಪ ಮಾಡೋಲ್ದನೂ ಉಪವಾಸ ಮಾಡೋದು. ಮನಸ್ಸು ಹೋಗ್ತದೆ. ಸಂಕಲ್ಪ ಇಲ್ಲ ಅಂತಂದ್ರೆ ಮನಸ್ಸು ಹೋಗ್ತದೆ. ಹಾಗೇನೆ ಸಾಮಾಯಿಕದಲ್ಲಿ ಕೂತ್ಕೊಳ್ಳುವಾಗ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಆಗ್ತದೆ ಅಂತಂದ್ರೆ ಯಾವ ಕಾರಣದಿಂದ ಆಗ್ತಾ ಇದೆ ಅನ್ನೋದನ್ನು ಗುರುತಿಸ್ಕೊಳ್ಳಲ್ಲ. ಸಂಕಲ್ಪರಹಿತವಾಗಿದ್ದೇವೆ, ಆದ್ದರಿಂದ ಹೋಗ್ತಾ ಇದೆ. ಸಂಕಲ್ಪ ಮಾಡಿಕೊಳ್ಬೇಕು, ಸಂಕಲ್ಪ ಮಾಡ್ಕೊಂಡು ಕೂತ್ಕೊಳ್ಬೇಕು. ಉಪವಾಸದಲ್ಲಿ ಯಾವ ಥರ ಸಂಕಲ್ಪ ಕಂಪಲ್ಸರಿ ಇದೆಯೋ ಅದೇ ಥರ ಸಾಮಾಯಿಕ ಮಾಡುವುದಕ್ಕೂ ಸಂಕಲ್ಪ ಕಂಪಲ್ಸರಿ ಇದೆ. ಅದನ್ನು ಮಾಡ್ಕೊಳ್ಳೋದು ನಾವು. ಅದಕ್ಕಾಗಿ ಮನುಷ್ಯನೊಳಗೆ ಅದೊಂದು ಇದೊಂದು ಆ ಒಂದು ವಿಚಾರ ಈ ಒಂದು ವಿಚಾರ ಬರ್ತಾ ಇರ್ತದೆ. ಉಪವಾಸದ ಸಂಕಲ್ಪ ಆದ ನಂತರ ನಾವು ನಮ್ಮ ಮನಸ್ಸಿನಲ್ಲಿ ಎಷ್ಟು ಭಯದಿಂದ ಅದನ್ನು ಪಾಲನೆ ಮಾಡ್ತಿರ್ತೀವಿ. ಎಲ್ಲರ ಮರ್ತೀವಲ್ಲ, ಎಲ್ಲರೂ ಏನರ ತಿನ್ನೋದಾಗುತ್ತಾಗಲ್ಲ, ಹೆದರಿಕೆ ಇರ್ತದಿಲ್ಲ. ಉಪವಾಸ ಇದೆ, ಅಷ್ಟಮಿ ಇದೆ, ಮರ್ತು ಬಿಟ್ಟು ಏನರ ತಿಂದರೆ ಏನಾಗೋದು, ಉಪವಾಸ ಭಂಗ ಆಗ್ತಿದೆ, ವ್ರತ ಭಂಗ ಆಗ್ತದೆ ಅಂತ ಹೆದರಿಕೆ ಇರ್ತದಿಲ್ಲ. ಅದಕ್ಕಾಗಿಯೇ ಸಂಕಲ್ಪ ತಗೋತೀರ. ಆ ಹೆದರಿಕೆ
ನಂತರ ಇರಬೇಕು, ಸಂಕಲ್ಪ ತಗೊಂಡ ನಂತರ. ಮರೆತು ಏನಾದರೂ ಆದತ್ತು ಅನ್ನುವಂಥದ್ದು ಸಂಕಲ್ಪ ಬೇಕೇ ಬೇಕು. ಸಂಕಲ್ಪ ತಕ್ಕೊಂಡಿದ್ದೀರಿ ಅಂತಂದರೆ ನಿಮ್ಮ ಮನಸ್ಸು ಊಟದ ಕಡೆಗೆ ಹೋಗೋದೇ ಇಲ್ಲ. ಹೇಗೆ ಮನಸ್ಸು ಸಂಕಲ್ಪ ಮಾಡಿದ ನಂತರ ಊಟದ ಕಡೆಗೆ ಹೋಗುವುದಿಲ್ಲವೋ, ಹಾಗೆ ಶುಭ ಅಶುಭ ಕಾರ್ಯಗಳ ಕಡೆಗೆ ಮನಸ್ಸು ಹೋಗಬಾರದಂತಂದ್ರೆ ಸಾಮಾಯಿಕದಕ್ಕಿಂತ ಮುಂಚಿತವಾಗಿ ಸಂಕಲ್ಪ ಬೇಕೋ ಬೇಡ? ಬೇಕಲ್ಲ. ಏನು ಸಂಕಲ್ಪ ಮಾಡ್ಕೊಳ್ಬೇಕು? ನಾನು ಶುಭ ಕಾರ್ಯಗಳನ್ನು ತ್ಯಜಿಸುತ್ತೇನೆ, ಅಶುಭ ಕಾರ್ಯಗಳನ್ನು ತ್ಯಜಿಸುತ್ತೇನೆ. ಎಷ್ಟು ಸಂಕಲ್ಪ ಮಾಡ್ಕೊಂಡಿದ್ದೀರಿ ಅಂತಂದ್ರೆ ಮತ್ತೊಂದು ಸಂಕಲ್ಪ ಮಾಡ್ಕೋಬೇಕು. ನಾನು ಶುಭ ಕಾರ್ಯಗಳನ್ನು ಮಾಡುವ ವಿಕಲ್ಪವನ್ನೂ ಮಾಡುವುದಿಲ್ಲ, ಅಶುಭ ಕಾರ್ಯಗಳನ್ನು ಮಾಡುವುದನ್ನೂ ಕೂಡ ಮಾಡುವುದಿಲ್ಲ. ಈ ಥರ ಅಂದು ಏನು ಮಾಡುತ್ತೇನೆ? ಆಮೇಲೆ ಶಾಂತವಾಗಿ ಸಮತಾ ಭಾವನೆಯಲ್ಲಿ ಕೂತ್ಕೊಳ್ತೀನಿ. ಪ್ರಸನ್ನ ಚಿತ್ತದಿಂದ ಶಾಂತಾಗಿ ಕೂತ್ಕೊಳ್ಳೋದು. ಶ್ವಾಸೋಚ್ಛ್ವಾಸದ ಕಡೆಗೆ ಲಕ್ಷ್ಯ ಇರಬೇಕು. ಆಮೇಲೆ ನಮ್ಮ ಮನಸ್ಸಿನಲ್ಲಿ ಯಾವುದು ಏನು ಬರ್ತಾ ಇದೆ ಬರಲಿ, ಏನು ಹೋಗ್ತಾ ಇದೆ ಹೋಗಲಿ, ಅದರ ಬಗ್ಗೆ ಯಾವ ಅಪೇಕ್ಷೆಯನ್ನು ತಾಳಬಾರದು. ಅದು ಬರಬಾರದು ಅಂತನೂ ಅಲ್ಲ, ಬರಬೇಕಂತನೂ ಅಲ್ಲ. ಯಾವುದು ಸಹಜವಾಗಿ ಬರ್ತಾ ಇದೆ ಬರಲಿ, ಸಹಜವಾಗಿ ಹೋಗ್ತಾ ಇದೆ ಹೋಗಲಿ. ಅಲ್ಲಿ ಏನು ಮಾಡಬಾರ್ದು ನಾವು? ರಾಗ ದ್ವೇಷ ಈ ಎರಡು ಭಾವಗಳನ್ನು ಮಾಡಬಾರ್ದು. ಬಂದದ್ರಲ್ಲಿ ರಾಗವನ್ನು ಮಾಡಬಾರ್ದು, ದ್ವೇಷವನ್ನು ಮಾಡಬಾರ್ದು. ಇದೇ ಸಮತಾಭಾವ. ಇದನ್ನೇ ಸಮತಾಭಾವ ಅಂತ ಹೇಳ್ತಾರೆ. ರಾಗದ್ವೇಷದಿಂದ ರಹಿತನಾಗಿ ಅಂತರ ಮುಹೂರ್ತದವರೆಗೆ ಕುಳಿತುಕೊಳ್ಳುವುದೇ ಸಾಮಾಯಿಕ. ಇಂಥ ಸಾಮಾಯಿಕ ಇದ್ದವರಿಗೆ ಧ್ಯಾನ ಸಿದ್ಧಿ ಆಗುತ್ತದೆ. ಧ್ಯಾನ ನಂತರ ಮೊದಲೇನು ಬೇಕು? ಸಾಮಾಯಿಕ. ಶಾಂತವಾಗಿ ಕೂತ್ಕೊಳ್ಳಿಕ್ಕೆ ಬರಬೇಕು. ಇದು ಸಾಮಾಯಿಕ. ಶುಭನೂ ಬರಬಾರ್ದು, ಅಶುಭನೂ ಬರಬಾರ್ದು. ಸಂಕಲ್ಪ ಮಾಡ್ಕೊಂಡ್ರೆ ಬರೋದೇ ಇಲ್ಲ. ಆದರೆ ನಾವು ಉಪವಾಸ ಏನೋ ಸಂಕಲ್ಪದಿಂದ ಮಾಡ್ಕೊಳ್ಳೋದು ಗೊತ್ತಿತ್ತು, ಅದನ್ನೇನೋ ಮಾಡ್ತಾ ಇದ್ದೀವಿ. ಆದರೆ ಇದು ಮಾಡೋದು ಗೊತ್ತಿಲ್ಲಲ್ಲ. ಸಂಕಲ್ಪ ಮಾಡ್ಕೊಳ್ಳೋದು ಮಾಡ್ಕೊಂಡು ಕೂತ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲಲ್ಲ. ಸಾಮಾಯಿಕ ಅಂತಂದ್ರೆ ಮುನಿಗಳಿಗೆ ಇರುವಂತಹ, ಮುನಿಗಳು ಮಾಡುವಂತಹ ಕ್ರಿಯೆಗೆ ಸಾಮಾಯಿಕ ಅಂತಾರೆ. ಅವ್ರು ಕೂತ್ಕೋತಾರಲ್ಲ, ಅವ್ರದ್ದು ಈಗ ಈ ಥರ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಅವರದ್ದು ಸಾಮಾಯಿಕ. ಶ್ರಾವಕರದ್ದು ಸಾಮಯಿಕ. ಸಾಮಯಿಕ ಅನ್ನುವಂಥ ಶಬ್ದ, ಸಾಮಾಯಿಕ ಅನ್ನುವಂಥ ಶಬ್ದ, ಈ ಶಬ್ದಕ್ಕಿರುವಂಥ ಅರ್ಥವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಸಾಮಯಿಕ ಯಾರ್ದು? ಶ್ರಾವಕರದ್ದು. ಸಾಮಯಿಕ ಅಂತಂದ್ರೆ ಸಮಯದ ಬಂಧನದಿಂದ ಶಾಂತವಾಗಿ ಕೂತ್ಕೊಂಡಿದ್ದಾನೆ. ಸಂಕಲ್ಪ ತಗೊಂಡು ಶಾಂತವಾಗಿ ಕೂತ್ಕೊಂಡಿದ್ದಾನೆ. ಮುನಿಗಳು ಸಮಯದ ಬಂಧನದಿಂದ ಕೂತ್ಕೊಂಡಿಲ್ಲ, ಬಂಧನ ಇಲ್ಲದೆ ಕೂತ್ಕೊಂಡಿದ್ದಾರೆ. ಯಾಕೆ? ಇವರಿಗೆ ಬಿಡುವಂಥದ್ದೇನೂ ಇಲ್ಲ. ಇವರಿಗೆ ಬಿಡುವಂಥದ್ದೇನಿಲ್ಲ. ನಿಮಗೆ ಬಿಡುವಂಥದ್ದು ಬಹಳ ಇದೆ. ನಿಮಗೆ ಅಶುಭವನ್ನು ಬಿಡಬೇಕಾ? ಶುಭವನ್ನು ಬಿಡಬೇಕು. ಮುನಿಗಳಿಗೆ ಏನು ಬಿಡಬೇಕು? ಏನು ಬಿಡಬೇಕು? ಎರಡು ಬಿಡಬೇಕು. ಎರಡು ಇದೆಯಾ? ಸಂಸಾರವನ್ನೇ ತ್ಯಜಿಸಿದವರು ಅವರು ಸಂಸಾರವನ್ನು ಮತ್ತೆ ಬಿಡಬೇಕಾ? ಬಿಟ್ಟು ಮತ್ತೊಮ್ಮೆ ಬಿಡಬೇಕಾ? ಧ್ಯಾನದಲ್ಲಿ ಕೂತು ಇಲ್ಲ. ಅವರಿಗೆ ಅಶುಭವನ್ನು ಬಿಡಲಿಕ್ಕೆ ಹತ್ತುವುದೇ ಇಲ್ಲ. ಇನ್ಯಾವುದು ಬಿಡಬೇಕು? ನಾವು ಶುಭವನ್ನು ಅಷ್ಟೇ ಬಿಡಬೇಕು. ಆದರೆ ಶುಭವನ್ನು ಬಿಡುವುದಕ್ಕಾಗಿ
ಸಮಯವನ್ನು ಕಟ್ಟಿಕೊಂಡು ಬಿಡುವಂಥದ್ದೇನು ಅವಶ್ಯಕತೆ ಇಲ್ಲ. ನಮಗೆ ಎಲ್ಲಿ ತನಕ ಈ ಶಾಂತ ಅವಸ್ಥೆಯಲ್ಲಿ ಉಳಿಯುವುದು ಸಾಧ್ಯ ಇದೆಯೋ ಅಲ್ಲಿ ತನಕ ನಾವು ಉಳಿತೇವೆ, ಅಷ್ಟೇ ಸಾಕು. ಎಲ್ಲಿ ತನಕ ಉಳಿಯುವಂತಹ ಶಕ್ತಿ ಇದೆಯೋ ಅಲ್ಲಿ ತನಕ ಉಳಿತೇವೆ. ನಿಮಗೆ ಆ ಥರ ಸಾಧ್ಯ ಇಲ್ಲ. ಬಾಹುಬಲಿ ಭಗವಂತರು 1 ವರ್ಷದವರೆಗೆ ಗಿರಿಯ ಮೇಲೆ ನಿಂತುಕೊಂಡ್ರು, ಮತ್ತೆ ಯಾವ್ದು ಕೆಲಸ ಇರಲಿಲ್ಲಲ್ಲ ಅವರಿಗೆ, ಅದಕ್ಕೆ ನಿಂತ್ಕೊಂಡ್ರು. ಹಾಗೆ ಯಾರಾದರೂ ಶ್ರಾವಕರು ನಿಂತ್ಕೊಂಡ್ರೆ ಯಾವುದಾದ್ರೂ ಶಾಸ್ತ್ರದಲ್ಲಿ ಉದಾಹರಣೆ ಬಂದಿವೆಯಾ? ಇಂತಹ ಶ್ರಾವಕರು 1 ವರ್ಷ ನಿಂತುಕೊಂಡ್ರು, 1 ವರ್ಷ ಸಾಮಾಯಿಕ ಮಾಡಿದರು. ಬಂದಿದೆಯಾ? ಒಂದು ಉದಾಹರಣೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದ್ರೆ ಶ್ರಾವಕರು ಅಶುಭದಿಂದ ಉಳಿಯಬೇಕು ಅನ್ನುವಂಥದ್ದು ಅಲ್ಲಿ ಮುಖ್ಯತೆ ಇದೆ. ಅಶುಭದಿಂದ ಉಳಿಯಬೇಕು, ಶುಭದಲ್ಲಿ ಇರಬೇಕು. ಆಯಿತು, ಅಶುಭದಿಂದ ಉಳಿಯಬೇಕು, ಶುಭದಲ್ಲಿ ಇರಬೇಕು ಅಂತಂದ್ರೆ ನೀವು ಮನೆಯ ಕೆಲಸಗಳನ್ನೆಲ್ಲ, ಪರಿಗ್ರಹದ ಕೆಲಸಗಳನ್ನೆಲ್ಲ ಬಿಟ್ಟು ಸ್ವಾಧ್ಯಾಯ ಮಾಡ್ತಾ ಇದ್ದೀರಾ, ಪ್ರವಚನ ಕೇಳ್ತಾ ಇದ್ದೀರಾ, ಭಗವಂತರ ಜಪ ಹಾಕ್ತಾ ಇದ್ದೀರಾ, ಅಥವಾ ಮಂದಿರದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿ ಶುಭದಲ್ಲಿಯೇ ಇದ್ದೀರಿ. ಆದರೆ ಈ ಶುಭದ ಕಾರ್ಯ ಮುಗಿಯಿತು ಅಂತಂದ್ರೆ ಎಲ್ಲಿ ಹೋಗ್ತೀರಿ? ಅಶುಭದ ಕಡೆ ಹೋಗ್ತೀರಿ. ಮುನಿಗಳು ಹೋಗ್ತಾರೇನೋ? ಇಲ್ಲ. ಇಷ್ಟೇ ವ್ಯತ್ಯಾಸ ಇದೆ ಮುನಿಗಳಿಗೂ ಮತ್ತು ಶ್ರಾವಕರಿಗೆ, ಇಷ್ಟೇ ವ್ಯತ್ಯಾಸ. ಮುನಿಗಳು ಯಾವುದೇ ಸಮಯ ಸಂಕಲ್ಪ ಇಲ್ಲದೆ ಕೂತ್ಕೊಳ್ಬಹುದು. ಆದರೆ ನೀವು 2 ಪ್ರಕಾರದ ಸಂಕಲ್ಪಗಳನ್ನು ಮಾಡಿಕೊಂಡು ಕೂತ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಸಂಕಲ್ಪವನ್ನು ಮಾಡಿಕೊಂಡು ಕೂತ್ಕೊಳ್ಬೇಕು. ನಾನು ಅಶುಭ ಪ್ರವೃತ್ತಿಯಲ್ಲಿ ಹೋಗುವುದಿಲ್ಲ. 10 ನಿಮಿಷ, 15 ನಿಮಿಷ, 1 ಗಂಟೆ ಕಾದು, ಇನ್ನು ವರ್ಷಗಟ್ಟಲೆ ನಡೆದೋತಾ ನಿಮ್ಗೆ? ವರ್ಷಗಟ್ಟಲೆ ಕೂತ್ಕೊಳ್ಳೋದು ಹೆಂಗ್ರಿ? ಅಲ್ಲೆಲ್ಲ ಹಂಗ ಕೆಲಸಗಳು ಬಿದ್ದೋ ಮನೇನು. ಅಲ್ಲಿ ರೊಟ್ಟಿ ಮಾಡಬೇಕು, ಅಡಿಗೆ ಮಾಡಬೇಕು, ಹೊಲ ಇದೆ, ದನಗಳಿವೆ, ಮೇವು ಹಾಕೋದು, ಇದನ್ನೆಲ್ಲ ಮಾಡಿ ಮತ್ತೆ ಸಾಮಾಯಿಕ ಒಂದು ಮಾಡ್ತಿರಲ್ಲ. ಆ ಸಾಮಾಯಿಕ ನಿಮಗೆ ಎಂಥದ್ದು ಅಂತಂದ್ರೆ ಅಶುಭದಿಂದ ದೂರಿರಿ. ಎಷ್ಟು ಕಾಲ? 47 ನಿಮಿಷ ಅಷ್ಟಾದರೂ ದೂರ ಇರ್ಬೇಕಲ್ಲ. ಆಮೇಲೆ ಈ ಮೇವು ಹಾಕಿ ಹೋಗ್ರಿ, ಹೊಲಕ್ಕೆ ಹೋಗ್ರಿ, ಅಶುಭ ಕಾರ್ಯದಲ್ಲಿ ಆಮೇಲೆ ಹೋಗ್ಬೋದು. ಮುನಿಗಳಿಗೆ ಇಂಥದ್ದು ಏನಾದರೂ ಇದೆಯಾ? ಆಕುಲ್ತಾ ಇದೆಯಾ ಅವ್ರಿಗೆ? ನಾವು ಅಶುಭವನ್ನು ತ್ಯಾಗ ಮಾಡಿ, ಕೇಳಿ, ನಾವು ಅಶುಭವನ್ನು ತ್ಯಾಗ ಮಾಡಿ ಶಾಂತವಾಗಿ ಕೂತ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ನಮ್ಗೇನಾದರೂ ಅಂತಹ ಒಂದು ಅವಶ್ಯಕತೆ ಇದೆಯಾ? ಬರಲೇಬೇಕು, ಆ ಶುಭ ಕಾರ್ಯವನ್ನು ಇಷ್ಟು ಸಮಯದ ನಂತರ ಮಾಡಲೇಬೇಕು ಅನ್ನುವಂಥ ಯಾವ ನಿಯಮ ಇದೆಯಾ? ನಾವು ಆ ಶುಭ ಕಾರ್ಯಗಳ ಕಡೆಗೆ ಹೋದರೂ ಅಷ್ಟೇ, ಹೋಗದಿದ್ರೂ ಅಷ್ಟೇ. ಅದಕ್ಕಾಗಿ ಮುನಿಗಳಿಗೆ ಶುಭ ಕಾರ್ಯಗಳನ್ನು ಎಷ್ಟು ಸಮಯದವರೆಗೆ ಬಿಡಬೇಕು ಅನ್ನುವಂಥ ಯಾವ ಬಂಧನವೂ ಇಲ್ಲ. ಅದಕ್ಕಾಗಿ 1 ವರ್ಷ ನಿಂತ್ಕೊಂಡ್ರು. ಮುನಿಗಳು ಪ್ರವಚನ ಮಾಡಬೇಕು, ಮಾಡ್ತಾರೆ. ಸಾಧುಗಳು ಪ್ರವಚನ ಮಾಡ್ತಾರೆ, ಜನಗಳಿಗೆ ಲಾಭ ಕೊಡ್ತಾರೆ. ಆಹಾರ ಮಾಡಬೇಕು, ಆಹಾರ ಮಾಡ್ತಾರೆ. ಇವೆಲ್ಲ ಶುಭದಲ್ಲಿ ಬರ್ತವೆ ಅಥವಾ ಅಶುಭದಲ್ಲಿ? ಇವೆಲ್ಲ ಶುಭದ ಕಾರ್ಯಗಳು. ಈ ಶುಭದ ಕಾರ್ಯಗಳನ್ನು ನಾವು ಮಾಡಲೇಬೇಕನ್ನುವಂಥ ಕಡ್ಡಾಯ ನಮಗೇನಾದರೂ ಇದೆಯಾ? ಆದರೆ ನಿಮಗೆ ಅಶುಭವನ್ನು ಮಾಡಲೇಬೇಕನ್ನುವಂಥ ಕಡ್ಡಾಯ ಇರ್ತದೆಯಲ್ಲ, ಅಶುಭವನ್ನ. ಅದಕ್ಕಾಗಿ ನೀವು ಸಮಯವನ್ನು ಕಟ್ಟಿಕೊಂಡು
ಮಾಡಬೇಕು ಅನ್ನುವಂಥ ವಿಧಾನವನ್ನು ವಿಧಿಸಿ ನಿಮಗೆ ಉಪದೇಶ ಕೊಟ್ಟಿದ್ದಾರೆ. ಮನಸ್ಸಿನಲ್ಲಿ ಅಶುಭಗಳು ಬರಬಾರದು. ಅದಕ್ಕಾಗಿ ಸಮಯವನ್ನು ಕಟ್ಟಿಕೊಳ್ಳಿ ಅಂತ ಹೇಳ್ತಾರೆ. ನಮ್ಗೆ ಹೇಳಲಿಲ್ಲ. ನಮಗೂ ಕೂಡ ಶುಭವನ್ನ ಸಮಯ ಕಟ್ಟಿಕೊಂಡು ಮಾಡಿ ಅಂತಂದ್ರೆ ನಮಗೂ ಆಮೇಲೆ ಏನಾಗ್ತಿತ್ತು, ಸಾಮೂಹಿಕ ಆಗ್ತಿತ್ತು, ಸಾಮಾಯಿಕ ಆಗ್ತಿರ್ಲಿಲ್ಲ. ನಮಗೂ ಸಾಮೂಹಿಕವನ್ನೇ ಮಾಡಬೇಕಾಗಿ ಆಗುವಂತ ಪ್ರಸಂಗ ಬರ್ತಿತ್ತು. ಸಾಮಾಯಿಕ ಆಮೇಲೆ ಯಾರಿಗೆ? ಸಾಮಾಯಿಕ ಅಂದ್ರೆ ಸಮತಾಭಾವದಲ್ಲಿ ಇರುವ ಮಾತ್ರಕ್ಕೆ ಸಾಮಾಯಿಕ ಅಂತಾರೆ. ಅದರೊಳಗೆ ಯಾವುದೇ ಪ್ರಕಾರದ ಬಂಧನಗಳೇ ಇಲ್ಲ, ಸಮಯಾವಧಿ ಸಮಯ ಸೀಮೆ ಅನ್ನತಕ್ಕಂಥದ್ದಿಲ್ಲ. ಅದು ಸಾಮಾಯಿಕ. ಎಲ್ಲಿ ಬಂಧನವಿಲ್ಲೋ ಅಲ್ಲಿ ಸಾಮಾಯಿಕ. ಬಾಹುಬಲಿ ಭಗವಂತರು 1 ವರ್ಷದವರೆಗೆ ನಿಂತ್ಕೊಂಡ್ರು. ಅವ್ರಿಗೇನು ಚಿಂತೆ ಇತ್ತಾ? ಸಾಯಂಕಾಲ ಆಯ್ತು, ಇವತ್ತು ಪ್ರತಿಕ್ರಮಣ ಮಾಡೋದಿದೆ, ಟೈಮ್ ಆಯಿತು, 10 ಗಂಟೆ ಆಗಿದೆ, ಅನಿವಾರ್ಯ ಇದೆಯಾ? ಶಾಂತವಾಗಿ ಕೂತ್ಕೊಂಡವರಿಗೆ ಯಾವ ಕ್ರಿಯೆಗಳು ಕೂಡ ಅನಿವಾರ್ಯವಾಗಿ ಇರುವುದೇ ಇಲ್ಲ. ಚಾತುರ್ಮಾಸ ಮುಗಿಯಿತು, ವಿಹಾರ ಮಾಡಬೇಕು. ಬಾಹುಬಲಿ ಭಗವಂತರಿಗೆ ಇಂಥದ್ದೆಲ್ಲ ಮನುಷ್ಯನೊಳಗೆ ಬರಬೇಕ? ಇವತ್ತು ಅಷ್ಟಮಿ ಚತುರ್ದಶಿ, ಅಂಥ ದಿವಸ, ಇಂಥ ದಿವಸ, ದೀಪಾವಳಿ ದಿವಸ ಶ್ರಾವಕರು ಬಂದಿದ್ದಾರೆ, ಉಪದೇಶ ಮಾಡಬೇಕು. ಎಲ್ಲ ಅನಿವಾರ್ಯನ? ಏನಿಲ್ಲ. ಮುನಿಗಳಿಗೆ ಶುಭ ಕಾರ್ಯಗಳು ಅನಿವಾರ್ಯ ಯಾವುಗಳು ಕೂಡ ಇಲ್ಲ. ಅವರಿಗೆ ಅನಿವಾರ್ಯ ಅಂತಂದ್ರೆ ಕೇವಲ ಸಾಮಾಯಿಕ. ಇದನ್ನ ಮಾಡಲಿಕ್ಕೆ ಆಗಲಿಲ್ಲ ಅಂತನ್ನುವಾಗ ಶುಭದಲ್ಲಿ ಬರ್ತಾರೆ ವಿನಃ ಅವರ ಮುಖ್ಯ ಕಾರ್ಯ ಏನು ಅಂತಂದ್ರೆ ಸಾಮಾಯಿಕವೇ ಮುಖ್ಯ ಕಾರ್ಯ. ಶಾಂತವಾಗಿ ಕೂತ್ಕೊಳ್ಬೇಕು. ಶಾಂತ 2 ನಿಮಿಷ ಸಾಕು, ಇಷ್ಟೇ ಸಾಕು ಮೊದಲು. ಆಮೇಲೆ 3 ನಿಮಿಷ, 4 ನಿಮಿಷ, 1 ಗಂಟೆ, 1 ತಿಂಗಳು, 1 ವರ್ಷ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಹೇಗೆ ಕೂತ್ಕೊಳ್ಬೇಕು, ಕೂತ್ಕೊಂಡಾಗ ಯಾವ ಸುಖ, ಎಂಥ ಅನುಭೂತಿ, ಅದನ್ನು ಪಡೆದುಕೊಳ್ಬೇಕು. ಆ ಅನುಭೂತಿಯನ್ನು ಪಡೆದುಕೊಳ್ಬೇಕು. ಅದೇ ನಿಜವಾದ ಮುನಿಗಳಿಗೆ ಇರುವ ಜೀವನ. ನಿಜವಾದ ಧರ್ಮ ಮುನಿಗಳದ್ದು ಯಾವುದು ಅಂತಂದ್ರೆ ಸಮತಾಭಾವ, ಸಾಮಾಯಿಕ. ಈ ಮುನಿವೃತ್ತಗಳು ಯಾವುದಕ್ಕಾಗಿ? ರಾಗದ್ವೇಷಗಳನ್ನೆಲ್ಲ ಪರಿಹರಿಸಿಕೊಳ್ಳುವುದಕ್ಕಾಗಿ. ಶುಭದಲ್ಲಿರ್ತೀವಿ ಅಂತಂದ್ರೆ ರಾಗಭಾವ ಇದ್ದೇ ಇರ್ತದೆ. ಈಗ ಉಪದೇಶವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮನಸ್ಸು ರಾಗದ್ವೇಷದಿಂದ ಮುಕ್ತ ಇದೆ ಅಂತ ತಿಳ್ಕೊಳ್ಬೇಡಿ. ಈ ರಾಗಭಾವ ಇದ್ದಾಗಲೇನೆ ಉಪದೇಶ ಆಗಲಿಕ್ಕೆ ಶಕ್ಯ. ಉಪದೇಶ ಮಾಡುವುದೇ ರಾಗ. ರಾಗ ಇಲ್ಲದೆ ಉಪದೇಶ ಆಗುವುದಿಲ್ಲ. ರಾಗಿಲ್ಲ ಅಂತಂದ್ರೆ ಒಂದು ವಾಕ್ಯವನ್ನ ಉಚ್ಚರಿಸಿ ಶಾಂತವಾಗಿ ಕೂತ್ಕೊಳ್ಬಹುದಾಗಿತ್ತಲ್ಲ. ಇನ್ನೊಂದು ವಾಕ್ಯವನ್ನ ಮಾಡೋಣ, ಇನ್ನೊಂದು ಸ್ವಲ್ಪ ಹೇಳೋಣ, ಇನ್ನೊಂದು ಸ್ವಲ್ಪ ಹೇಳೋಣ, ಇನ್ನೂ ತಿಳಿದು ಬಂದಿಲ್ಲ ಅವರಿಗೆ. ಇದೇನಿದು? ರಾಗ. ಅರ್ಥ ಆಯ್ತಲ್ಲ? ಇದು ಶುಭಾನುರಾಗ, ಇದು ಅಶುಭ, ಇದು ಶುಭ. ನಮಗೆ ಅಶುಭ ಇದೆಯೇ? ಇಲ್ಲ. ನಮಗೆ ಬ್ಯಾಂಕ, ಬಡ್ಡಿ, ಅಂಥದ್ದು ಇಂಥದ್ದು ಏನಿದೆ ವಿಕಲ್ಪಗಳು. ಮತ್ತು ಒಂದು ವೇಳೆ ಅವುಗಳೆಲ್ಲ ನಮ್ಮ ಮನಸ್ಸಿಗೆ ಬರ್ತವೆ ಅಂತ ಇಟ್ಕೊಳ್ಳಿ. ನಾವು ದೀಕ್ಷೆಯನ್ನು ತಕ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇದೆಲ್ಲ ಇತ್ತು ಅಂತ ಇಟ್ಕೊಳ್ಳಿ. ಬ್ಯಾಂಕ್ ಇತ್ತು, ಬಡ್ಡಿ ಇತ್ತು, ಮನೆ ಕೆಲಸಗಳಿದ್ದು, ಮಿತ್ರರು, ಬಾಂಧವರು, ಬಂದವರು, ಅವರಿಂದ ಏನೇನು ಕೊಡ್ತಕ್ಕಂಥ ವಿಕಲ್ಪಗಳಿದ್ದು, ಅವೆಲ್ಲ ಇದ್ದು. ಅವುಗಳನ್ನೆಲ್ಲ ತ್ಯಾಗ ಮಾಡಿ ಈಗ ಮುನಿ ದೀಕ್ಷೆಯನ್ನು ತಕ್ಕೊಂಡು ನಾವು ಕೂತ್ಕೊಂಡಿದ್ದೇವೆ. ಆಮೇಲೆ ಅವನ್ನ ತ್ಯಾಗ ಮಾಡಿದ ನಂತರ ಅವೆಲ್ಲ ಮನುಷ್ಯನೊಳಗೆ ಬಂದು ಹೋಗ್ತಾ ಇವೆ ಅಂತ ಇಟ್ಕೊಳ್ಳಿ. ಅಲ್ಲಿ ರಾಗದ್ವೇಷದಿಂದ ಬರ್ತಾ ಇವೆಯೋ ಅಥವಾ ರಾಗದ್ವೇಷ ಇಲ್ಲದೆ ಬರ್ತಾ ಇವೆಯೋ? ಇಲ್ಲದೆ ಬರ್ತಾ ಇವೆಯಲ್ಲ? ಇಲ್ಲ, ತಪ್ಪು.
ತ್ಯಾಗ ಮಾಡಿದ ನಂತರ ರಾಗದ್ವೇಷ ಎಲ್ಲಿದು ಬರೋದ್ರಿ? ಈಗ ನೀವು ಒಂದು ಉದಾಹರಣೆ ಮತ್ತೊಂದು ರೀತಿಯಲ್ಲಿ ನಿಮ್ಗೆ ತಿಳಿ ಹೇಳಬೇಕು ಅಂತಂದರೆ, ನೀವು ಅಷ್ಟಮಿ ಇದೆ, ಚತುರ್ವಿಧ ಆಹಾರವನ್ನು ತ್ಯಾಗ ಮಾಡಿಕೊಂಡು ಧ್ಯಾನದಲ್ಲಿ ಕೂತ್ಕೊಂಡಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ನೀವು ಊಟದ ಎಲ್ಲ ವಸ್ತುಗಳನ್ನು ಕಣ್ಮುಂದೆ ತಂದುಕೊಂಡು ಚಿಂತನೆ ಮಾಡಿ. ಇದು ರೊಟ್ಟಿ, ಇದೇನು, ಇದು ಚಪಾತಿ, ಇದರೊಳಗೆ ಕರ್ಮ ಬಂದಿದೆಯಾ? ಇಲ್ಲ. ಮನಸ್ಸಿನಲ್ಲಿ ಬರುವ ಮಾತ್ರದಿಂದ ಕರ್ಮ ಅಲ್ಲ, ಕರ್ಮಗಳ ಬಂಧನ ಆಗುವುದಿಲ್ಲ. ಮನಸ್ಸಿನಲ್ಲಿ ಬಂದ ನಂತರ ರಾಗಪೂರ್ವಕವಾಗಿ ಬಂದಿತ್ತು ಅಂತಾಗ ಮಾತ್ರ ಕರ್ಮ ಬಂಧ ಆಗುತ್ತೆ. ಹಸುವೆಯಾಗಿದೆ, ತಿನ್ನುವ ಇಚ್ಛೆ ಆಯಿತು. ತಿನ್ನುವ ಇಚ್ಛಾಪೂರ್ವಕ ಇಚ್ಛೆ ಜಾಗೃತ ಆದ ನಂತರ ಅದು ಮನಸ್ಸಿನೊಳಗೆ ಸೇರ್ಕೊಂಡಿದೆ ಅಂತಂದ್ರೆ ಕರ್ಮಬಂಧ ಇದೆ. ತಿಳಿತಲ್ಲ? ಸ್ವಲ್ಪ ಇದನ್ನು ತೊಳ್ಕೊಂಡು ಮಾಡ್ರಿ, ಎಲ್ಲ ಕೆಲಸ ಭಾಳ ಚಲೋ ಆಗ್ತದೆ. ಯಾವ ದಿವಸ ಉಪವಾಸ ಇರ್ತದೆ ಅಲ್ಲ, ಆ ದಿವಸ ಸಾಮಾಯಿಕ ಹೇಗೆ ಮಾಡುವುದನ್ನು ಕಲಿಸಿಕೊಡ್ತಾ ಇದ್ದೀವಿ. ಹೇಗೆ ಮಾಡೋದು ಅಂತಂದರೆ, ಆ ದಿವಸ ಊಟ ಏನೇನು ಮಾಡ್ತಿರಲ್ಲ ಅದನ್ನೇ ಚಿಂತನೆ ಮಾಡೋದು. ಇದು ರೊಟ್ಟಿ, ಇದು ಚಪಾತಿ, ಇದು ಕಾಯಿಪಲ್ಯ, ಇದರೊಳಗೂ ಉಪ್ಪ ಎಲ್ಲ ಇದೆಯೋ ಇಲ್ವೋ ಎಲ್ಲ ಚಿಂತನೆ ಮಾಡೋದು. ಕರ್ಮ ಬಂದ ಆಗ್ತದೆಯಾ? ಇಲ್ಲ. ಯಾಕೆ? ಇಚ್ಛಾ ಇಲ್ಲ. ತಿನ್ನಬೇಕು ಅನ್ನುವಂಥ ಇಚ್ಛಾಭಾವ ಜಾಗೃತ ಆಯಿತು ಅಂತಂದರೆ ನಿಮ್ಮ ಸಾಮಾಯಿಕ ಹೋಯಿತು, ನೀವು ಹೋದ್ರಿ, ಸಾಮಾಯಿಕನೂ ಹೋಯಿತು. ಮನಸ್ಸಿನಲ್ಲಿ ಈ ಪರಿಗ್ರಹಗಳು, ಈ ಪಾಪಗಳು ಮನಸ್ಸಿನಲ್ಲಿ ಬರುವ ಮಾತ್ರದಿಂದ ಕರ್ಮ ಬಂದಾಗ್ತದೆ ಅಂತನ್ನುವುದಾದರೆ, ಕೇವಲಿ ಭಗವಂತರ ಕೇವಲ ಜ್ಞಾನದಲ್ಲಿ ಯಾವ ಪಾಪ ಕರ್ಮಗಳು ಕಂಡು ಬರ್ತಾ ಇಲ್ಲ. ಮೂರು ಲೋಕದ ಎಲ್ಲ ಜಗತ್ತೇ ಹೊಳಿತಾ ಇದೆ. ನೋಡ್ತಾ ಇದ್ದಾರೆ, ತಿಳಿತಾ ಇದ್ದಾರೆ, ನೋಡ್ತಾ ಇದ್ದಾರೆ, ತಿಳಿತಾ ಇದ್ದಾರೆ. ಕರ್ಮ ಬಂದ ಆಗ್ತಾ ಇದೆಯಾ? ಅಲ್ಲಿ ರಾಗ ಪ್ರವೃತ್ತಿ ಇಲ್ಲ, ಅದಕ್ಕಾಗಿ ಕರ್ಮಬಂಧ ಇಲ್ಲ. ಅವರು ಅದನ್ನೇ ಜಯಿಸಿದ್ದಾರೆ. ಇಚ್ಛೆಗಳನ್ನ, ಕಷಾಯಗಳನ್ನ ಜಯಿಸಿದವರೇ ಜಿನ. ನೀವು ಕೂಡ ಜಿನ, ಆದರೆ ಯಾವಾಗ? ಕುಳಿತುಕೊಂಡಾಗ. ನೀವು ಕೂಡ ಕೇವಲಿ ಭಗವಂತರ ಹಾಗೆ ವೀತರಾಗ. ಯಾವಾಗ ನೀವು ಉಪವಾಸ ದಿವಸ ಯಾವ ವಸ್ತುಗಳನ್ನು ತ್ಯಾಗ ಮಾಡಿ ಉಪವಾಸ ಮಾಡಿದಿರ, ಆ ವಸ್ತುಗಳನ್ನೇ ಚಿಂತಿಸಿಕೊಳ್ಳುವಾಗ ನೀವು ವೀತರಾಗ. ಮನಸ್ಸಿನಲ್ಲಿ ಅವುಗಳನ್ನು ತಂದುಕೊಂಡಾಗಲೇ ವೀತರಾಗ. ಯಾಕೆ ತಂದುಕೊಳ್ಬಾರ್ದ? ಹೇಳಿಲ್ಲ, ತಂದುಕೊಳ್ಬಾರ್ದು. ಬರುವ ಮಾತ್ರದಿಂದ ಕರ್ಮ ಬಂದ ಆಗ್ಬೋದಾ? ಮನಸ್ಸಿನೊಳಗೆ ವಿಚಾರ ಬಂದ ತಕ್ಷಣ ಕರ್ಮ ಬಂದ ಆಗ್ಬೋದಾ? ಇಲ್ಲ. ಏನಾದಾಗ ಕರ್ಮ ಬಂದ ಆಗ್ತಾವ? ಅದು ಬೇಕು, ಇದು ಬೇಕು, ತಿನ್ನುವಂಥ ಇಚ್ಛೆ ಆಯಿತು. ಆಮೇಲೆ ಸಾಮಾಯಿಕ ಮಾಡ್ಲಿಕ್ಕೆ ಆಗುಲ್ಲ. ಸಾಮಾಯಿಕ ಬಿಟ್ಟು ಎದ್ಕೊಂಡು ತಿಂದು ಶುರು ಮಾಡ್ತಾನೆ. ಇಚ್ಛೆ ಉಂಟಾಗಿದೆ ಅಂತಂದ್ರೆ ಅಲ್ಲಿ ರಾಗಭಾವ ಬಂತು, ಕರ್ಮ ಬಂದಾಯಿತು. ಇನ್ನು ಇಚ್ಛೆಯೂ ಉಂಟಾಯಿತು, ಆಮೇಲೆ ತಿನ್ನಕ್ಕೂ ಶುರು ಮಾಡ್ತಾನೆ ಅಂತಂದ್ರೆ ಅಲ್ಲಂತೂ ರಾಗ ಇದ್ದೇ ಇದೆ. ಅಲ್ಲಂತೂ ರಾಗ ಇದ್ದೇ ಇದೆ. ಮನಸ್ಸಿನೊಳಗೆ ಬಂದ ತಕ್ಷಣವೂ ಕೂಡ ರಾಗಭಾವ ಬಂದ ತಕ್ಷಣ ಪದಾರ್ಥ ಅಲ್ಲ. ನಾವೇನು ತಪ್ಪು ತಿಳ್ಕೊಂಡಿದ್ದೀವಿ ಅಂತಂದ್ರೆ, ಪದಾರ್ಥಗಳು ಬಂದ ಮಾತ್ರಕ್ಕೆ ನಮ್ದು ಸಾಮಾಯಿಕ ಮುರಿತದ್ರಿ, ನಮ್ದು ಚಂಚಲ್ರಿ, ಮತ್ತು ಹಂಗಾಗುಲ್ಲ ಹಿಂಗಾಗುಲ್ಲ. ನಾವು ಕೂತ್ಕೊಂಡಿರ್ತೀವಿ ಮತ್ತು ಅದು ಬ್ಯಾಂಕದ ಕಡೆ ಹೋಗ್ತಿದ್ರಿ, ಅದನ್ನೆಲ್ಲ ಬರಬಾರ್ದು, ಹಾಗೆಲ್ಲ ಆಗಬಾರ್ದು. ಖರೀ ಏನು ಮಾಡೋದ್ರಿ? ಭಾಳ ಅಪರಾಧ ಆಗೈತಿ. ಸಾಮಾಯಿಕ ಮಾಡಕ್ಕೆ ಬರವಾತ ನಮಗಿನ್ನ. ಇವು ಮಾಡುವ ವಿಧಿ ಗೊತ್ತಿಲ್ಲ.
ಸಾಮಾಯಿಕ ಮಾಡೋ ವಿಧಿನೇ ಗೊತ್ತಿಲ್ಲ. ವಸ್ತು ಬರುವ ಮಾತ್ರಕ್ಕೆ ನನ್ನ ಸಾಮಾಯಿಕ ಭಂಗ ಆಯಿತು ಅನ್ನುವಂಥ ವಿಚಾರ ಅಜ್ಞಾನವೋ ಅಥವಾ ಜ್ಞಾನ? ಇದು ಅಜ್ಞಾನ. ಏನಾಯ್ತು? ಹಾ, ನೀವು ಏನೇ ಕೇಳಿ, ಈಗ ನಮ್ಮ ಪ್ರವಚನ ಭಗವಂತರು ಕೇಳ್ತಾ ಇದಾರಲ್ಲ, ಮತ್ತು ಅವ್ರ ಸಾಮಾಯಿಕ ಭಂಗ ಆಯ್ತೇನ? ಅವ್ರ ಕರ್ಮ ಬಂದ ಆಯ್ತೇನ? ಇಲ್ಲ. ಕೇಳುವಂತಹ ಇಚ್ಛೆಯನ್ನು ಬಿಟ್ಟು ಕೂತ್ಕೊಂಡವರಿಗೆ ಸಾಮಾಯಿಕ ಇದೆ. ದೇಖೋ, ಸಾಮಾಯಿಕ ಅಂದ್ರೆ ಏನು? ಶುಭ ಕಾರ್ಯಗಳನ್ನು ಮಾಡಬಾರ್ದು, ಅಶುಭ ಕಾರ್ಯಗಳನ್ನು ಮಾಡಬಾರ್ದು, ಹೌದಲ್ಲ? ಕೇಳೋದು, ನಾನು ಕೇಳುವಂತಹ ಇಚ್ಛೆಯನ್ನು ಹೊಂದಿದ್ದೇನೆ, ನಾನು ಕೇಳುತ್ತೇನೆ, ಕೇಳ್ತಾ ಕೇಳ್ತಾ ಸಾಮಾಯಿಕವನ್ನು ಮಾಡುತ್ತೇನೆ. ಇದು ಸಾಮಾಯಿಕ ಅಲ್ಲ. ಕೇಳಿದ್ದನ್ನ ಮನುಷ್ಯನೊಳಗೆ ಚಿಂತನೆ ಮಾಡ್ಕೋಬೇಕಾ? ಇಲ್ಲ, ಹೇಳ್ತಾಗ ಕೇಳಿಲ್ಲ. ಸಾಮಾಯಿಕ ಭಂಗ ಯಾವುದರಿಂದ ಆಗ್ತದೆ? ಇಚ್ಛೆಯಿಂದೋ ಅಥವಾ ಬರುವ ಮಾತ್ರದಿಂದೋ? ಮೂಲ ಪಾಯಿಂಟ್ ಹಿಡ್ಕೊರಿಲ್ಲ. ಮೂಲ ಪಾಯಿಂಟ್ ಹಿಡ್ಕೊಳ್ಳಲ್ಲ. ಒಂದೊಂದು ಶಬ್ದ ಕೇಳ್ತಾ ಇರೋದು. ಇದು ಬಂತಂದ್ರೆ ಹೆಂಗ, ಆಮೇಲೆ ಊಟ ಬಂತಂದ್ರೆ ಹೆಂಗ, ಬ್ಯಾಂಕ್ ಬಂತಂದ್ರೆ ಹೆಂಗ, ಒಂದೊಂದಕ್ಕೂ ಉತ್ತರ ಕೊಡ್ತಾ ಹೋಗೋಣ. ಒಟ್ಟಿನಲ್ಲಿ ಯಾವುದೇ ವಸ್ತು ಬಂದರೂ ಕೂಡ ಅದು ಇಚ್ಛೆ ಇಲ್ಲದೆ ಬಂದರೆ ವೀತರಾಗ, ಇಚ್ಛಾಪೂರ್ವಕ ಬಂದಿದ್ರೆ ರಾಗ. ಕರ್ಮ ಬಂಧ ಅದರೊಳಗಿದೆ. ಸಾಮಾಯಿಕವನ್ನು ಯಾಕೆ ಮಾಡ್ತಾರೆ? ಕರ್ಮ ಬಂಧನ ಆಗಬಾರದು ಅನ್ನುವ ದೃಷ್ಟಿಯಿಂದ. ಆಮೇಲೆ ಸಾಮಾಯಿಕದಲ್ಲಿ ಕರ್ಮ ಬಂಧ ಯಾವಾಗ ಆಗುವುದಿಲ್ಲ? ನಾವು ವೀತರಾಗ ಇದ್ದಾಗ. ಪ್ರಾಕ್ಟಿಕಲ್ ಮಾಡಿ ನೋಡಿಲ್ಲ. ತಾನಾಗಿ ಏನು ಬರ್ತದೆ ಅದನ್ನ ಮನ ಮಾಡಬೇಡ್ರಿ. ವಸ್ತು ಬರ್ತಾ ಇದೆ, ಬರಲಿಲ್ಲ, ಏನು ಬಿಗಡಾಸ್ಕಿದೆ ನಿಮ್ದು? ವಸ್ತು ಬರ್ತಾ ಇದೆ, ಬರಲಿ, ಸ್ವಾಗತ ಮಾಡಿ. ವಸ್ತುಗಳು ಎಲ್ಲದಕ್ಕೂ ನಮ್ಮ ಸ್ವಾಗತ, ಬರಲಿ. ಎಷ್ಟು ಬರ್ತವೆ? 3 ಲೋಕದ ಎಲ್ಲ ವಸ್ತುಗಳು ಬಂದು ಹೋಗಲಿ, ಅಡ್ಡಿ ಇಲ್ಲ. ನಿಮ್ಮ ಮನಸ್ಸು ಎಲ್ಲಿ ಓಡಿ ಹೋಗ್ತದೆ ಹೋಗ್ಲಿ. 3 ಲೋಕವನ್ನೆಲ್ಲ ಸುತ್ತಾಡಿ ಬರ್ತದೆ ಅಂದ್ರೆ ಬರಲಿ. ಆ ವೀತರಾಗಿ ಸುತ್ತಾಡಿ ಬರಲಿ. ಇಚ್ಛೆಯಿಂದ ಸುತ್ತಾಡಿತು ಅಂತಂದ್ರೆ ಕರ್ಮ ಬಂಧ ಇದೆ. ಅದು ಸಾಮಾಯಿಕ. ವೀತರಾಗ ಭಾವದ ಘಾತ ಆಗದೆ ಏನು ಬಂದ್ರು ಮತ್ತೆ ಎಲ್ಲಿ ಸುತ್ತಾಡಿದ್ರು ಮನಸ್ಸು, ಅದೇ ಸಾಮಾಯಿಕ. ಮತ್ತು ರಾಗ ಒಂದು ಕ್ಷಣ ಬಂದ್ರೂ ಕೂಡ ಅದು ವಿಷಮತ, ಸಾಮಾಯಿಕ ಅಲ್ಲದು. ಕೂತ್ಕೊಂಡ ತಕ್ಷಣ ಯಾವ ಥರ ಮಾಡಬೇಕು ಅಂತಂದ್ರೆ, ಕೇವಲಿಗೆ ಹೋಗುವಂತಾರೆ ನೋಡ್ರಿ, ಅವರ ಜ್ಞಾನ ಕೇವಲ ಜ್ಞಾನ. ಆ ಕೇವಲ ಜ್ಞಾನದಲ್ಲಿ ಜಗತ್ತಿನ ವಸ್ತುಗಳೆಲ್ಲ ಹೊಳಿತಾ ಇವೆಯೋ ಅಥವಾ ಇಲ್ಲ, ಆ ಹೊಳೆಯುವುದನ್ನು ನೋಡ್ತಾ ಇದ್ದರೋ ಅಥವಾ ಇಲ್ಲ. ಆಮೇಲೆ ನಮ್ಮಕ್ಕಿಂತ ಹೆಚ್ಚು ಅನಂತ ಪಟ್ಟು ವಸ್ತುಗಳು ಹೊಳಿತಾ ಇವೆ. ಆಮೇಲೆ ಅವ್ರ ಮನಸ್ಸು ಎಷ್ಟು ಚಂಚಲ, ಎಷ್ಟು ಪಟ್ಟು ಚಂಚಲ. ನಮಗೆ ಕೇವಲ ಒಂದು ಬ್ಯಾಂಕ್ ಅಷ್ಟು ಬಂದಿತ್ತು, ನಾವು ಹೆದರ್ಕೋಗಿದ್ದೀವಿ, ಹೋಯ್ತಲ್ಲ ಅಂತ. ಭಗವಂತರ ಮನಸ್ಸಿನಲ್ಲಿ ನಿಮ್ಮ ಇಡೀ ಜಗತ್ತಿನ ಎಲ್ಲ ಜನರ ಬ್ಯಾಂಕುಗಳು ಬರ್ತಾ ಇವೆ. ಆ ಬ್ಯಾಂಕುಗಳು ನೀನು ಹೊರ ಹಾಕಬೇಕಾ? ಹೊರ ಹಾಕಿ ಸಾಧ್ಯನೋ? ನೀವು ದರ್ಪಣದಲ್ಲಿ ನಿಮ್ಮ ಮುಖ ಬರ್ತಾ ಇದೆ ಅಂತಂದ್ರೆ ದರ್ಪಣದಲ್ಲಿಂದ ಮುಖವನ್ನು ಹೊರಯಾಗಿ ಹಾಕವರು ಸಾಧ್ಯನಾ? ಇಲ್ಲ. ನಮ್ಮ ಜ್ಞಾನ ಅಂತಂದ್ರೆ ಅದು ದರ್ಪಣ ಇದ್ದ ಹಾಗೆ. ಈ ದರ್ಪಣದಲ್ಲಿ ವಸ್ತುಗಳು ಬಂದೇ ಬರ್ತವೆ, ಅದು ಸ್ವಭಾವ. ಅದನ್ನು ತಡೀಲಿಕ್ಕೆ ಆಗುಲ್ಲ, ತಡೆಯಲೂಬಾರದು. ಯಾರು ಇದನ್ನು ತಡೆಯಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅಜ್ಞಾನಿಗಳವರು. ವಸ್ತುಗಳನ್ನು ತಡೀಬೇಡ್ರಿ.
ಯಾವುದನ್ನು ತಡೆಗಟ್ಟಲಿಕ್ಕೆ ಹೇಳಿದರು? ಇಚ್ಛೆಯನ್ನು ತಡೆಗಟ್ಟಿ ಕೂತ್ಕೊಳ್ಳಿ ಅಂತ ಹೇಳಿದರು. ಇಚ್ಛೆಗಳನ್ನ, ರಾಗದ್ವೇಷಗಳನ್ನ ತಡೆಗಟ್ಟಿ ಕೂತ್ಕೊಳ್ಳಿ. ಅವು ಎಷ್ಟು ಬರ್ತವೆ ಬರಲಿ, ಅಲ್ಲಿ ಸಾಮಾಯಿಕ ಇದೆ. ಸಾಮಾಯಿಕಕ್ಕೆ ಯಾವ ಬಾಧೆಯೂ ಕೂಡ ಇಲ್ಲ. ಇಚ್ಛಾ ನಿರೋಧೋ ತಪ, ಇದೇ ತಪಸ್ಸು. ಈ ತಪಸ್ಸನ್ನೇ ಸಾಮಾಯಿಕ ಅಂತ ಹೇಳಿದರು. ಇದು ಯಾವಾಗ ತನ್ನ ಏಕಾಗ್ರತೆಯನ್ನ ಹೆಚ್ಚಿಗೆ ಹೊಂದುತ್ತದೆಯಲ್ಲ, ಅದನ್ನ ಧ್ಯಾನ ಅಂತ ಹೇಳಿದರು. ಧ್ಯಾನ ಮತ್ತು ಸಾಮಾಯಿಕದಲ್ಲಿ ಎಷ್ಟು ವ್ಯತ್ಯಾಸ ಅಂತಂದ್ರೆ ನೋಡಿ, ಕೂತ್ಕೊಂಡಿದೀವಲ್ಲ, ಪ್ರಾಕ್ಟಿಕಲಿ ತೋರಿಸ್ತೇವೆ ನೋಡ್ರಿ. ಇಲ್ಲಿ ನೋಡ್ರಿ ಹೆಂಗ ಕಣ್ಣು ಮುಚ್ಕೊಂಡು ಬಿಡ್ತೀವಿ. ಕಣ್ಣು ಮುಚ್ಚಿಕೊಳ್ಳೋಕ್ಕಿಂತ ಮೊದಲು ನಾವು ಸಂಕಲ್ಪ ಮಾಡ್ಕೋತೀವಿ. ಇಚ್ಛೆ ಶುಭವಾಗಿಯೇ ಇರಲಿ, ಅಶುಭವಾಗಿಯೇ ಇರಲಿ, ಶುಭಾಶುಭ ಇಚ್ಛೆಗಳನ್ನು ನಾನು ತ್ಯಜಿಸುತ್ತೇನೆ. ಮುಗಿದೋಯ್ತು. ಕಣ್ಣು ಮುಚ್ತೇನೆ. ಇನ್ನು ಇಚ್ಛೆಗಳನ್ನು ನಾನು ತ್ಯಾಗ ಮಾಡಿದ್ದೇನೆ ಅಂದಮೇಲೆ ನನಗೆ ಇದೇ ಸಮಯದಲ್ಲಿ ಕೇವಲ ಜ್ಞಾನ ಆದರೆ ಏನು, ಮತ್ತು ಆಗಲಿಲ್ಲ ಅಂದ್ರೆ ಏನು, ಆಗಲಿಲ್ಲ ಅಂತಂದ್ರೆ ಕೆಲವು ವಸ್ತುಗಳು ಮಾತ್ರ ನನ್ನ ಮನಸ್ಸಿಗೆ ಬರ್ತವೆ, ಆತ್ಮನಲ್ಲಿ ಹೊಳಿತವೆ ವಿನಃ ಅನಂತೆಲ್ಲ ಹೊಳಿಕ್ ಸಾಧ್ಯ ಇಲ್ಲ. ಕೇವಲ ಜ್ಞಾನ ಆಯಿತು ಅಂತಂದ್ರೆ ಈಗ ಹೊಳೆಯೋಕ್ಕಿಂತ ಅನಂತ ಪಟ್ಟು ವಸ್ತುಗಳು ನಮ್ಮ ಜ್ಞಾನದಲ್ಲಿ ಹೊಳಿತವೆ. ಅವುಗಳನ್ನೆಲ್ಲ ಹೊರಗೆ ತೆಗೆದು ಹಾಕೋನೇನು, ಅದನ್ನ ತೆಗಿಯಕ್ಕೆ ಸಾಧ್ಯನಾ? ಜಗತ್ತಿನಲ್ಲಿ ಎಷ್ಟು ದರ್ಪಣಗಳಿವೆ, ಆ ದರ್ಪಣದಲ್ಲಿ ನೀವು ಎಲ್ಲಿಟ್ಟಿರ್ತೀರಿ ಅಲ್ಲಿ ಮುಂದಿನ ವಸ್ತುಗಳೆಲ್ಲ ಹೊಳಿತಿರ್ತವೆ. ಅವುಗಳನ್ನ ತೆಗೆದು ಹಾಕ್ಲಿಕ್ಕೆ ಸಾಧ್ಯನಾ? ದರ್ಪಣದ ಮೇಲೆ ಒಂದು ಏನಾದ್ರೂ ಮುಚ್ಚಿಬಿಟ್ರು ಅದು ಕೂಡ ಹೊಳಿತಾ ಇದೆ. ಹೇಗೆ, ಏನು ತೆಗೆಯವ್ರು ನೀವು, ಹೇಗೆ ತೆಗೆಯವ್ರು ಅದನ್ನು? ಹಾಗೆ ಜ್ಞಾನ ಅನ್ನತಕ್ಕಂಥದ್ದು ದರ್ಪಣ ಇದ್ದ ಹಾಗೆ. ಈ ದರ್ಪಣದಲ್ಲಿ ವಸ್ತುಗಳು ಬರುವುದು ಸ್ವಾಭಾವಿಕ, ಆದರೆ ಇಚ್ಛೆ ಉಂಟಾಗುವುದು ಇದು ಸಂಸಾರ. ಇದು ಕರ್ಮಗಳ ಆಶ್ರವ ಮತ್ತು ಬಂಧಕ್ಕೆ ಕಾರಣ. ಇಂಥ ಸಾಮಾಯಿಕವನ್ನು ಮಾಡಿ. ವಸ್ತುಗಳು ಬರಲಿ, ಆದರೆ ವಸ್ತುಗಳ ಜೊತೆಯಲ್ಲಿ ಇಚ್ಛೆ ಮೂಡಬಾರದ ಹಾಗೆ, ಇಚ್ಛೆ ಹುಟ್ಟಿಕೊಳ್ಳಬಾರದ ಹಾಗೆ ಸಾಮಾಯಿಕ ಮಾಡಿದ್ದೀರಿ ಅಂತಂದ್ರೆ ಅದು ನಿಜವಾದ ಸಾಮಾಯಿಕ. ಇನ್ನು ಮನಸ್ಸು ವೀತರಾಗಿ ಇದ್ದಾಗ ಅದು ಎಲ್ಲಿ ಹೋದ್ರೆ ಏನು, ಎಲ್ಲಿ ಬಂದ್ರೆ ಏನು ಚಿಂತಾ ಮಾಡಬೇಡ್ರಿ. ಎಲ್ಲಿ ಹೋಗ್ತದೆ ಹೋಗ್ಲಿ, ಎಲ್ಲಿ ಬರ್ತದೆ ಬರಲಿ, ಅದೆಲ್ಲವೂ ಸಾಮಾಯಿಕ. ಕೇವಲಿ ಭಗವಂತರಕ್ಕಿಂತ ಇಚ್ಛೆ ಇಲ್ಲದಂತಹ ನಮ್ಮ ಆತ್ಮ, ನಮ್ಮ ಜ್ಞಾನ ಕೇವಲಿ ಭಗವಂತರಕ್ಕಿಂತ ಶ್ರೇಷ್ಠ. ಯಾಕೆ? ಯಾವ ದೃಷ್ಟಿಯಿಂದ ಶ್ರೇಷ್ಠ? ನಮ್ಮ ಜ್ಞಾನದಲ್ಲಿ ಎಷ್ಟು ವಸ್ತುಗಳು ಹೊಳಿಲಿಕ್ಕೆ ಶಕ್ಯ? ಒಂದಿಟ್ಟಿಟ್ಟು ಅವರಿಗೆ 3 ಲೋಕದೆಲ್ಲ ಹೊಳಿತಾ ಇದೆ. ಈಗ ತೆಗೆದು ಹಾಕಬೇಕಂತಂದ್ರೆ ತೆಗೆದು ಹಾಕೋದು ಅವ್ರದ್ದು ಮೊದಲಾಗ್ತದೆ, ನಮ್ಮದು ಮೊದಲಾಗ್ತದೆ. ಅವ್ರಕ್ಕಿಂತ ನಾವು ಶ್ರೇಷ್ಠ ಆಗ್ತೀವಲ್ಲ. ನಮ್ಮಲ್ಲಿ ಒಂದಿಷ್ಟ ಹೊಳಿತಾ ಇದ್ದ, ಅವರ ಜ್ಞಾನದಲ್ಲಿ ಅನಂತ ಜಗತ್ತೆಲ್ಲ ಹೊಳಿತಾ ಇದೆ. ಯಾವಾಗ ತೆಗೆದು ಹಾಕೋದು ಅವತ್ತನ್ನೆಲ್ಲ. ಹೆದರ್ಕೋಬೇಡ್ರಿ. ಅದು ಬರ್ತಾ ಇದೆ, ಇದು ಬರ್ತಾ ಇದೆ, ಪದಾರ್ಥಗಳು ಬರುವುದನ್ನು ನೋಡಿ ಹೆದರಿಕೊಳ್ಳಬೇಡಿ. ಸಾಮಾಯಿಕ ನಮ್ದೆಲ್ಲ ನಷ್ಟ ಆಗ್ತಾ ಇದೆ, ಇದೇನು ಸಾಮಾಯಿಕ ಆಗ್ತಾ ಇಲ್ಲ, ಚಂಚಲ ಚಿತ್ತ ಅಂತ ಟೆನ್ಷನ್ ಮಾಡ್ಕೊಳ್ಬೇಡಿ. ಟೆನ್ಷನ್ ಯಾವುದಿರಲಿ, ನನ್ನ ಮನಸ್ಸಿನಲ್ಲಿ ಇಚ್ಛೆ ಇದೆಯೋ ಅಥವಾ ಇಲ್ಲ. ಇಲ್ಲ ಅಂತಂದ್ರೆ ಯಾವುದು ಟೆನ್ಷನ್ ಇಲ್ಲ, ಇದೆ ಅಂತಂದ್ರೆ ಸ್ವಲ್ಪ ಟೆನ್ಷನ್ ತಗೊಳ್ಳಿ. ಅದನ್ನ ಹೇಗೆ ತೆಗೆದು ಹಾಕಬಹುದು ಅನ್ನುವುದಕ್ಕೆ ತಿಳಿತಾ ಸಾಮಾಯಿಕ ಮಾಡುವ ವಿಧಿ ಇವತ್ತೇನೋ ಹೇಳ್ತಾ ಬಂತು, ಹೇಳ್ಬಿಟ್ಟಿದ್ದೀವಿ. ಇದನ್ನ ಈ ತರ ಮಾಡ್ರಿ. ನಾವು ಡೈಲಿ ಮಾಡ್ತೀವಿ ಈ ತರ. ಇನ್ನು ಸಾಮಾಯಿಕ ಮತ್ತು ಧ್ಯಾನದಲ್ಲಿ ಇರುವಂತಹ ವ್ಯತ್ಯಾಸವನ್ನ ಹೇಳುವುದಿದೆ. ಈಗ ನಾವು ಛದ್ಮಸ್ಥರು, ಕೇವಲಿ ಭಗವಂತರು ಏನಲ್ಲ. ನಮ್ಮ ಜ್ಞಾನ ಛದ್ಮಸ್ ಜ್ಞಾನ, ಅಲ್ಪಜ್ಞಾನ. ನಮ್ಮ ಜ್ಞಾನದಲ್ಲಿ ಹೊರಗಿನಿಂದ ಹೊಳೆಯುವಂತಹ ವಸ್ತುಗಳ ಸಮುದಾಯ ಅತಿ ಕಡಿಮೆ. ನಮ್ಮ ಮನಸ್ಸಿಗೆ ಎಷ್ಟು ಬರ್ತವೋ ಅಷ್ಟೇ ಹೊಳಿತವೆ.
ಒಂದು ಸಮಯದಲ್ಲಿ ಒಂದೇ ಬರ್ತದೆ, ಅದೇ ಹೊಳಿತದೆ, ಎಲ್ಲ ಆ ಕಡೆ ಈ ಕಡೆಯಿಂದ ಹೊಳಿಲ್ಲ. ಒಂದು ಸಮಯದಲ್ಲಿ ಯಾವುದು ನಮ್ಮ ಒಳಗೆ ಬಂತೋ ಅದು ಒಂದೇ ಕಾಣ್ತದೆ. ಯಾವುದೇ ಒಂದು ಸೊಪ್ಪನ್ನು ಬಂತು ಅಂತ ಇಟ್ಕೊಳ್ಳಿ, ಆ ಸೊಪ್ಪಣದಲ್ಲಿ ಏನೇನು ನೋಡ್ತಾ ಹೊಂಟಿದ್ದೀರಿ ಅದೆಲ್ಲ ಒಮ್ಮೆ ಬರ್ತದೆ ಅಥವಾ ಒಂದೊಂದಾಗಿ ನೋಡ್ತಾ ಹೋಗ್ತಿರ್ತಿರೋ. ತೀರ್ಥಂಕರು ಮಾತಿಗೂ ಸ್ವಪ್ನಗಳು ಬಂದವಂತೆ, ಒಂದೊಂದಾಗಿ ಬಂದನು, 16 ಒಂದೇ ಸಲ ಬಂದ್ಬಿಟ್ಟು. ಸ್ವಪ್ನಗಳು ಬಂದ್ರೂ ಕೂಡ ಒಂದೊಂದಾಗಿ ಬರ್ತದೆ. ಛದ್ಮಸ್ಥರಿಗೆ ಒಂದೊಂದಾಗಿ, ಕೇವಲಿ ಭಗವಂತರಿಗೆ ಎಲ್ಲ ಒಮ್ಮೆ. ಈ ಜಗತ್ತಿನಲ್ಲಿ ಎಷ್ಟು ತೀರ್ಥಂಕರು ತಾಯಿಗಳಾಗಿದ್ದಾರೆ, ಅವ್ರಿಗೆಷ್ಟು 16 ಸ್ವಪ್ನಗಳೆಲ್ಲ ಬಂದು ಹೋಗಿವೆ ಅಲ್ಲ. ಅನಂತ ಕಾಲದಿಂದ ಈ 16 ಅನಂತ ಸಲ, ಅನಂತ 8 16 ಎಷ್ಟು ಬಂತು ನೋಡ್ರಿ, ಅಲ್ಲಿ ಗಣಿತ ಮಾಡಿ ಸ್ವಲ್ಪ. ಅವು ಎಲ್ಲ ಸ್ವಪ್ನಗಳು ಕೇವಲಿ ಭಗವಂತರ ಎಂಥವರೇ ಇರಲಿ, ಕೇವಲಿ ಭಗವಂತರ ಜ್ಞಾನದಲ್ಲಿ ಆ ಎಲ್ಲ ಸ್ವಪ್ನಗಳು ಏಕಕಾಲಕ್ಕೆ ಗೊತ್ತಿದೆ ಯಾರಿಗೇನೇನು ಬಂದಿತ್ತು ಅನ್ನೋದು. ಎಲ್ಲ ಸ್ವಪ್ನಗಳನ್ನು ಏಕಕಾಲಕ್ಕೆ ಅನಂತಾನಂತ ಮಾತೆಯರ 16 ಸ್ವಪ್ನಗಳನ್ನು ಏಕಕಾಲಕ್ಕೆ ತಮ್ಮ ಜ್ಞಾನದಲ್ಲಿ ನೋಡ್ತಾ ಇದ್ದಾರೆ, ತಿಳಿತಾ ಇದ್ದಾರೆ. ರಾಗದ್ವೇಷ ಮಾಡ್ತಾ ಇದ್ದಾರೇನು? ಇಲ್ಲ. ಹಾನಿ ಎಲ್ಲಿದೆ? ರಾಗದ್ವೇಷದಲ್ಲಿಯೋ ಅಥವಾ ವಸ್ತುಗಳು ಕಂಡು ಬರುವುದರಲ್ಲಿ? ರಾಗದ್ವೇಷದಲ್ಲಿ. ನಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ರಾಗದ್ವೇಷಗಳು ಉಂಟಾಗಬಾರದ ಹಾಗೆ ನಾವು ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಅಂತಂದ್ರೆ, ರಾಗದ್ವೇಷ ಮಾಡುವುದಿಲ್ಲ ಅನ್ನುವಂಥ ಸಂಕಲ್ಪ ಇದೆ ಅಂತಂದ್ರೆ ಅದು ನಿಜವಾದ ಸಾಮಾಯಿಕ, ಅದೇ ನಿಜವಾದ ಧ್ಯಾನ. ಇನ್ನು ಸಾಮಾಯಿಕ ಧ್ಯಾನದಲ್ಲಿ ಇರುವಂಥ ಸ್ವಲ್ಪ ವ್ಯತ್ಯಾಸವನ್ನೆಷ್ಟೇ ತಿಳ್ಕೊಳ್ಳಿ. ಸಾಮಾಯಿಕ ಅಂತಂದ್ರೆ ನಾವು ರಾಗದ್ವೇಷವನ್ನು ಹೊಡೆದೋಡಿಸಲಿಕ್ಕೆ ಯಾವ ಸಂಕಲ್ಪವನ್ನು ತಗೊಳ್ತೀವಿ ಆ ಸಂಕಲ್ಪವೇ ಸಾಮಯಿಕ. ಇನ್ನು ಆ ಸಂಕಲ್ಪ ಆದ ನಂತರ ನಮ್ಮಲ್ಲಿ ನಿರಂತರವಾಗಿ ಇಚ್ಛಾರಹಿತ ಅವಸ್ಥೆ ಏನು ಉಳಿದುಕೊಳ್ತಾ ಇದೆ, ಇಚ್ಛಾರಹಿತ ಅವಸ್ಥೆ ಸುರಕ್ಷಿತವಾಗಿದೆಯಲ್ಲ, ಇಚ್ಛಾರಹಿತ ಅವಸ್ಥೆ ಎಷ್ಟು ಕಾಲದವರೆಗೆ ಸುರಕ್ಷಿತ ಉಳಿದುಕೊಳ್ತದೆಯೋ ಅಷ್ಟೂ ಕಾಲ ನಾವು ಆ ಶಾಂತಿಯ ಅನುಭೂತಿಯನ್ನು, ಆ ಸುಖದ ಅನುಭೂತಿಯನ್ನು, ಆ ಆತ್ಮಾನುಭೂತಿಯನ್ನು ನಾವು ಮಾಡ್ತಿರ್ತೀವೋ ಅಥವಾ ಇಲ್ಲ? ಮಾಡ್ತಿರ್ತೀವಿ. ಇದೇ ಧ್ಯಾನ. ನಮ್ಮ ಆತ್ಮದ ಸುಖವನ್ನು ನಿಮಗ್ನತೆಯಿಂದ ನಾವು ಅನುಭವಿಸುವುದೇ ಧ್ಯಾನ. ಆದರೆ ರಾಗದ್ವೇಷವನ್ನು ತೊಡೆದು ಹಾಕುವುದು ಸಾಮಾಯಿಕ. ಸಾಮಾಯಿಕದಲ್ಲಿ ನಾವು ತೊಡೆದು ಹಾಕದೆ ಸಮತಾ ಭಾವನೆಯನ್ನು ಧರಿಸಲಿಕ್ಕೆ ಆಗುಲ್ಲ. ನಾವು ರಾಗದ್ವೇಷ ಪರಿಣಾಮಗಳನ್ನು ನಿಲ್ಲಿಸಿಬಿಡ್ತೀವಿ ಸಂಕಲ್ಪ ಶಕ್ತಿಯಿಂದ. ಸಂಕಲ್ಪ ಇದು ಒಂದು ಮಾಧ್ಯಮ. ಆ ಸಂಕಲ್ಪ ತಕ್ಕೊಂಡ ತಕ್ಷಣ ರಾಗದ್ವೇಷಗಳನ್ನೆಲ್ಲ ಬಿಟ್ಟು ನಾವು ವೀತರಾಗಿ ಆಗಿಬಿಡ್ತೇವೆ. ನಾನು ರಾಗದ್ವೇಷವನ್ನು ಮಾಡುವುದಿಲ್ಲ. ಎಷ್ಟು ಸಮಯ? ಅದೆಷ್ಟು ನಮಗೆ ಕೂತ್ಕೊಳ್ಳೋದಿದೆಯೋ ಅಷ್ಟು ಸಮಯ ಕೂತ್ಕೊಂಡು ಬಿಡ್ತೀವಿ. ರಾಗದ್ವೇಷ ತ್ಯಾಗ. ಆಮೇಲೆ ತ್ಯಾಗ ಮಾಡಿದ್ದೀವಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಏನೇ ಬರಲಿ ಏನೇ ಹೋಗಲಿ ಅವೆಲ್ಲ ಕರ್ಮ ಬಂಧಕ್ಕೆ ಕಾರಣವಾಗುವಂಥ ವಿಷಯಗಳೇ ಅಲ್ಲ. ಕೇವಲಿ ಭಗವಂತರ ಹಾಗೆ ನನ್ನ ಜ್ಞಾನದಲ್ಲಿಯೂ ಕೂಡ ಈ ಯಾವ ವಸ್ತುಗಳು ಕಂಡು ಬರ್ತಾ ಇವೆ ಇವು ಕರ್ಮ ಬಂಧಕ್ಕೆ ಕಾರಣ ಅಲ್ಲ. ಇಚ್ಛಾ ನಿರೋಧೋ ತಪಃ, ತಪಃ ಏವ ಧ್ಯಾನಂ. ಅಂತರಂಗ ತಪಗಳು ಎಷ್ಟು? 6. ಯಾವ್ಯಾವು? ಪ್ರಾಯಶ್ಚಿತ್ತ, ವಿನಯ, ವೈಯಾವೃತ್ಯ, ಸ್ವಾಧ್ಯಾಯ, ಯುತ್ಸರ್ಗ, ಧ್ಯಾನ. ಧ್ಯಾನ ಇದು ಅಂತರಂಗ ತಪ. ಧ್ಯಾನ ಬಂತಲ್ಲ ಅಂತರಂಗ ತಪದ 6 ಭೇದಗಳಲ್ಲಿ. ಧ್ಯಾನ ಅಂತರಂಗ ತಪ, ಪ್ರಾಯಶ್ಚಿತ್ತ ಅಂತರಂಗ ತಪ, ವಿನಯ ಅಂತರಂಗ ತಪ, ಕಾಯೋತ್ಸರ್ಗ ಅಂತರಂಗ ತಪ. ಅಂತರಂಗ ಅಂದರೆ ಆತ್ಮನಿಗೆ ನೇರವಾಗಿ ಆತ್ಮನಲ್ಲಿ ಹುಟ್ಟುವಂತಹ ಈ ತಪಗಳು. ಧ್ಯಾನ ಇಚ್ಛಾ ನಿರೋಧದಿಂದ ಹುಟ್ಟುವಂತಹ
ತಪ. ಇಚ್ಛಾ ನಿರೋಧದಿಂದ ಧ್ಯಾನ ಹುಟ್ಟುತ್ತೆ. ಆದರೆ ಇಚ್ಛಾ ನಿರೋಧವನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಸಂಕಲ್ಪದಲ್ಲಿ ಯಾವಾಗ ತೊಡಗಿರ್ತೇವೆ ಅದು ಸಾಮಾಯಿಕ. ಸಂಕಲ್ಪ ಮಾಡಿಕೊಳ್ಳುವಂತಹ ಭಾವ ಬಂತು ಅಂದ ತಕ್ಷಣ ಅದು ಸಾಮಾಯಿಕ ಶುರು ಆಯಿತು. ಸಂಕಲ್ಪ ಆದ ನಂತರ ಧ್ಯಾನ ಶುರು ಆಯಿತು. ಸಾಮಾಯಿಕ ಇಲ್ಲದೆ ಧ್ಯಾನ ಇಲ್ಲ. ಸಂಕಲ್ಪ ಮಾಡಿದ ತಕ್ಷಣ ಏಕಾಗ್ರ ಆಯ್ತಿಲ್ಲ, ಆಯ್ತಲ್ಲ. ಎಲ್ಲ ವಸ್ತುಗಳು ಕಾಣ್ತಾ ಇವೆಯಲ್ಲೋ, ಕಾಣ್ತಾ ಇವೆ. ಆ ವಸ್ತುಗಳಲ್ಲಿ ಮಗ್ನತೆಯನ್ನು ಹೊಂದಬಿಡಿ. ಯಾವುದೇ ಒಂದನ್ನು ನಿಲ್ಲಿಸ್ಕೊಳ್ಳಿ ಅಥವಾ ಕ್ರಮೇಣ ಎಲ್ಲದನ್ನು ಒಂದೊಂದಾಗಿ ನೋಡ್ತಾ ಹೋಗಿ. ಯಾಕೆ ಸ್ವಾಭಾವಿಕವಾಗಿ ಯಾವುದು ಬರ್ತಾ ಇದೆ ಬರಲಿ, ಹೋಗ್ತಾ ಇದೆ ಹೋಗಲಿ, ಅದನ್ನು ನೋಡೋದು ತಿಳಿಯೋದು, ನೋಡೋದು ತಿಳಿಯೋದು, ನೋಡ್ತಾ ತಿಳಿಯುತ್ತಾ ಕೂತ್ಕೊಳ್ಳೋದು, ಶಾಂತವಾಗಿ ಕೂತ್ಕೊಳ್ಳೋದು. ಇದೇ ಧ್ಯಾನ. ಅದರೊಳಗೆ ಎಷ್ಟು ಶಾಂತಿ ಇದೆ, ಎಷ್ಟು ನೆಮ್ಮದಿ ಇದೆ, ಎಷ್ಟು ಸುಖ ಇದೆ ಅನ್ನುವುದನ್ನು ಆವಾಗ ನೀವು ಅನುಭವಿಸಬಹುದು, ಸ್ವತಃ ಅನುಭವಿಸಬಹುದು. ಇಂಥದನ್ನು ಮಾಡಿ. ಪ್ರತಿಮಾಧಾರಿಗಳು ಈ ಥರ ಮಾಡಬೇಕು. ಇನ್ನು ಕಿವಲಿ ಭಗವಂತರು ಅನುಭವಿಸ್ತಾ ಇದ್ದಾರೆ. ಕಿವಲಿ ಭಗವಂತರಿಗೂ ಕೂಡ ಅನುಭವದಲ್ಲಿ ಬರ್ತಾ ಇದೆಯಲ್ಲೋ, ವೀತರಾಗತ್ವದ ಅನುಭವ, ಇಚ್ಛಾರಹಿತ ನಿರ್ಮಲ ಆತ್ಮ ಪರಿಣತಿಯ ಅನುಭವ ಕೇವಲಿ ಭಗವಂತರಿಗೂ ಬರ್ತಾ ಇದೆಯಲ್ಲೋ. ಆಮೇಲೆ ಅಲ್ಲಿ ಇಚ್ಛೆ ಅಲ್ಲಿದೆ. ಅನುಭವ ಮಾತ್ರ, ಅಲ್ಲಿ ಇಚ್ಛಾ ಇಲ್ಲ. ಇಚ್ಛೆಯನ್ನ ಅನುಭವಿಸಬೇಕು ಅಂತಂದ್ರೆ ಅಲ್ಲಿ ಧ್ಯಾನ ಇರುವುದೇ ಇಲ್ಲ. ಇಚ್ಛೆಯನ್ನು ಅನುಭವಿಸಲಿಕ್ಕೆ ಶಕ್ಯ ಇದೆಯಲ್ವೋ? ಇಚ್ಛೆಯನ್ನ ಅನುಭವಿಸ್ತಾ ಇದ್ದೀವಿ. ನಾನು ಇಚ್ಛೆಯನ್ನು ಮಾಡುತ್ತಿದ್ದೇನೆ, ಇದು ನಮ್ಗೆ ಗೊತ್ತಾಗ್ತದೆಯಲ್ಲ. ಆವಾಗ ಧ್ಯಾನ ಇರುವುದಿಲ್ಲ. ಇಚ್ಛಾರಹಿತ ಆತ್ಮನ ಅನುಭೂತಿಗೆ ಧ್ಯಾನ ಅನ್ನಬೇಕು. ಇಚ್ಛಾರಹಿತ ಆತ್ಮನ ಅನುಭೂತಿಗೆ ಸಾಮಾಯಿಕ ಎನ್ನಬೇಕು. ಇಚ್ಛೆ ಬೇರೆ, ಇಚ್ಛಾರಹಿತ ಆತ್ಮನ ಅವಸ್ಥೆಯೇ ಬೇರೆ, ಒಂದಲ್ಲ. ಆಮೇಲೆ ಇಚ್ಛೆಯಲ್ಲಿ ಇರುವಾಗ ಆತ್ಮನೂ ಇರ್ತದೆ, ಆತ್ಮನ ಭಾವಗಳು ಕೂಡ ಇವೆ, ಅದರ ಅನುಭೂತಿಯೂ ಕೂಡ ಅದರ ಜೊತೆಯಲ್ಲಿ ಇದೆ. ಅದು ಸರಾಗಾತ್ಮಾನುಭೂತಿ. ಎಂಥ ಆತ್ಮಾನುಭೂತಿ? ಸರಾಗ್ ಅಂದ್ರೆ ರಾಗಸಹಿತ ಆತ್ಮಾನುಭೂತಿ. ಇನ್ನು ಇಚ್ಛೆಯನ್ನ ಮೈನಸ್ ಮಾಡಿಬಿಟ್ಟು ಕೇವಲ ಆತ್ಮ ಜ್ಞಾನ, ಅಲ್ಲಿರ್ತಕ್ಕಂಥ ವಸ್ತುಗಳು ಹೊಳೆಯುವಂಥ, ನೋಡುವಂಥ, ತಿಳಿಯುವಂಥ ಕಾರ್ಯ ಮಾತ್ರ ಇದೆ. ಅದಕ್ಕೆ ಇಚ್ಛಾರಹಿತ ಆತ್ಮಾನುಭೂತಿ ಅನ್ನಬೇಕು. ಇದು ವೀತರಾಗ. ಇಚ್ಛಾರಹಿತ ಆತ್ಮ ಅಲ್ಲಿಯೂ ಇದೆ, ಆತ್ಮ ಇದೆ, ಆದರೆ ಇಚ್ಛೆ ಇಲ್ಲ. ಇದನ್ನೇನೇ ಅನ್ಬೇಕು? ಇಚ್ಛಾರಹಿತ ಧ್ಯಾನ ಅಂತಂದ್ರೆ ವೀತರಾಗ. ವೀತರಾಗ ಧ್ಯಾನ. ವೀತರಾಗ ಆತ್ಮಾನುಭೂತಿ ಬೇರೆ, ಸರಾಗ ಆತ್ಮಾನುಭೂತಿ ಬೇರೆ. ಅನುಭವ ಎರಡು ಕಡೆಗಿದೆ. ಇಲ್ಲಿ ರಾಗ ಸಹಿತ ಅನುಭವ ಇದೆ, ಆತ್ಮನ ಅನುಭವ. ಇಲ್ಲಿ ರಾಗರಹಿತ ಆತ್ಮನ ಅನುಭವ ಇದೆ. ಭೇದ ಗೊತ್ತಾಯ್ತಲ್ಲ? ಆತ್ಮಾನುಭೂತಿ, ಆತ್ಮನ ಅನುಭವ ಅಂತಂದ್ರೆ ಎಲ್ಲ ಒಂದೇ ಥರದ್ದಲ್ಲ. ಗೊತ್ತಾಯ್ತಲ್ಲ? ಈ ಥರ ಮನೋಯೋಗ, ವಚನಯೋಗ, ಕಾಯಯೋಗ. ಇದರಿಂದ ಮೋಕ್ಷವೂ ಇದೆ, ಇದರಿಂದ ಸಂಸಾರವೂ ಇದೆ. ಮನೋಯೋಗ, ವಚನಯೋಗ, ಕಾಯಗಳು ಇಚ್ಛೆಯಿಂದ ಕೂಡಿವೆ ಅಂತಂದ್ರೆ ಕರ್ಮಗಳ ಆಶ್ರವ ಬಂಧ ಇದೆ. ಆ ಇಚ್ಛೆಯೂ ಕೂಡ ಎರಡು ಪ್ರಕಾರದ್ದು. ಅಶುಭ ಇಚ್ಛೆ, ಶುಭ ಇಚ್ಛೆ. ಅಶುಭ ಕಾರ್ಯಗಳ ಇಚ್ಛೆ, ಶುಭ ಕಾರ್ಯಗಳ ಇಚ್ಛೆ. ಶುಭ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು, ಅಶುಭ ಕಾರ್ಯಗಳು ಸಾಂಸಾರಿಕ ಕಾರ್ಯಗಳು, ಸಂಸಾರಕ್ಕೆ ಸಂಬಂಧಪಡುವಂಥ.
ಮೊದಲು ಯಾವುದು ಬಿಡಬೇಕು? ಅಶುಭ ಕಾರ್ಯಗಳನ್ನು ಬಿಡಬೇಕು. ಆಮೇಲೆ ಅಶುಭ ಕಾರ್ಯಗಳನ್ನು ಶ್ರಾವಕರಿಗೆ ಬಹಳ ಸಮಯ ಬಹಳ ಹೊತ್ತು ಬಿಡೋದು ಶಕ್ಯ ಇಲ್ಲ. ಅದಕ್ಕಾಗಿ ಏನು ಹೇಳಿದರು? ಸಮಯ ಕಟ್ಕೊಳ್ಳು. ಒಂದು ಅರ್ಧ ತಾಸ, ಮುಕ್ಕಾಲು ಗಂಟೆ ಕೂತ್ಕೊಡು. ಅಶುಭದ ಇಚ್ಛೆಯನ್ನು ತೊಡೆದು ಬಿಡು, ತೊಡೆದು ಹಾಕು. ಅಶುಭ ಇಚ್ಛೆ ಹೊರಟು ಹೋಯಿತು ಅಂತಂದ್ರೆ ಶುಭ ಇಚ್ಛೆ ಜನ್ಮ ತಾಳ್ತದೆ. ಅದು ಬೇಡ, ಅದನ್ನು ತೊಡೆದು ಹಾಕು. ಏನೇನು ತೊಡೆದು ಹಾಕು? ಸಂಸಾರ ಕಾರ್ಯಗಳು ಬೇಡ ಅಂತಂದಾಗ ಧಾರ್ಮಿಕ ಕಾರ್ಯಗಳು ಬೇಕು ಅಂತ ಅನ್ಬೇಡ. ಸಾಮಾಯಿಕದಲ್ಲಿ ಎರಡೂ ಇರಲ್ಲ, ಎರಡೂ ಇರುವುದೇ ಇಲ್ಲಲ್ಲ. ಇದೂ ಬೇಡ, ಅದೂ ಬೇಡ. ಎಷ್ಟು ಸಮಯ? ಸ್ವಲ್ಪ ಸಮಯ ಸಂಕಲ್ಪ ಮಾಡ್ಕೊಳ್ಳೋ, ಅಷ್ಟೇ ಸಮಯ. ಆದರೆ ಈ ಶುಭದಲ್ಲಿ ಶ್ರಾವಕರು ದೀರ್ಘಕಾಲ ಮುನಿಗಳಂತೆ ಉಳಿದುಕೊಳ್ಳಲಿಕ್ಕೆ ಶಕ್ಯವೇ ಇಲ್ಲ. ಯಾಕೆಂತಂದ್ರೆ ಸಾಮಾಯಿಕ ಕೂತ್ಕೊಂಡಿದ್ದೀರಿ, ಆಮೇಲೆ ಫೋನ್ ಬಂತು, ಮೊಬೈಲ್ ಕಡೆ ಲಕ್ಷ್ಯ ಹೋಗ್ತದೆ. ಯಾರೋ ಮಾಡ್ತಾ ಇದ್ದಾರೆ ಫೋನ್. ನಮ್ಗೆಲ್ಲಿದೆ ಫೋನ್? ನಮಗೇನೂ ಇಲ್ಲಲ್ಲ. ಅದಕ್ಕಾಗಿ ನಮಗೆ ಸಂಕಲ್ಪ ಬೇಕಾಗಿಲ್ಲ. ಯಾಕೆ? ನಾವು ಈ ಧ್ಯಾನವನ್ನು ಬಿಟ್ಟಾಗ ಮಾತ್ರ ಶುಭದಲ್ಲಿ ಹೋಗೋದಿದೆ. ಈ ಧ್ಯಾನವನ್ನು ಬಿಟ್ಟಾಗ ಶುಭದಲ್ಲಿ ಹೋಗಬೇಕು. ಆ ಶುಭದಲ್ಲಿ ಹೋಗುವಂಥ ಅವಶ್ಯಕತೆನೇ ಇಲ್ಲ ನಮಗೆ. ಯಾಕೆ? ಎಲ್ಲಿ ತನಕ ನಮಗೆ ಈ ಥರ ಕೂತ್ಕೊಳ್ಳೋದಿದೆ, ನಾವು ಕೂತ್ಕೊಂಡೇ ಇದ್ದೇವೆ. ಎಷ್ಟು ಹೊತ್ತ? 1 ವರ್ಷ. ಆಮೇಲೆ ದನ ಕರುಗಳದೆಲ್ಲ ಅದನ್ನೆಲ್ಲ ತ್ಯಾಗ ಮಾಡಿದೀವಲ್ಲ. ನಮಗೆಲ್ಲಿದೆ? ಆದರೆ ನಿಮಗೆ ನೋಡಿ, ನಿಮ್ಮ ಕರ ಕರೀತದೆ, ಎಂತ ಅವಾಜ್ ಬರ್ತದೆ. ಸಮಯ ಬಿಟ್ಟು ಎಳಬೇಕು ನೀವು. ಅಯ್ಯೋ ಪಾಪ, ಅದಕ್ಕೆ ನೀರು ಕುಡಿಸಿಲ್ಲ, ಕರ್ತವ್ಯ ಇದೆ, ಹೋಗ್ಬೇಕು. ಇದನ್ನಂತಾರೆ, ಇದಕ್ಕಂತಾರೆ ಪರಿಗ್ರಹ. ಪರಿಗ್ರಹ ಇದ್ದಲ್ಲಿ ಧ್ಯಾನ ಸಿದ್ಧಿ ಇಲ್ಲ. ಸಾಮಾಯಿಕವೂ ಕೂಡ ಸಿದ್ಧಿಸುವುದಿಲ್ಲ. ಆದರೆ ಸಾಮಾಯಿಕದ ಅಭ್ಯಾಸವನ್ನೇನು ಮಾಡ್ತಿರ್ತಾನೆ ಪ್ರತಿಮಾಧಾರಿ ಶ್ರಾವಕ. ನಿಜವಾದ ಸಾಮಾಯಿಕ ಯಾವುದು ಅಂತಂದ್ರೆ ಸಮತಾ ಭಾವನೆಯನ್ನು ಸಿದ್ಧಿಸಿಕೊಳ್ಳುವುದೇ ನಿಜವಾದ ಸಾಮಾಯಿಕ. ಆದರೆ ಸಮಯವನ್ನು ಕಟ್ಟಿಕೊಂಡು ಆ ಸಮತಾ ಭಾವವನ್ನೇ ಸಿದ್ಧಿಸುವ ಪ್ರಯತ್ನದಲ್ಲಿರುವುದು, ಅಭ್ಯಾಸದಲ್ಲಿರುವುದು ಇದು ಸಾಮಾಯಿಕ. ಸಾಮಾಯಿಕ ಅಲ್ಲ. ಎಷ್ಟು ಕಾಲ ಶ್ರಾವಕರು ಕುಳಿತುಕೊಂಡಿರ್ತಾರೆ ಅಷ್ಟು ಕಾಲ ಸಾಮಾಯಿಕ ಇರಬೇಕಾಗಿತ್ತಲ್ಲ. ಸಾಮೂಹಿಕ ಇದೆ, ಸಾಮಾಯಿಕ ಇಲ್ಲ. ಆಮೇಲೆ ಸಾಮಾಯಿಕದ್ದೇನಿದೆ? ಸಾಮಾಯಿಕದ ಅಭ್ಯಾಸವಿದೆ ವಿನಃ ಸಾಮಾಯಿಕವೂ ಕೂಡ ಸಿದ್ಧಿಸಿಲ್ಲ, ಧ್ಯಾನವೂ ಕೂಡ ಸಿದ್ಧಿಸಿಲ್ಲ. ಹೀಗಾಗಿ ಅದು ಇಲ್ಲ, ಇದು ಇಲ್ಲ. ಏನಿದೆ? ಆಮೇಲೆ ಅಭ್ಯಾಸ ಇದೆ. ಈ ಅಭ್ಯಾಸ ಯಾತಕ್ಕೆ? ಮುನಿ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ, ಎಲ್ಲ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಈ ಇಚ್ಛೆಯನ್ನೇ ನಿರೋಧಿಸಿಕೊಳ್ಳುವುದಕ್ಕಾಗಿ ಅಭ್ಯಾಸ ನಡೆದಿದೆ. ತಾಲೀಮ್. ಪೈಲ್ವಾನ್ರು ಏನು ಮಾಡ್ತಾರೆ? ಪೈಲ ತಾಲೀಮ್ ಮಾಡ್ತಾರಲ್ಲ, ಹಾಗೆ ತಾಲೀಮ್ ನಡೆದಿದೆ. ಏನಾಗಲಿಕ್ಕೆ? ದಿಗಂಬರ ಮುನಿ ಆಗಲಿಕ್ಕೆ. ಆ ದಿಗಂಬರ ಧರ್ಮವನ್ನು ಬದುಕಿನಲ್ಲಿ ಜೀವಿತಗೊಳಿಸಿಕೊಳ್ಳಲಿಕ್ಕೆ, ಸಾಕಾರ ಮಾಡಿಕೊಳ್ಳಲಿಕ್ಕೆ. ಎಷ್ಟೋ ಜನ ಪ್ರತಿಮಾ ತಗೋಬೇಕಂತ ಮನುಷ್ಯನಾಗ 20 ದಿನ ಮಾಡ್ತೀವಿ. ಅವ್ರ ಮನುಷ್ಯನಲ್ಲಿ ಒಂದು ಶಂಕ ಇದೆ, ನಾನು 48 ನಿಮಿಷ ಕೂತ್ಕೊಳ್ಳಲಿಕ್ಕೆ ಆಗೋದಿಲ್ಲ, 48 ನಿಮಿಷ ಬಂಧನ ಇದೆ ಪ್ರಶ್ನೆ. ಸಮಯದ ನೋಡಿ, ಒಂದು ಲಕ್ಷದಲ್ಲಿ ಇಟ್ಕೊಳ್ಳಿ. ಅಂತರ ಮುಹೂರ್ತದಲ್ಲಿ ಕೇವಲ ಜ್ಞಾನವಾಗುತ್ತದೆ. ಗೊತ್ತಾ? ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಕೇವಲ ಜ್ಞಾನ ಆಗಬೇಕಾದ್ರೆ ಎಷ್ಟು ಕಾಲ ಬೇಕು? ಅಂತರ್ಮುಹೂರ್ತ.
ಹಿಂಗೆ ಮಾಡಿ ಕೇವಲ ಜ್ಞಾನ ಆಗ್ತದ? ಇಲ್ಲ. ಎಷ್ಟು ಕಾಲ ಕೂತ್ಕೊಳ್ಬೇಕು ಕನಿಷ್ಠ ಪಕ್ಷ? ಇನ್ನು ಈ ಸಾಮಾಯಿಕ ಮಾಡೋದು ಅಂತಂದ್ರೆ ಯಾವ ಉದ್ದೇಶದಿಂದ? ಈ ಸಾಮಾಯಿಕದಲ್ಲಿ ಕೇವಲ ಜ್ಞಾನವೇ ಆಗಲಿ ಅನ್ನೋ ಉದ್ದೇಶದಿಂದ. ಎಷ್ಟು ನಿಮಿಷ ಕನಿಷ್ಠ ಪಕ್ಷ? ಅಂತರ್ಮುಹೂರ್ತ ಅಂತಂದ್ರೆ ಅದಕ್ಕೊಂದು ಹೇಳಿದೆಯಲ್ಲ, ಜಗಣ್ಯ ಅಂತರ್ಮುಹೂರ್ತ, ಮಧ್ಯಮ ಉತ್ಕೃಷ್ಟ ಅಂತರ್ಮುಹೂರ್ತ. ಇನ್ನು ಕೇವಲ ಜ್ಞಾನ ಅನ್ನುವಂಥದ್ದು ಜಗಣ್ಯ ಅಂತರ್ಮುಹೂರ್ತದಲ್ಲಂತೂ ಆಗುವುದೇ ಇಲ್ಲ, ಹೌದಾ? ಇನ್ನು ಮಧ್ಯಮ ಅಂತರ್ಮುಹೂರ್ತಕ್ಕೆ ಅಸಂಖ್ಯಾತ ಭೇದಗಳಿವೆ, ಆಗಬಹುದು, ಎಲ್ಲಿಯೂ ನಡುವೆ ಆಗಬಹುದು. ಉತ್ಕೃಷ್ಟ ಅಂತರ್ಮುಹೂರ್ತ ಎಷ್ಟು? 2 ಸಮಯ ಕಡಿಮೆ 48 ನಿಮಿಷ. ಇದನ್ನೆಲ್ಲ ಮೊದಲು ಯಾಕೆ ಹೇಳಿದ್ದೀವಿ ಅಂತಂದ್ರೆ, ಹೀಗೆ ಸರಿಯಾಗಿ ನಾಳೆ ಹೋಗಿ ತಿಳಿದು ಬರಲಿ ಎಲ್ಲ ಅಂತ ಹೇಳಿಬಿಟ್ಟು ಮೊದಲೇ ನಾವು ಬ್ಯಾಕ್ಗ್ರೌಂಡ್ ತಯಾರು ಮಾಡಿ ಆಮೇಲೆ ತಿಳಿಸ್ತೀವಲ್ಲ ವಿಷಯ, ಅದಕ್ಕೆ ನಿಮ್ಗೆಲ್ಲ ಗೊತ್ತಾಗ್ತಾ ಹೋಗ್ತದೆ. ಅಂತರ್ಮುಹೂರ್ತ ದೊಡ್ಡದು ಯಾವುದು? 2 ಸಮಯ ಕಡಿಮೆ 48 ನಿಮಿಷ. ಆಮೇಲೆ ಕೇವಲ ಜ್ಞಾನ ನಡುವೆ ಎಲ್ಲಿ ಆಗ್ತದೆ ಹೇಳಕ್ಕಾಗಲ್ಲ. ಅದಕ್ಕಾಗಿ ಎಷ್ಟು ನಿಮಿಷ ಕೂತ್ಕೊಳ್ಳಿ? 48 ನಿಮಿಷ ಆದರೂ ಮಾಡಿ ಅಂತ ಹೇಳ್ತಾರೆ. ಒಂದು ಮುಹೂರ್ತ ಕಾಲ ತೆಗೀರಿ, ಯಾವುದೇ ಮುಹೂರ್ತದಲ್ಲಿ ಕೂತ್ಕೊಳ್ಳಿ, ಅದೇನಿಲ್ಲ. ಅಶುಭ ಮುಹೂರ್ತದಲ್ಲಿಯೂ ಒಂದು ಮುಹೂರ್ತ ಕಾಲ ಕೂತ್ಕೊಂಡಿದ್ದೀರಿ ಅಂತಂದ್ರೆ ಕೇವಲ ಜ್ಞಾನ ಆಗಬಹುದು. ಮುಹೂರ್ತ ಶುಭ ಇದೆಯೋ ಅಶುಭ ಇದೆಯೋ, ಇವತ್ತು ಶನಿವಾರನೋ ಅಥವಾ ಗುರುವಾರನೋ, ಅದ್ರದ್ದೇನು ಮಹತ್ವ ಇಲ್ಲ, ಅದಕ್ಕೆ ಯಾವುದು ಬೆಲೆ ಇಲ್ಲ, ಅದಕ್ಕೇನು ಮಹತ್ವ ಇಲ್ಲ. ಎಂಥ ಅಶುಭ ದಿನದಲ್ಲೂ ಕೂಡ ನಿಮಗೆ ಕೇವಲ ಜ್ಞಾನ ಆಗಲಿಕ್ಕೆ ಶಕ್ಯತೆ ಇದೆ. ಯಾಕೆಂತಂದ್ರೆ ನಾವು ಕೇವಲ ಜ್ಞಾನಕ್ಕಾಗಿ ಒಟ್ಟಿನಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಈಗ ಯಾವುದೂ ಬೇಡ, ಅಶುಭವೂ ಬೇಡ ಶುಭವೂ ಬೇಡ ಅಂತ ದೊಡ್ಡ ಪುರುಷಾರ್ಥ ಮಾಡಿಕೊಂಡು ಕೂತ್ಕೊಳ್ತೀವಲ್ಲ, ಇದು ದೊಡ್ಡ ಪುರುಷಾರ್ಥ. ಇಂಥ ದೊಡ್ಡ ಪುರುಷಾರ್ಥವನ್ನ ನಾವು ಕೇವಲ ಶುಭ ಮುಹೂರ್ತದಲ್ಲಿಯೇ, ಗುರುವಾರ ಇರಬೇಕು, ಆಮೇಲೆ ಅದು ಬೆಳಿಗ್ಗೆ ಇರಬೇಕು, ಸೂರ್ಯೋದಯದ ಕಾಲದಲ್ಲಿ, ಆವಾಗನೇ ಕೇವಲ ಜ್ಞಾನ ಆಗ್ತದೆ. ಇದೆಲ್ಲಿ ಈ ಥರ ಏನು ನೇಮ್ ಇದೆಯೇನು? ಇಲ್ಲ. ಕೇವಲ ಜ್ಞಾನ ಮಧ್ಯಾಹ್ನ ಆಗ್ಬೋದು, ರಾತ್ರಿ 12 ಗಂಟೆಗೂ ಆಗ್ಬೋದು, ಬೆಳಿಗ್ಗೆ ಆಗ್ಬೋದು, ಸಾಯಂಕಾಲ ಆಗ್ಬೋದು. ಆದರೆ ನೀವು ಯಾವಾಗ ಪುರುಷಾರ್ಥ ಮಾಡಿ ವೀತರಾಗ ಆಗ್ತಿರಲ್ಲ ಆವಾಗ ಆಗ್ತದೆ. ಆದರೆ ಅದಕ್ಕೆ ಟೈಮ್ ಎಷ್ಟು ಹಿಡಿತದೆ ಅಂತಂದರೆ, ಕನಿಷ್ಠ ಪಕ್ಷ ಒಂದು 48 ನಿಮಿಷ ಆದರೂ ಹಿಡಿತದೆ. ಅಷ್ಟಾದರೂ ನಾವು ಮಾಡಬೇಕು. ಮ್ಯಾಕ್ಸಿಮಮ್ ಕಾಲ ಅದು 48 ನಿಮಿಷ. ಇನ್ನು ಅಭ್ಯಾಸವನ್ನೇ ಮಾಡ್ತಾ ಇದ್ದೀರಿ, ಮತ್ತು ಇಂಥ ಒಂದು ಅಭ್ಯಾಸದಲ್ಲಿ ಸರಿಯಾಗಿ ಸಂಸ್ಕಾರ ಬರಲಿ, ಧ್ಯಾನ ಮಾಡುವಂಥದ್ದು, ಆ ಸಂಸ್ಕಾರ ಸ್ಥಾಯಿಯಾಗಿ ಉಳಿಯಲಿ ಅನ್ನುವ ದೃಷ್ಟಿಯಿಂದ 48 ನಿಮಿಷ ಸಂಸ್ಕಾರ ಕೊಡಬೇಕು. ಈಗ ನಾವು ಸಾಮಾಯಿಕ ಮಾಡುವಂಥದ್ದಂತಂದ್ರೆ ಏನದು? ಸಂಸ್ಕಾರ ಕೊಡುವಂತಹ ಕಾರ್ಯ. ಯಾವ ಸಂಸ್ಕಾರ? ಕೇವಲ ಜ್ಞಾನವನ್ನು ಪಡೆದುಕೊಳ್ತಕ್ಕಂತಹ ಸಂಸ್ಕಾರ. ಧ್ಯಾನದಿಂದಲೇ ಕೇವಲ ಜ್ಞಾನ, ಹೌದಲ್ಲ? ಧ್ಯಾನ ಮಾಡಿದವರಿಗೆ ಮಾತ್ರ ಕೇವಲ ಜ್ಞಾನ ಇದೆಯೋ ಅಥವಾ ಮತ್ತೆ ಯಾರಿಗಿದೆಯೋ? ಧ್ಯಾನ ಮಾಡುವವರಿಗೆ ಮಾತ್ರ ಇದೆ. ಅದಕ್ಕಾಗಿ ಧ್ಯಾನ ಎಷ್ಟು ಸಮಯ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂತಲ್ಲ. ಎಷ್ಟು ಸಮಯ ಮಾಡಬೇಕು? ಮ್ಯಾಕ್ಸಿಮಮ್ ಕಾಲ್ ಮಾಡೋದಾದ್ರೆ 48 ನಿಮಿಷ ಕಾಲ ಆದರೂ ಮಾಡಲೇಬೇಕು. ಇನ್ನು ಬಾಹುಬಲಿ ಭಗವಂತರಿಗೆ ಏನಲ್ಲ ಅವ್ರು, ನೀವು ಅವ್ರು 1 ವರ್ಷ ನಿಂತ್ಕೊಂಡ್ರು, 48 ನಿಮಿಷ ಅಂತ ಹೇಳಿದ್ರು. ಕೇವಲ ಜ್ಞಾನ ಆಗಕ್ಕೆ ಎಷ್ಟು ಟೈಮ್ ಹಿಡ್ತದೆ ರೀ? ಕೇವಲ 48 ನಿಮಿಷ. ಅವ್ರಿಗೇನು 1 ವರ್ಷ ನೇಮಿತ್ತೇನ್ರಿ? 1 ವರ್ಷದ ನಂತರ ಕೇವಲ ಜ್ಞಾನ ಆಗ್ತದೆ ಮತ್ತು 1 ವರ್ಷ ನಿಂತುಕೊಳ್ಳೇಬೇಕು ಎನ್ನುವಂಥದ್ದೇನು ನೇಮಿತ್ತೇನ್ರಿ ಅದು? ಆಮೇಲೆ ಯಾಕೆ ಹಂಗೆ ನಿಂತಿದ್ರು? ಸುಮ್ಮನೆ ದೇಹ ದಂಡನೆ ಮಾಡ್ತಿದ್ರ? 1 ವರ್ಷದಲ್ಲಿ ನಿಂತ್ಕೊಳ್ಳತಕ್ಕದ್ದಕ್ಕೆ ಏನು ಕಾರಣ? ಅಲ್ಲ, ಏನು ಕಾರಣ? 1 ವರ್ಷ ಯಾಕೆ? ಭರತನ ಭೂಮಿ ಇದ್ರೆ ಇರಲಿಲ್ಲ.
48 ನಿಮಿಷದೊಳಗೆ ಅಂದ್ರಲ್ಲೇ 48 ಒಂದು ಬರ್ತನ್ ಭೂಮಿ ಆಮೇಲೆ ಎದ್ದು ಹೋಗ್ರಿಲ್ಲ. ಈ ಥರ ಯಾಕೆ ಮಾಡಬಾರ್ದಾಗಿತ್ತು? ಹ? ಒಂದು ವರ್ಷದವರೆಗೆ ನಿಲ್ಲಬೇಕು ಅನ್ನುವಂತಹ ಸಂಕಲ್ಪ ಆಗಿತ್ತೋ ಇಲ್ಲೋ? ಆಮೇಲೆ ಒಂದು ವರ್ಷದವರೆಗೆ ನಿಂತ್ಕೊಂಡು ಏನ್ ಮಾಡಿದ್ರು ಅವ್ರು? ಏನ್ ಸಾಧಿಸ್ತಿದ್ರು? ಕೇವಲ ಜ್ಞಾನ ಆಗಬೇಕು ಅನ್ನುವಂತ ಪ್ರತೀಕ್ಷೆಯಲ್ಲಿದ್ರು ಅಥವಾ ಏನು? ಏನ್ ಹೇಳವ್ರು ಇದಕ್ಕೆ? ಇಚ್ಛಾ ಬಂತು. ಆಮೇಲೆ ಈ ಇಚ್ಛೆ ಬರೋದೇನೋ ಶುಭ, ಏನು ಕೆಟ್ಟದಲ್ಲ. ಈ ಇಚ್ಛೆ ಶುಭ ಇಚ್ಛೆ. ಆದ್ರೆ ಇದು ಭರ್ತನ ಭೂಮಿ ಇದನ್ನು ಶುಭ ಇಚ್ಛೆನಾ? ಇದಕ್ಕೆ ಶುಭ ಅನ್ಬೇಕು ಅಥವಾ ಅಶುಭ ಅನ್ಬೇಕು? ಏನ್ ಅನ್ಬೇಕು? ಇದು ಏನಂತ ಅನ್ನೋರು ಹೆಸರು ಏನ್ ಹೇಳವ್ರು ಇದಕ್ಕ? ದೊಡ್ಡ ಪ್ರಶ್ನೆ ಆಯ್ತಲ್ಲ ಇದು. ಇದು ವಿಕಲ್ಪ. ಇವು ವಿಕಲ್ಪ. ಇದು ಇಚ್ಛೆ ಅಲ್ಲ, ಇದು ವಿಕಲ್ಪ. ವಿಕಲ್ಪ ಬೇರೆ, ಶುಭ ಇಚ್ಛೆಗಳು ಬೇರೆ, ಅಶುಭ ಇಚ್ಛೆಗಳು ಬೇರೆ, ವಿಕಲ್ಪಗಳು ಬೇರೆ, ಧ್ಯಾನ ಬೇರೆ, ಸಾಮಯಿಕ ಬೇರೆ, ಎಲ್ಲವೂ ಬೇರೆ ಬೇರೆ. ಅಲ್ಲ, ಶಲ್ಯ ಅನ್ನುವಂಥ ಶಬ್ದ ಕೊಟ್ರಿ ಅಂತಂದ್ರೆ ಗುಣಸ್ಥಾನ 6ನೇ 7ನೇ ಧೂಳಿಲ್ಲ. ಶಲ್ಯ ಇದ್ದವರಿಗೆ 1ನೇ 2ನೇ 3ನೇ 4ನೇ ಧೂಳಿಲ್ಲ. 4ನೇ ಧೂಳಿಲ್ಲ. ಇವ್ರಿಗೆ ಗುಣಸ್ಥಾನ ಯಾವುದಿತ್ತು ಗುಣಸ್ಥಾನ? ಬಾಹುಬಲಿ ಭಗವಂತರಿಗೆ ಗುಣಸ್ಥಾನ ಯಾವುದಿತ್ತು? 1 ವರ್ಷದವರೆಗೆ ಸಾಮಾಯಿಕದಲ್ಲಿ 6ನೇ 7ನೇ ಇತ್ತಲ್ಲ, 6ನೇ 7ನೇದಿತ್ತು. ಆಮೇಲೆ 6ನೇ 7ನೇ ಗುಣಸ್ಥಾನದಲ್ಲಿ ಶಲ್ಯ ಇದೆಯೇ? ನಿಶ್ಶಲ್ಯೋ ವೃತ್ತಿ ಅಂತ ಹೇಳಿದಾರಲ್ಲ. ವೃತ್ತಿಗಳು ಶಲ್ಯರಹಿತವಾಗಿರುತ್ತಾರೆ, ಇದು ನಿಯಮ. ಆಮೇಲೆ ಬಾಹುಬಲಿ ಭಗವಂತರೇನು ಮಹಾವೃತಗಳನ್ನೇ ಬಿಟ್ಕೊಂಡು ಹೋಗಿದ್ರ? ಇಲ್ಲ. ಗುಣಸ್ಥಾನವನ್ನು ಕಳ್ಕೊಂಡಿದ್ರ? ಇಲ್ಲ. ಮಿಥ್ಯಾತ್ವಸ್ಥೆಗೆ ಬಂದಿದ್ರ? ಇಲ್ಲ. ಸಮ್ಯಕ್ ದರ್ಶನ ಯಾವುದಿತ್ತು? ಕ್ಷಾಯಿಕ ಸಮ್ಯಕ್ ದರ್ಶನ. 4ನೇ ಗುಣಸ್ಥಾನಕ್ಕಿಂತ ಕೆಳಗಿಳಿಯುವ ಸಂಭಾವನೆ ಇದೆಯೇ ಕ್ಷಾಯಿಕ ಸಮ್ಯಕ್ತ್ವದ ಜೊತೆಯಲ್ಲಿ? ಕ್ಷಾಯಿಕ ನಷ್ಟ ಆಗ್ತದೆಯೇ? ಕ್ಷಾಯಿಕ ಸಮ್ಯಕ್ತ್ವ ನಷ್ಟ ಆಗುವುದಿಲ್ಲ. ಆಮೇಲೆ 6ನೇ ಗುಣಸ್ಥಾನವನ್ನು ಕಳ್ಕೊಂಡಿದ್ರೆ ಅದು ಇಲ್ಲ. 6ನೇ ಗುಣಸ್ಥಾನವನ್ನ ಕಳ್ಕೊಂಡು ಕೆಳಗಡೆಗೆ ಬರಬೇಕು ಅಂತಂದ್ರೆ ಎಂಥ ವಿಕಲ್ಪಗಳಾಗಬೇಕು, ಎಂಥ ಇಚ್ಛೆಗಳಾಗಬೇಕು. ವಿಕಲ್ಪ ಬೇರೆ, ಇಚ್ಛೆ ಬೇರೆ. ಇಲ್ಲಿ ಇಚ್ಛೆಗಳಾದಾಗ 6ನೇ ಗುಣಸ್ಥಾನವನ್ನು ಕಳ್ಕೊಳ್ಬಹುದು, ಅಥವಾ ವಿಕಲ್ಪ ಮಾಡಿಕೊಳ್ಳುವ ಮಾತ್ರಕ್ಕೆ ಇಚ್ಛೆಗಳ ಗುಣಸ್ಥಾನವನ್ನು ಕಳ್ಕೋಬಹುದು. ಇಚ್ಛೆ ಮಾಡಿದಾಗ ಗುಣಸ್ಥಾನವನ್ನು ಕಳ್ಕೊಳ್ಬಹುದು. ಇನ್ನು ಇಚ್ಛೆಯನ್ನ ಮಾಡಬೇಕು ಅಂತಂದ್ರೆ ಕೆಳಗಿನ ಗುಣಸ್ಥಾನಗಳಲ್ಲಿ ಇರುವಂತಹ ಯಾವ ಇಚ್ಛೆಗಳಿರ್ತಾವೋ ಆ ಇಚ್ಛೆಗಳಲ್ಲಿಯೇ ಯಾವುದೇ ಒಂದು ಇಚ್ಛೆ ಉಂಟಾಯಿತು ಅಂತಂದ್ರೆ ಆವಾಗ 6ನೇ ಗುಣಸ್ಥಾನದಿಂದ ಕೆಳಗಿನ ಗುಣಸ್ಥಾನಕ್ಕೆ ಬರಬಹುದು. 5ನೇ ಗುಣಸ್ಥಾನದಲ್ಲಿ ಯಾವ ಇಚ್ಛೆಗಳು ಅನ್ನುವುದನ್ನು ನೀವೇ ನೋಡ್ತಾ ಇದ್ದೀರಲ್ಲ. ನೀವು 5ನೇ ಗುಣಸ್ಥಾನದವರು, ನಿಮಗೆ ಎಂಥ ಇಚ್ಛೆಗಳಿವೆಯೋ ಅವೇ ಜಾತಿಯ ಇಚ್ಛೆಗಳು 6ನೇ ಗುಣಸ್ಥಾನದವರಿಗೆ ಬರ್ತವೆ ಅಂತಂದ್ರೆ ಅವರು 5ನೇ ಗುಣಸ್ಥಾನಕ್ಕೆ ಬರಬಹುದು. ತಿಳಿತಾ ಇದ್ದೀರಲ್ಲ. ಪ್ರತಿಮಾಧಾರಿ ಯಾರಾದರೂ ಇದ್ರೆ, ಪ್ರತಿಮಾಧಾರಿ ಆದ ನಂತರ ಯಾವ ಇಚ್ಛೆಗಳು 24 ತಾಸು ನಾವು ಯಾವುಗಳನ್ನು ಅನುಭವಿಸ್ತೇವೆಯೋ ಆ ಇಚ್ಛೆಗಳು ಒಂದು ವೇಳೆ 6ನೇ ಗುಣಸ್ಥಾನದಲ್ಲಿ ಬರಲಿಕ್ಕೆ ಪ್ರಾರಂಭಿಸ್ತವೆ ಅಂತಂದ್ರೆ 6ನೇ ಗುಣಸ್ಥಾನವನ್ನು ನಾವು ಕಳ್ಕೊಂಡು 5ನೇ ಗುಣಸ್ಥಾನಕ್ಕೆ ಬರ್ತೇವೆ. ಇನ್ನು 5ನೇ ಗುಣಸ್ಥಾನದ ಇಚ್ಛೆಗಳೇ ಬೇರೆ, 4ನೇ ಗುಣಸ್ಥಾನದ ಇಚ್ಛೆಗಳೇ ಬೇರೆ. ವ್ಯತ್ಯಾಸ ಇದೆಯಲ್ಲ.
4ನೇ ಗುಣಸ್ಥಾನದ ಇಚ್ಛೆಗಳಿಗೆ ಮತ್ತು 5ನೇ ಗುಣಸ್ಥಾನದ ಇಚ್ಛೆಗಳಿಗೆ ವ್ಯತ್ಯಾಸ ಇದೆಯಲ್ಲ? ಇದೆ. ಎಲ್ಲ ಒಂದನೇ ಇಚ್ಛೆ ಅಂತಂದರೆ 5ನೇ ಗುಣಸ್ಥಾನದ ಇಚ್ಛಾ ಜಾತಿ ಮತ್ತು 4ನೇ ಗುಣಸ್ಥಾನದ ಇಚ್ಛಾ ಜಾತಿ ಒಂದೇ ಏನು ಅಲ್ಲ. ಯಾವುದು ದೊಡ್ಡದೊಳಗೆ ಅಲ್ಲ? ಇಚ್ಛೆ ಅನ್ನುವಂಥದ್ದು ಯಾವುದು ದೊಡ್ಡ? 4ನೇ ಗುಣಸ್ಥಾನದ ಇಚ್ಛೆಯನ್ನು ದಪ್ಪ, ಶಕ್ತಿಶಾಲಿ. ಇನ್ನು 4ನೇದೊಳಗೆ ಬರಬೇಕು ಅಂತಂದ್ರೆ ನೀವೆಲ್ಲ 4ನೇ ಗುಣಸ್ಥಾನದೊಳಗೂ ಇದ್ದವರಿದ್ದೀರಿ. ನಿಮಗೆ ಯಾವ ಇಚ್ಛೆಗಳಿವೆಯೋ ಅವೇ ಇಚ್ಛೆಗಳು ಒಂದು ವೇಳೆ ಬಾಹುಬಲಿ ಭಗವಂತರಿಗೆ ಬರ್ತವೆ ಅಂತಂದ್ರೆ 4ಕ್ಕೆ ಬರ್ಬೋದು. ಸೀದಾ 6ರಿಂದ ಸೀದಾನೇ ಬರ್ಬೋದು 4ನೇ ಗುಣಸ್ಥಾನಕ್ಕೆ. ಅವೇನಿಲ್ಲಲ್ಲ, ಕ್ಷಾಯಿಕ ಸಮ್ಯಕ್ವಿದೆ, ಅವರು ಬರಲಿಕ್ಕೆ ಶಕ್ಯವೇ ಇಲ್ಲ. ಆಮೇಲೆ ಇಷ್ಟೆಲ್ಲ ಆದರೂ 4ನೇ ಗುಣಸ್ಥಾನದ ಇಚ್ಛೆ ಇಲ್ಲ, 5ನೇ ಗುಣಸ್ಥಾನದ ಇಚ್ಛೆನೂ ಇಲ್ಲ ಅವರಿಗೆ. ಆಮೇಲೆ ಶಲ್ಯ ಇಲ್ಲ ಅಂತಂದರೆ 1ನೇ ಗುಣಸ್ಥಾನ ಇಲ್ಲ, 2ನೇ ಗುಣಸ್ಥಾನ ಇಲ್ಲ, 3ನೇ ಗುಣಸ್ಥಾನ ಇಲ್ಲ. ಶಲ್ಯ ಅಲ್ಲ ಅಷ್ಟೇ ಇರ್ತವೆ. 3 ಗುಣಸ್ಥಾನಗಳಲ್ಲಿ ಮಾತ್ರ ಶಲ್ಯಗಳು. 4ನೇದರಲ್ಲೂ ಶಲ್ಯ ಇಲ್ಲ, 5ನೇ ಗುಣಸ್ಥಾನದಲ್ಲೂ ಶಲ್ಯ ಇಲ್ಲ. ಇರುವುದೇ ಇಲ್ಲ, ಯಾರಿಗೂ ಇರುವುದಿಲ್ಲ. ಅವರಿಗೆ ಅಷ್ಟೇ ಅಲ್ಲ, ಯಾರಿಗೂ ಇಲ್ಲ ಶಲ್ಯಗಳು. ನೀವು ಪ್ರತಿಮಾಧಾರಿ ಇದ್ದೀರಿ, 5ನೇ ಗುಣಸ್ಥಾನ ಇದೆ ಅಂತಂದರೆ ನೀವು 5ನೇ ಗುಣಸ್ಥಾನದಲ್ಲಿ ಇರುವ ತನಕ ಶಲ್ಯ ಇಲ್ಲವೇ ಇಲ್ಲ. ಮತ್ತು ಶಲ್ಯಗಳು ಬಂದು ಹುಟ್ಟುತ್ತವೆ ಅಂತಂದರೆ 5ನೇ ಗುಣಸ್ಥಾನ ಉಳಿಲ್ಲ. ಯಾವ ಗುಣಸ್ಥಾನ ಬರ್ತದೆ? 1ನೇ 2ನೇ ಅಥವಾ 3ನೇ ಗುಣಸ್ಥಾನ ಬರ್ತದೆ. ಈ ಥರ ನಿಶ್ಶಲ್ಯ ವೃತ್ತಿ. ಆಮೇಲೆ ಭಗವಂತರಿಗೆ ಶಲ್ಯ ಇಲ್ಲ, 4ನೇ ಗುಣಸ್ಥಾನದ ಇಚ್ಛೆ ಇಲ್ಲ, 5ನೇ ಗುಣಸ್ಥಾನದ ಇಚ್ಛೆ ಇಲ್ಲ. ಅಂದಮೇಲೆ 6ನೇ ಗುಣಸ್ಥಾನದಲ್ಲಿ ಏನು ಉಳಿದುಕೊಂಡಿರತಕ್ಕಂತಹ ಆ ಬಾಹುಬಲಿ ಮುನಿಗಳಿಗೆ, ಭಗವಂತರಾಗಿರಲಿಲ್ಲ, ಬಾಹುಬಲಿ ಮುನಿಗಳಿಗೆ ಏನಿತ್ತು? ವಿಕಲ್ಪ ಇತ್ತು. ಆ ವಿಕಲ್ಪಗಳಿಗೆ ಶಲ್ಯ ಅಂತಂದ್ರೆ ಇದು ಅಜ್ಞಾನ, ಗೊತ್ತಿಲ್ಲದಕ್ಕೆ ಅಂತ ಇದ್ದಾರೆ ಅಷ್ಟೇ. ಅದು ಶಲ್ಯ ಅಲ್ಲ, ಅದು ವಿಕಲ್ಪ. ಆಮೇಲೆ ಈ ವಿಕಲ್ಪ ಯಾವುದನ್ನು ಘಾತಿಸ್ತಾ ಇದೆ ಹೇಳಿ? ಇಚ್ಛೆಗಳೆಲ್ಲ 6ನೇ ಗುಣಸ್ಥಾನವನ್ನು ಘಾತಿಸ್ತವೆ. 4ನೇ ಗುಣಸ್ಥಾನದ ಇಚ್ಛೆ, 5ನೇ ಗುಣಸ್ಥಾನದ ಇಚ್ಛೆ, ಇಂಥ ಇಚ್ಛೆಗಳೆಲ್ಲ 6ನೇ ಗುಣಸ್ಥಾನದಿಂದ ಕೆಳಗೆ ಜಗಿತರ್ತವೆ ಆತ್ಮನನ್ನು. ಆದರೆ ಈ ವಿಕಲ್ಪ ಎಲ್ಲಿದೆ? 6ನೇದರಲ್ಲಿದೆ. ವಿಕಲ್ಪ ಎಲ್ಲಿದೆ? 6ನೇದರಲ್ಲಿದೆ. ಇದು ಯಾವುದನ್ನು ಘಾತಿಸ್ತಾ ಇದೆ? ಇದು ಧ್ಯಾನವನ್ನು ಘಾತಿಸ್ತಾ ಇದೆ, ಸಾಮಾಯಿಕವನ್ನು ಘಾತಿಸ್ತಾ ಇದೆ. ಶರೀರದಿಂದ ಏನೋ ನಾವು 1 ವರ್ಷದವರೆಗೆ ನಿಂತುಕೊಂಡಿದ್ದೇವೆ, ಆದರೆ ಸಾಮಾಯಿಕದಲ್ಲಿಲ್ಲ, ಧ್ಯಾನದಲ್ಲೂ ಇಲ್ಲ. ಬರೇ ನಿಂತುಕೊಳ್ಳುವ ಮಾತ್ರಕ್ಕೆ ಸಾಮಾಯಿಕ ಅನ್ನೋಲ್ಲ. 1 ವರ್ಷ ನಿಂತುಕೊಂಡ್ರೆ ಏನು ಮತ್ತು 5 ನಿಮಿಷ ನಿಂತುಕೊಂಡ್ರೆ ಏನು, ನಿಂತುಕೊಳ್ಳುವ ಮಾತ್ರಕ್ಕೆ ಸಾಮಾಯಿಕ ಅನ್ನಲಿಕ್ಕೆ ಬರುವುದಿಲ್ಲ. ಸಾಮಾಯಿಕ ಯಾವುದು ಅನ್ಬೇಕು? ಸಮತಾಭಾವ ಸಾಮಾಯಿಕ. ಒಂದು ವೇಳೆ ಸಮತಾಭಾವದಲ್ಲಿ ಇದ್ದಿದ್ದೇ ಆದರೆ ಧ್ಯಾನ ಸಿದ್ಧಿಸ್ತಿತ್ತು ಅಂತಂದ್ರೆ ಅದೇ ಅಂತರ್ಮುಹೂರ್ತದಲ್ಲಿ ಕೇವಲ ಜ್ಞಾನವೂ ಕೂಡ ಪ್ರಾಪ್ತವಾಗ್ತಿತ್ತು. ಆದರೆ ಸಾಮಾಯಿಕ ಇಲ್ಲದೆ, ಧ್ಯಾನ ಇಲ್ಲದೆ, ವಿಕಲ್ಪದ ಜಾಲದಲ್ಲಿ 1 ವರ್ಷ ತೆಗೆದರು. ವಿಕಲ್ಪ ಜಾಲದಲ್ಲಿ ಬಿದ್ದು 1 ವರ್ಷ ಕಳೆದು ಹೋಯಿತು, ಗೊತ್ತೇ ಆಗಲಿಲ್ಲ. ನೋಡಿ ಹೇಗಿದೆ. ಇಂಥ ಮಹಾಪುರುಷರಿಗೂ ಕೂಡ ವಿಕಲ್ಪಗಳು 1 ವರ್ಷದವರೆಗೆ ಕಾಡಲಿಕ್ಕೆ ಶಕ್ಯ. ಕಾಡಿನೊಳಗೆ ನಿಂತುಕೊಂಡು 1 ವರ್ಷ ನಿಂತುಕೊಂಡ್ರೂ ಕೂಡ ಕಾಡಲಿಕ್ಕೆ ಶಕ್ಯ ಅಂದ ಮೇಲೆ ಆ ವಿಕಲ್ಪಗಳಿಗೂ ಕೂಡ ಎಷ್ಟೊಂದು ಶಕ್ತಿ ಇದೆ, ಎಷ್ಟೊಂದು ಬಲ ಇದೆ. ನಮ್ಮನ್ನು 1 ವರ್ಷದವರೆಗೆ ಕೇವಲ ಜ್ಞಾನ ಇಲ್ಲದೆ ದಂಡನೆ ಕೊಟ್ಟು ನಮ್ಮನ್ನು ದಂಡಿಸಿ 1 ವರ್ಷದವರೆಗೆ ಹಾಗೇನೆ ನಿಲ್ಲಿಸುವಂತಹ ಶಕ್ತಿ ಆ ವಿಕಲ್ಪಗಳಿಗೆ ಇದೆ ಅಂತಂದ್ರೆ ಎಷ್ಟು ಶಕ್ತಿ ಇದೆ ನೋಡಿ.
ಆದರೆ ಅದಕ್ಕಿಂತ ಜಾಸ್ತಿ ಶಕ್ತಿ ನಮ್ಮ ಆತ್ಮನಲ್ಲಿ ಇರುತ್ತದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳದಿದ್ದರೆ ಅದು ನಮಗೆ ಫಲವನ್ನು ಕೊಡ್ತದೆ. ನಾವು ಸದುಪಯೋಗ ಮಾಡಿಕೊಳ್ತೇವೆ ಅಂತಂದರೆ ಅದು ನಮ್ಮನ್ನು ಬಿಟ್ಟಾಗಲ್ತದೆ. ಭರತ ಬಂದು ನಮಸ್ಕಾರ ಮಾಡಿದ ಚರಣಗಳಲ್ಲಿ, ಈ ಭೂಮಿ ಯಾರದ್ದು ಅಲ್ಲ ಅಂತ ಅಂದುಬಿಟ್ಟ. ಈ ಭೂಮಿ ನನ್ನದೂ ಅಲ್ಲ, ನಿಮ್ಮದೂ ಅಲ್ಲ. ನನ್ನಂಥ ಚಕ್ರವರ್ತಿಗಳು ಅನಂತ ಆಗಿ ಹೋಗಿದ್ದಾರೆ, ಅವ್ರದ್ದೂ ಅಲ್ಲ. ಅವರೆಲ್ಲರೂ ನಮ್ಮದಲ್ಲ ಅಂತ ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಇನ್ನು ಇದು ನಮ್ಮದು ಹೇಗೆ? ನಮ್ಮದು ನಿಮ್ಮದು, ನಮ್ಮದು ನಿಮ್ಮದು ಅನ್ನುವಂತಹ ಇವೆಲ್ಲ ಒಣ ವಿಕಲ್ಪಗಳು. ಈ ಒಣ ವಿಕಲ್ಪ ಜಾಲದಿಂದ ನಾವು ಹೊರಗೆ ಬಂದಾಗ ಅಂತರ ಮುಹೂರ್ತದಲ್ಲಿಯೇ ಕೇವಲ ಜ್ಞಾನ ಆಗಬಹುದು ಅಂತ ಹೇಳಿ ಅವರ ಅಂತರಂಗದ ಈ ವಿಕಲ್ಪದ ಶಕ್ತಿಯ ಕಡೆಗೆ ಅವರ ಚಿತ್ತವನ್ನು ಆಕರ್ಷಣೆ ಮಾಡಿ ಈ ಥರ ಇಷ್ಟೇ ನಿವೇದನೆ ಮಾಡಿಕೊಂಡಾಗ ಹೌದಲ್ಲ ಅಂತ ಅನಿಸ್ತು. ಇದು ಯಾರ್ದು ಅಲ್ಲ ಅನ್ನೋದು ಗೊತ್ತಾಯ್ತು. ಮುನಿ ಮಹಾರಾಜರಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳುವಾಗಲೇ ತೀವ್ರ ವೈರಾಗ್ಯ ಇಟ್ಕೊಂಡು ದೀಕ್ಷಾ ತಗೊಂಡ್ರು. ಅಷ್ಟು ತನಕ ಅವ್ರಿಗೆ ಯಾಕಾದ್ರೂ ವಿಚಾರ ಬರಲಿಲ್ಲ ಮಾಡ್ತಿದ್ರು. ಅದು ವಿಚಾರ ಯಾಕೆ ಇದು ನೋಡಿ ಹಾಗೆ ಅದು ಯಾಕೆ ವೈರಾಗ್ಯ ಹೊಂದಿ ಮಾಡಿದ್ದಾರೆ, ಎಲ್ಲ ವೈರಾಗ್ಯ ಒಂದೇ ಮಾಡಿದ್ದಾರೆ. ಅದ್ರ ನೋಡ್ರಿ, ಮತ್ತೆ ಸರ್ವಾರ್ಥ ಸಿದ್ಧಿಯಿಂದ ಬಂದಂತ ಮಹಾಪುರುಷ ಅವಧಿ ಜ್ಞಾನ ಸಹಿತವಾಗಿ ಮೂರು ಜ್ಞಾನಗಳಿದ್ದವ್ರಿ ಅವ್ರಿಗೆ. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮೂರು ಜ್ಞಾನಗಳಿದ್ದವು ಅವರಿಗೆ. ಆದಿನಾಥ್ ಭಗವಂತರು, ಭರತ ಮತ್ತು ಈ ಬಾಹುಬಲಿ ಎಲ್ಲಿಂದ ಬಂದಿದ್ರಿ? ಸರ್ವಾರ್ಥ ಸಿದ್ಧಿ ಅನ್ನುವಂತಹ ಕೊನೆಯ ಸ್ವರ್ಗದ ವಿಮಾನದಿಂದ ಬಂದಿದ್ರು. ಮತ್ತು ಇಂಥ ಮಹಾಪುರುಷರಿಗೆ ವಜ್ರ ವರ್ಷ ನಾರಾಜ ಸಹನ ಅನ್ನುವಂಥದ್ದು ಸಿಕ್ಕಿದೆ. 1 ವರ್ಷ ಎಷ್ಟೋ ಸಮಯದವರೆಗೆ ಇವರಿಗೆ ಉಪವಾಸವನ್ನು ತಡೆಯತಕ್ಕಂಥ ಶಕ್ತಿ ಇದೆ, ನಿಲ್ಲುವಂಥ ಶಕ್ತಿ ಇದೆ, ತಪಸ್ಸನ್ನು ಆಚರಿಸುವಂಥ ಶಕ್ತಿ ಇದೆ. ಎಲ್ಲ ಇದ್ರೂ ಕೂಡ ಒಳಗಿನ ಆತ್ಮ ಎಷ್ಟು ಕಮಜೋರಿದೆ ನೋಡಿ. ಇರಬಹುದು, ಹೀಗೆ ಈ ಥರನೂ ಇರಬಹುದು. ಆದರೆ ಅನುಭವ ಇರೋಲ್ಲ. ಹೊಸದಾಗಿ ಜೂನಿಯರ್ ಇದಾರಲ್ಲ, ಈಗ ದೀಕ್ಷಾ ತಗೊಂಡು ಈಗ ದೀಕ್ಷಾ ತಗೊಂಡ ನಿಂತು ಬಿಟ್ರಿ ಅವರು. ಜೂನಿಯರ್ ಇದ್ರು, ಒಂದು ಸ್ವಲ್ಪ ಸೀನಿಯರಿಟಿ ಬಂದಾಗ ಹಿಂಗೆ ಈ ಥರ ನಿಲ್ತಿದ್ರು ಅಂತಂದರೆ ಆ ವಿಕಲ್ಪಗಳನ್ನು ತೊಡೆದು ಹಾಕ್ತಿದ್ರು. ಏಕದಮ್ ಜೂನಿಯರ್ ಅವಸ್ಥೆಯಲ್ಲಿ ಏನು ಮಾಡಬೇಕು ಅನ್ನೋದೋ ಗೊತ್ತಾಗಲ್ಲ. ಹಾಗೆ ಆಗ್ತದೆ ಕೆಲವೊಮ್ಮೆ. ಮುನಿ ದೀಕ್ಷೆಯನ್ನು ತಕ್ಕೊಂಡ ನಂತರ ಏನೇನಾಗ್ತದೆ ಗೊತ್ತೇನ್ರಿ? ಈಗ ಪಿಂಚಿ ಕೊಟ್ಟಿರ್ತಾರೆ ಮುನಿಗಳಿಗೆ. ನಮ್ದು ಉದಾಹರಣೆ ಹೇಳ್ತೀವಿ ಕೇಳ್ರಿ. ಪಿಂಚಿ ಕೊಟ್ಟಿರ್ತಾರೆ, ಆಮೇಲೆ ಪಿಂಚಿ ತೊಗೊಂಡು ಹೇಳ್ಬೇಕಲ್ಲ, ನೆನಪಿರಲ್ಲ. ಯಾಕೆ? ಜೂನಿಯರ್ ಅಲ್ಲ, ಇವತ್ತೇ ಡೈಲಿ ಹೇಗೆ ಹೇಳ್ತಿದ್ದು ಹಾಗೆ ಎದ್ದು ಬಿಟ್ಟಿವಲ್ಲ. ಆಮೇಲೆ ನಾವು ಹಿಂಗೆ ಕೊಂಡಿದ್ದೀವಿ ಅಂತೇಳಿ ನೆನಪು ಬಂದಾಗ ಆ ಪಿಂಚಿ ಅಲ್ಲಿ ಹೊಳಿತಂದು ಮತ್ತೆ ತೊಗೊಂಡು ಬಂದು ಈ ಥರ ಆಗಿ ಜೂನಿಯರ್ ಅವಸ್ಥೆಯಲ್ಲಿ. ಆಮೇಲೆ ಇದು ಹೊರಗಿನ ಮಾತಾಯಿತು. ಜೂನಿಯರ್ ಅವಸ್ಥೆಯಲ್ಲಿ ಸ್ವಾಭಾವಿಕವಾಗಿ ಹೀಗೆ ಆಗಬಹುದು, ಮರೆತು. ಇನ್ನು ಇದು ಒಳಗಿನ ವಿಷಯ. ಈ ವಿಕಲ್ಪಗಳನ್ನು ಹೇಗೆ ತೊಡೆದು ಹಾಕೋದಿರ್ತದೆ ಅನ್ನುವಂಥದ್ದು ಗೊತ್ತೇ ಇಲ್ಲ. ಸೀನಿಯರಿಟಿ ಇರ್ತಿತ್ತು ಅಂತಂದರೆ ಅಭ್ಯಾಸ ಮಾಡಿ 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 ಅದಾಗ್ತಿತ್ತು. ಜೂನಿಯರ್ ಇದ್ದಾರಲ್ಲ. ಆಮೇಲೆ ಭರತ, ಆತನಿಗೆ ಅನುಭೂತಿ ಸಿಕ್ಕಿತು. ತಮ್ಮನಿಗೆ 1 ವರ್ಷ ನಿಂತುಕೊಂಡ್ರು ಕೇವಲ ಜ್ಞಾನ ಆಗೋದಕ್ಕೆ ಇದು ಕಾರಣ ಏನು ಅಂತಂದರೆ ವಿಕಲ್ಪ. ಇಂಥ ವಿಕಲ್ಪ ನನಗೆ ಬೇಡ ಅಂತಂದ. ಅವನಿಗೆ ಉದಾಹರಣೆ ಆಯ್ತು. ಅದು ಆ ಉದಾಹರಣೆಯಾಗಿ ಕಂಡು ಬಂತು. ನಾನು ದೀಕ್ಷೆಯನ್ನು ತಕ್ಕೊಳ್ತೀವಿ ಅಂತಂದರೆ ಇಂಥ ವಿಕಲ್ಪದಲ್ಲಿ ಬೇಡಲ್ಲ. ಆಮೇಲೆ ದೀಕ್ಷಾ ತಗೊಂಡಲ್ಲ ಇವತ್ತು. ದೀಕ್ಷಾ ತಗೊಂಡ ನಂತರ ಕೂತ್ಕೊಂಡು ಬಿಟ್ಟ, ಜಗತ್ತಲ್ಲ, ಜಗತ್ತಿನ ಯಾವ ಪದಾರ್ಥಗಳು ನನ್ನವುಗಳಲ್ಲ, ಈ ಭೂಮಿ ಯಾರ್ದಲ್ಲ, ಯಾರ್ದು ಅಲ್ಲ, ಯಾರ್ದು ಅಲ್ಲ, ಆತ್ಮ ನಾನು, ಆತ್ಮನ ಸದ್ಗುಣಗಳೇ ನನ್ನ ವೈಭವ. ಅಂತರ ಮುಹೂರ್ತದಲ್ಲಿ ಕೇವಲ ಜ್ಞಾನವಾಯಿತು. ಅನುಭವ ಆಗಿತ್ತಲ್ಲ ಬಾಹುಬಲಿ ನೋಡಿ. ಆಗ ನನಗೆ ಆಗೋದು ಬೇಡ ನೋಡಿ.
ಅನುಭವ ಸಿಕ್ಕಾಗ ಸೀನಿಯರಿಟಿ ಬಂದಿತ್ತು ಮೊದಲೇ. ಇದಕ್ಕೆ ಸೀನಿಯರಿಟಿ ಅನ್ನೋದು, ಜೂನಿಯರಿಟಿ ಅಲ್ಲ. ಯಾರನ್ನಾದರೂ ನಾವು ಕಂಡಿರಬೇಕು, ಒಂದು ಅನುಭವ ಇರಬೇಕು. ಇಲ್ಲ ಅಂತಂದರೆ ಸ್ವಂತಕ್ಕೇನೆ ನಮಗೆ ಅನುಭವ ಆಗಿರಬೇಕು. ಆ ಎರಡರಲ್ಲಿಯ ಒಂದು ಅನುಭವ ಸಿಕ್ಕಿತ್ತು ಅಂತಂದರೆ ನಮಗೆ ಕೇವಲ ಜ್ಞಾನ ತಕ್ಷಣ ಆಗ್ತದೆ. ಅಂಥ ಕೇವಲ ಜ್ಞಾನ ಎಲ್ಲರಿಗೂ ಆಗ್ತದೆ ಅನ್ನೋದು ನೋಡ್ತಾ ಇದ್ದೀವಿ, ಆಗಲಿಲ್ಲ. ಆಯ್ತು, ಹೊಸ ಮಾಡ್ಕೋದ್ರಿಲ್ಲ. ಪ್ರಭು ದೇವ ತುಮಾರೇ ಪವಿತ್ರ ಮುಖ